ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಅಮೋಘವರ್ಷ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ವತಿಯಿಂದ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪ್ರಸ್ತಾವನೆಯ ಪಠ್ಯದ ಬಗ್ಗೆ ಕಳೆದ ತರಗತಿಯಲ್ಲಿ ಸಂಪೂರ್ಣವಾಗಿ ವಿಸ್ತೃತವಾಗಿ ಚರ್ಚೆಯನ್ನು ಮಾಡಿದ್ದೀವಿ. ಅದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾರತ ಸಂವಿಧಾನ ಅಂತಕ್ಕಂಥದ್ದು ಬಹಳ ಪ್ರಮುಖವಾದ ಒಂದು ವಸ್ತು ವಿಷಯ ಆಗಿರುವುದರಿಂದ ಈ ಹಿನ್ನೆಲೆಯಲ್ಲಿ ಅದೇ ಒಂದು ಸಂವಿಧಾನದ ಪಠ್ಯದ ಮುಂದುವರೆದ ಭಾಗವಾಗಿ ಈ ದಿನದ ಒಂದು ತರಗತಿಯಲ್ಲಿ ಭಾರತ ಸಂವಿಧಾನದಲ್ಲಿ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಕೂಡ ಒಂದು SDA ಇಂದ ಹಿಡಿದು FDA, KS, PSI ಅಪ್ ಟು IAS ವರೆಗೆ ನಾವು ನೋಡಿದಂತಹ ಸಂದರ್ಭದಲ್ಲಿ ಪ್ರತಿ ವರ್ಷದ ಪರೀಕ್ಷೆಯಲ್ಲೂ ಕೂಡ ಬರ್ತಕ್ಕಂತಹ ಸಾಮಾನ್ಯವಾದಂತಹ ಒಂದು ಪಠ್ಯ ವಿಷಯ ರಾಜ್ಯ ನಿರ್ದಿಷ್ಟ ತತ್ವಗಳು. ಇದಕ್ಕೆ ಸಂಬಂಧಪಟ್ಟಾಗಿ ಕಡ್ಡಾಯವಾಗಿ ಕನಿಷ್ಠ 2 ರಿಂದ 3 ಕ್ವಶನ್ಸ್ಗಳನ್ನ ರೈಸ್ ಮಾಡೋದನ್ನ ನಾವು ಗಮನಿಸಿದ್ದೇವೆ. ಲಾಸ್ಟ್ ಬಿಫೋರ್ PSI ಎಕ್ಸಾಮ್ ಅಲ್ಲಿ 3 ಕ್ವಶನ್ ಬಂದಿರೋದು, KS ನಲ್ಲಿ 2 ಕ್ವಶನ್ ಬಂದಿರೋದು, IAS ನಲ್ಲಿ 1 ಕ್ವಶನ್ ಬಂದಿರೋದನ್ನ ನಾವು ಹಲವಾರು ಪರೀಕ್ಷೆಗಳಲ್ಲಿ ನಾವು ಉದಾಹರಣೆಯಾಗಿ ಕೊಡ್ತಾ ಹೋಗ್ತೀವಿ. ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ಮಾಡ್ತಾ ಇರ್ತಕ್ಕಂಥ ಈ ಒಂದು ತರಗತಿಯ ಒಂದು ಚಾನಲ್ ಅನ್ನ ತಾವೆಲ್ಲರೂ ಕೂಡ ಸಮಸ್ತ ವಿದ್ಯಾರ್ಥಿಗಳು ಕೂಡ ವೀಕ್ಷಣೆ ಮಾಡೋದ್ರ ಮುಖಾಂತರವಾಗಿ, ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರವಾಗಿ, ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಚಾರವನ್ನ ವಿನಿಮಯ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಹೆಚ್ಚಿನ ಒಂದು ಜ್ಞಾನಾರ್ಜನೆಯನ್ನ ಪಡ್ಕೊಳ್ಬೇಕು ಅಂತಕ್ಕಂಥದ್ದೇ ನಮ್ಮ ಒಂದು ಸಂಸ್ಥೆಯ ನಮ್ಮೆಲ್ಲರ ಕೂಡ ಒಂದು ಉದ್ದೇಶ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈ ಒಂದು ಸಂವಿಧಾನದ ಮುಂದುವರಿದ ಭಾಗವಾದಂತಹ ರಾಜ್ಯ ನೀತಿ ನಿರ್ದೇಶಕಗಳನ್ನ ಈ ದಿನದ ಒಂದು ತರಗತಿಯಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಭಾರತ ಸಂವಿಧಾನ ಅಂತಕ್ಕಂಥದ್ದು ಕೇವಲ ಪರೀಕ್ಷಾ ದೃಷ್ಟಿಕೋನದಿಂದಷ್ಟೇ ಓದ್ತಕ್ಕಂಥದ್ದಲ್ಲ. ಈ ದೇಶದ ನಾಗರಿಕರಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಾನು ಅರ್ಥ ಮಾಡ್ಕೊಳ್ಳೇಬೇಕಾದಂತಹ ಒಂದು ಪರಿಕಲ್ಪನೆ ಯಾವುದು ಅಂತಂದ್ರೆ ಈ ದೇಶದ ಸಂವಿಧಾನ. ಈ ದೇಶದ ನಾಗರಿಕನಾಗಿ ಪ್ರಜೆಯಾಗಿ ಸಂವಿಧಾನದ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಅರಿವಿರಬೇಕಾದಂಥದ್ದು ಅತ್ಯಂತ ಪ್ರಮುಖವಾದಂಥದ್ದು. ಅದರಲ್ಲೂ ಕೂಡ ನಮ್ಮ ಒಂದು ಭಾರತ ಸಂವಿಧಾನದಲ್ಲಿ ನಾವು ತೆಗೆದುಕೊಂಡಾಗ ಪ್ರಾರಂಭದಲ್ಲಿ ಸಂವಿಧಾನದ ಬೆಳವಣಿಗೆ ಇತಿಹಾಸ, ನಂತರದಲ್ಲಿ ಬಂದಂತಹ ಸಂದರ್ಭದಲ್ಲಿ ಪ್ರಸ್ತಾವನೆ, ನಂತರದಲ್ಲಿ ಬಂದಾಗ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶಿತ ತತ್ವಗಳು ಅನ್ನೋದೇನಿದೆ. ಈ ಒಂದು ಸಂದರ್ಭದಲ್ಲಿ ಪಠ್ಯಕ್ರಮದಲ್ಲಿ ಅತ್ಯಂತ ಪರಿಪೂರ್ಣವಾದಂತಹ ಹಾಗೆ ಮಹತ್ವಪೂರ್ಣವಾದಂತಹ ಮತ್ತೊಂದು ಪರಿಕಲ್ಪನೆಯೇ ರಾಜ್ಯ ನೀತಿ ನಿರ್ದೇಶಿತ ತತ್ವಗಳು. ಪ್ರಸ್ತಾವನೆ ಎಷ್ಟು ಮುಖ್ಯವೋ, ಮೂಲಭೂತ ಹಕ್ಕುಗಳು ಎಷ್ಟು ಮುಖ್ಯವೋ, ಹಾಗೆ ಈ ದೇಶದ ನಾಗರಿಕರಿಗೆ ಹಾಗೂ ಈ ಒಂದು ನಾಗರಿಕ ಸಮಾಜವನ್ನ ನಿಯಂತ್ರಿಸತಕ್ಕಂತಹ, ನಿರ್ವಹಿಸತಕ್ಕಂತಹ, ನಮ್ಮನ್ನ ಆಳಲ್ಪಡ್ತಕ್ಕಂತಹ ಸರ್ಕಾರಗಳು ಕೂಡ, ಅದು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಎಲ್ಲರೂ ಕೂಡ ಅತ್ಯವಶ್ಯಕವಾದಂತಹ ನಿರ್ದೇಶಕಗಳು ಅಥವಾ ಸೂಚಕಗಳು ಅಂತೇಳಿ ಈ ಒಂದು ರಾಜ್ಯ ನೀತಿ ನಿರ್ದೇಶಕಗಳನ್ನ ನಾವು ಗಮನಿಸ್ತೇವೆ. ಯಾವುದೇ ಒಂದು ಪರಿಕಲ್ಪನೆಯನ್ನ ನಾವು ಸೇರ್ಪಡೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅದು ತನ್ನದೇ ಆದಂತ ಒಂದು ಇತಿಹಾಸವನ್ನ, ಹಿನ್ನೆಲೆಯನ್ನ ಹೊಂದಿರುವುದನ್ನು ನಾವು ಕಾಣ್ತೇವೆ. ಹಾಗೆ ಪ್ರತಿಯೊಂದು ಪರಿಕಲ್ಪನೆಗೂ ಕೂಡ ತನ್ನದೇ ಆದಂತಹ ಒಂದು ಇತಿಹಾಸ ಇರುವ ಹಾಗೆ ಈ ಒಂದು ರಾಜ್ಯ ನೀತಿ ನಿರ್ದೇಶಕಗಳಿಗೂ ಕೂಡ ತನ್ನದೇ ಆದಂತಹ ಒಂದು ಇತಿಹಾಸ ಇರೋದನ್ನ ನಾವು ಗಮನಿಸ್ತೇವೆ. ಆಗಿದ್ಮೇಲೆ ಈ ಒಂದು ರಾಜ್ಯ ನಿರ್ದೇಶಕಗಳಲ್ಲಿ ನಾವು ಅಭ್ಯಸಿಸಬಹುದಾದಂತಹ ಪ್ರಮುಖವಾದಂತಹ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ಅದರ ಹಿನ್ನೆಲೆಯ ಬಗ್ಗೆ ನೋಡ್ತೇವೆ, ಅದು ಹೊಂದಿರತಕ್ಕಂಥ ಲಕ್ಷಣ ಬಗ್ಗೆ ನೋಡ್ತೇವೆ, ಅದು ಒಳಗೊಂಡಿರತಕ್ಕಂಥ ತತ್ವಗಳನ್ನು ನೋಡ್ತೇವೆ, ಹಾಗೆ ಅವುಗಳ ಬಗ್ಗೆ ಪ್ರಸ್ತಾಪಿಸಲ್ಪಟ್ಟಿರತಕ್ಕಂತಹ ವಿಧಿಗಳು ಮತ್ತು ಅದು ಹೇಳ್ತಕ್ಕಂಥ ಅರ್ಥಗಳನ್ನೇ ನೋಡ್ತೇವೆ. ಹಾಗೆಯೇ ಈ ಒಂದು ರಾಜ್ಯ ನಿರ್ದೇಶಕಗಳ ಒಂದು ಇಂಪಾರ್ಟೆನ್ಸ್ ಏನಿದೆ, ಮಹತ್ವ ಏನಿದೆ, ಅದನ್ನು ಕೂಡ ನೋಡ್ತೇವೆ. ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ರಾಜಕೀಯ ಚಿಂತಕರು, ರಾಜನೀತಿಜ್ಞರು ನೀಡಿರತಕ್ಕಂತಹ ಕೆಲವೊಂದು ಟೀಕೆಗಳನ್ನು ಕೂಡ ನಾವು ಇಲ್ಲಿ ಗಮನಿಸ್ತೇವೆ. ಇಷ್ಟೋ ಕಾನ್ಸೆಪ್ಟ್ಗಳನ್ನ ನಾವು ಈ ಒಂದು ತರಗತಿಯಲ್ಲಿ ರಾಜ್ಯ ನೀತಿ ನಿರ್ದೇಶಕಗಳಿಗೆ ಸಂಬಂಧಪಟ್ಟ ಹಾಗೆ ಅಭ್ಯಾಸ ಮಾಡೋಣ. ಇಲ್ಲಿ ಮೊದಲಿಗೆ ಹಿನ್ನೆಲೆ, ಬ್ಯಾಕ್ಗ್ರೌಂಡ್ ಅನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ನಮ್ಮ ಒಂದು ದೇಶದ ಸಂವಿಧಾನವನ್ನ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಸಂವಿಧಾನ ರಚನಾಕಾರರು ಹಲವಾರು ದೇಶಗಳಿಂದ ಹಲವಾರು ರೀತಿಯಾದಂತಹ ಒಂದು ಪರಿಕಲ್ಪನೆಗಳನ್ನ ತೆಗೆದುಕೊಂಡಿರುವುದನ್ನ, ಅಳವಡಿಸಿಕೊಂಡಿರುವುದನ್ನ, ಇವತ್ತಿಗೂ ಕೂಡ ಮುಂದುವರಿಸಿಕೊಂಡು ಬರ್ತಾ ಇರೋದನ್ನ ನಾವು ನೋಡ್ತೇವೆ. ಇಲ್ಲಿ ರಾಜ್ಯ ನೀತಿ ನಿರ್ದೇಶಕಗಳನ್ನ ನಾವು ಸಂವಿಧಾನದಲ್ಲಿ ಅಳವಡಿಸಿಕೊಳ್ತಕ್ಕಂತಹ ಒಂದು ಹಿನ್ನೆಲೆ ಏನಿತ್ತು, ಅನಿವಾರ್ಯತೆ ಏನಿತ್ತು, ಅಗತ್ಯತೆ ಏನಿತ್ತು ಅಂತೇಳಿ ಬಂದಂತಹ ಸಂದರ್ಭದಲ್ಲಿ ಒಂದು ರಾಜ್ಯ ಅಂತಕ್ಕಂಥದ್ದು ಆಳ್ವಿಕೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂತಹ ಜನರ ಅಭಿವೃದ್ಧಿಯ ಮೂಲ ಉದ್ದೇಶವನ್ನು ಇಟ್ಕೊಂಡು ತನ್ನ ಕಾರ್ಯವನ್ನು ನಿರ್ವಹಿಸುವಂತಹ ಸಂದರ್ಭದಲ್ಲಿ ತನ್ನದೇ ಆದಂತಹ ಒಂದು ಮೂಲಭೂತ ಉದ್ದೇಶವನ್ನ ಪ್ರತಿಯೊಂದು ಸರ್ಕಾರವೂ ಕೂಡ ಹೊಂದಿರಲೇಬೇಕಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ತನ್ನ ಒಂದು ಶೈಕ್ಷಣಿಕ ಬದುಕಿನಲ್ಲಿ ತಾನು ಉನ್ನತ ಹುದ್ದೆನ ಅಲಂಕರಿಸಬೇಕು, ಹೆಚ್ಚು ಅಂಕವನ್ನು ಗಳಿಸಬೇಕು ಅಂತಕ್ಕಂಥದ್ದು ಹೇಗೆ ಇರುತ್ತೋ ತನ್ನದೇ ಆದಂತಹ ಒಂದು ಉದ್ದೇಶ ಪ್ರತಿಯೊಂದು ರಂಗದಲ್ಲಿ ಇರ್ತಕ್ಕಂಥವ್ರಿಗೆ, ಹಾಗೆ ಈ ಒಂದು ರಾಜ್ಯ ನೀತಿ ನಿರ್ದೇಶಕಗಳು ಕೂಡ ತನ್ನದೇ ಆದಂತಹ ಒಂದು ಉದ್ದೇಶವನ್ನು ಹೊಂದಿದೆ.
ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು, ಯಾವ ಒಂದು ಗುರಿಯನ್ನ ಇಟ್ಕೊಂಡು ಈ ಒಂದು ರಾಜ್ಯ ನೀತಿ ನಿರ್ದೇಶಕಗಳನ್ನ ನಾವು ಪ್ರಮುಖವಾಗಿ ಅಳವಡಿಸಿಕೊಂಡಿದ್ದೀವಿ ಅಂತಂದ್ರೆ ನಾವು ನೋಡ್ತಕ್ಕಂಥದ್ದು ಸುಖಿ ರಾಜ್ಯ ಅಥವಾ ಕಲ್ಯಾಣ ರಾಜ್ಯ, ವೆಲ್ಫೇರ್ ಸ್ಟೇಟ್ ಅಂತ ಹೇಳಿ ಕರಿತೀವಿ. ಮುಂದುವರೆದ ಭಾಗವಾಗಿ ರಾಮರಾಜ್ಯ ಅಂತ ಕೂಡ ಏನೋ ತಪ್ಪಾಗೋದಿಲ್ಲ. ಈ ಒಂದು ಸುಖಿ ರಾಜ್ಯ, ಕಲ್ಯಾಣ ರಾಜ್ಯ ಅಂತಂದ್ರೆ ಡೆವಲಪ್ಮೆಂಟ್ ಸ್ಟೇಟ್ ಅಂತ, ಅಭಿವೃದ್ಧಿ ಪಡುವಂತಹ ರಾಜ್ಯ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಪ್ರತಿಯೊಂದು ರಂಗದಲ್ಲೂ ಕೂಡ ಆ ರಾಜ್ಯದ ಜನರ ಅಗತ್ಯತೆಗಳನ್ನ ಪೂರೈಸುವ ಹಿನ್ನೆಲೆಯಲ್ಲಿ ಸರ್ಕಾರಗಳು ಕೆಲಸವನ್ನು ಮಾಡಬೇಕಾಗುತ್ತೆ. ಆ ಮೂಲಕವಾಗಿ ಅಭಿವೃದ್ಧಿ ಪಡುವಂತಹ ಒಂದು ರಾಜ್ಯದ ಪರಿಕಲ್ಪನೆಯನ್ನ ಈ ಒಂದು ರಾಜ್ಯ ನೀತಿ ನಿರ್ದೇಶಕರು ನಮಗೆ ಒದಗಿಸಿಕೊಡ್ತಾ ಬರ್ತಾ ಇದ್ದಾವೆ. ಇದನ್ನ ಪ್ರಶ್ನೆ ರೂಪದಲ್ಲಿ ಹಲವಾರು ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. PSI ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ, KS ಕೇಳಿದ್ದಾನೆ, IS ಕೂಡ ಕೇಳಿದ್ದಾನೆ. ಪ್ರಶ್ನೆ ಯಾವ ರೀತಿ ಮಾಡ್ತಾನೆ ಅಂತಂದ್ರೆ, ಈ ಕೆಳಕಂಡವುಗಳಲ್ಲಿ ಯಾವುದು ಸುಖಿ ರಾಜ್ಯ ಅಥವಾ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನ ಆಧರಿಸಿದೆ ಅಂತ ಹೇಳಿಬಿಟ್ಟು ಆಪ್ಷನ್ ನಂಬರ್ 1 ಪ್ರಸ್ತಾವನೆ, ಆಪ್ಷನ್ ನಂಬರ್ 2 ಮೂಲಭೂತ ಹಕ್ಕುಗಳು, ಆಪ್ಷನ್ ನಂಬರ್ 3 ರಾಜ್ಯ ನೀತಿ ನಿರ್ದೇಶಕಗಳು, ಆಪ್ಷನ್ ನಂಬರ್ 4 ಮೂಲಭೂತ ಕರ್ತವ್ಯಗಳು ಅಂತೇಳಿ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ರೀತಿ ಆಪ್ಷನ್ ಕೊಟ್ಟಾಗ ನಾವು ಆನ್ಸರ್ ಮಾಡಬೇಕಾಗಿರ್ತಕ್ಕಂಥದ್ದು ಯಾವ ರೀತಿ ಅಂತಂದ್ರೆ ಅಲ್ಲಿ ರಾಜ್ಯ ನೀತಿ ನಿರ್ದೇಶಕಗಳು. ಏಕೆಂದ್ರೆ ಏಮ್ ಆಫ್ DPSB ಟು ಎಸ್ಟಾಬ್ಲಿಷ್ಮೆಂಟ್ ಆಫ್ ವೆಲ್ಫೇರ್ ಸ್ಟೇಟ್ ಅಂತ ಹೇಳಿ ಕರಿತೀವಿ. ಈ ಒಂದು ಸುಖಿ ರಾಜ್ಯ ಅಥವಾ ಕಲ್ಯಾಣ ರಾಜ್ಯದ ಸ್ಥಾಪನೆಯೇ ಇದರ ಒಂದು ಉದ್ದೇಶ ಆಗಿದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಸುಖಿ ರಾಜ್ಯದ ಪರಿಕಲ್ಪನೆಯನ್ನ ಇಟ್ಕೊಂಡು ನಮ್ಮ ಒಂದು ಸಂವಿಧಾನ ರಚನಾಕಾರರು ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಮ್ಮನ್ನ ಆಳುವಂತಹ ಜನಪ್ರತಿನಿಧಿಗಳಿಗೆ ಆಗಿಂದಾಗೆ ನಿರ್ದೇಶನವನ್ನ, ಸಲಹೆಯನ್ನ, ಸೂಚನೆಯನ್ನ ಕೊಡುವಂತಹ ಹಿನ್ನೆಲೆಯಲ್ಲಿ ಈ ಒಂದು ತತ್ವಗಳನ್ನ ಅಳವಡಿಸಿಕೊಂಡಿದ್ದಾರೆ. ಆಗಿದ್ಮೇಲೆ ಈ ಒಂದು ತತ್ವಗಳನ್ನ ನಾವು ಅಳವಡಿಸಿಕೊಂಡಿದ್ದೀವಿ ಅಂತಂದ್ಮೇಲೆ ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಅದರ ರಚನೆಯ ಒಂದು ಬೆಳವಣಿಗೆಯ ಇತಿಹಾಸವನ್ನು ಗಮನಿಸಿದಾಗ ಹಲವಾರು ರಾಷ್ಟ್ರಗಳಿಂದ ಹಲವಾರು ಪರಿಕಲ್ಪನೆಗಳನ್ನು ತೆಗೆದುಕೊಂಡಿದ್ದೇವೆ. ಎಕ್ಸಾಂಪಲ್, ಮೂಲಭೂತ ಹಕ್ಕುಗಳನ್ನ ನಾವು ಅಮೆರಿಕದಿಂದ ತೆಗೆದುಕೊಂಡಿದ್ದೇವೆ. ಪ್ರಸ್ತಾವನೆ ಕಾನ್ಸೆಪ್ಟ್ ಅನ್ನು ಕೂಡ USA ಕಾನ್ಸ್ಟಿಟ್ಯೂಷನ್ ಅಂತ ತೆಗೆದುಕೊಂಡಿದ್ದೇವೆ. ಪಾರ್ಲಿಮೆಂಟರಿ ಗವರ್ಮೆಂಟ್ ಸಿಸ್ಟಮ್ ಅನ್ನ ಬ್ರಿಟನ್ ದೇಶ ಸಂವಿಧಾನದಿಂದ ನಾವು ತೆಗೆದುಕೊಂಡಿದ್ದೇವೆ. ಸಂವಿಧಾನ ತಿದ್ದುಪಡಿ ಅಂತಕ್ಕಂಥದ್ದನ್ನ ಸೌತ್ ಆಫ್ರಿಕಾದಿಂದ ನಾವು ತೆಗೆದುಕೊಂಡಿದ್ದೇವೆ. ಸಂಸತ್ತಿನ ಜಂಟಿ ಅಧಿವೇಶನ ಆಸ್ಟ್ರೇಲಿಯಾದಿಂದ ತೆಗೆದುಕೊಂಡಿದ್ದೇವೆ. ಈಗ ಒಂದೊಂದು ರಾಷ್ಟ್ರಗಳಿಂದ ನಾವು ಅಳವಡಿಸಿಕೊಂಡಿರುವಾಗ ಈ ಒಂದು ರಾಜ್ಯ ನೀತಿ ನಿರ್ದೇಶಕಗಳನ್ನ ಎಲ್ಲಿಂದ ಅಳವಡಿಸಿಕೊಂಡಿದ್ದೀವಿ ಅಂತೇಳಿ ಬಂದಾಗ ಐರ್ಲೆಂಡ್ ಅಂತೇಳಿ ಕರಿತೀವಿ. ಐರ್ಲೆಂಡ್ ಅಥವಾ ಐರಿಷ್ ಸಂವಿಧಾನ, ಐರಿಷ್ ಸಂವಿಧಾನದಿಂದ ಅಥವಾ ಐರ್ಲೆಂಡ್ ರಾಷ್ಟ್ರದಿಂದ ಈ ಒಂದು ಕಾನ್ಸೆಪ್ಟ್ ಅನ್ನ ನಾವು ಅಳವಡಿಸಿಕೊಂಡಿದ್ದೇವೆ. ಇವತ್ತಿಯೂ ಕೂಡ ಅದನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ. ಇದು ಕೂಡ ಸಾಕಷ್ಟು ಎಕ್ಸಾಂಪಲ್ ಕೇಳಿದ್ದಾರೆ ಪ್ರಶ್ನೆಯನ್ನ. ಕೆಲವೊಮ್ಮೆ ಕಾನ್ಸೆಪ್ಟ್ ಅನ್ನ ಕೊಡ್ತಾನೆ, ರಾಷ್ಟ್ರದ ಹೆಸರನ್ನ ಕೊಡ್ತಾನೆ, ಅಥವಾ ರಾಷ್ಟ್ರದ ಹೆಸರನ್ನ ಕೊಟ್ಟು ಕಾನ್ಸೆಪ್ಟ್ ಅನ್ನ ಕೇಳ್ತಾನೆ. ನಾಲೆಡ್ಜ್ ಲೆವೆಲ್ ಪ್ರಶ್ನೆಯನ್ನು ಕೇಳ್ತಾನೆ, ಮ್ಯಾಥಿಫಲ ಉತ್ತಲು ಪ್ರಶ್ನೆ ಕೇಳ್ತಾನೆ. ಹಾಗೆ ಈ ಕೆಳಗಿನಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಥವಾ ತಪ್ಪಾದ ಜೋಡಿಯನ್ನು ಗುರುತಿಸಿ ಅಂತ ಕೂಡ ಪ್ರಶ್ನೆಯನ್ನು ಕೇಳ್ತಾನೆ. ಇಲ್ಲಿ ಯಾವುದೇ ರೂಪದಲ್ಲಿ ಅವನು ಪ್ರಶ್ನೆಯನ್ನು ಕೇಳಿ ರಾಜ್ಯ ನೀತಿ ನಿರ್ದೇಶಕಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಬಾರೋವಿಂಗ್ ಫ್ರಮ್ ಐರ್ಲೆಂಡ್ ಕಾನ್ಸ್ಟಿಟ್ಯೂಷನ್, ಐರಿಷ್ ಸಂವಿಧಾನದಿಂದ ನಾವಿದನ್ನ ಅಳವಡಿಸಿಕೊಂಡಿದ್ದೇವೆ. ಇವತ್ತಿಗೂ ಕೂಡ ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ, ಗೊಂದಲ, ಸಂದೇಹಗಳು ಇಲ್ಲ. ಆಗಿದ್ಮೇಲೆ ನಾವು ಐರ್ಲೆಂಡ್ ದೇಶದ ಇದನ್ನ ಕಾನ್ಸೆಪ್ಟ್ ಅನ್ನು ಅಳವಡಿಸಿಕೊಂಡಿದ್ದೀವಿ ಅಂದ್ರೆ ಅದೇ ಐರ್ಲೆಂಡ್ ರಾಷ್ಟ್ರ ತನ್ನ ಒಂದು ರಾಷ್ಟ್ರ ಸಂವಿಧಾನಕ್ಕೆ ಎಲ್ಲಿಂದ ಅಳವಡಿಸಿಕೊಂಡಿತ್ತು ಅಂತ ಬಂದಾಗ ಅದೇ ಐರ್ಲೆಂಡ್ ರಾಷ್ಟ್ರ ಅಳವಡಿಸಿಕೊಂಡಿತ್ತು ಸ್ಪೇನ್ ದೇಶದಿಂದ. ಸ್ಪೇನ್ ದೇಶದಿಂದ ಐರ್ಲೆಂಡ್ ದೇಶದವರು ತಮ್ಮ ದೇಶ ಸಂವಿಧಾನ ರಚನೆ ಸಂದರ್ಭದಲ್ಲಿ ಇದನ್ನು ಅಳವಡಿಸಿಕೊಳ್ಳುವುದನ್ನ ನಾವು ಗಮನಿಸ್ತೇವೆ. ಈ ಒಂದು ಅಳವಡಿಕೆಯ ಸಂದರ್ಭದಲ್ಲಿ ಇದರ ಒಂದು ತೀವ್ರತೆ, ಅಗತ್ಯತೆ ಏನಿತ್ತು ಅಂತ ಬಂದಾಗ ಕೇವಲ ಸಂವಿಧಾನ ರಚನಾ ಸಭೆ 1946ರಲ್ಲಿ ಏನು ರಚನಾ ಸಭೆ ರಚನೆಗೊಂಡು ಅದರ ಪ್ರೊಸೀಜರ್ ಪ್ರಾರಂಭ ಆಯಿತು, ಅಂದಿನಿಂದಲೇ ಈ ಒಂದು ಅಧಿಕೃತವಾಗಿದ್ದು ಪ್ರಾರಂಭ ಆಗಿಲ್ಲ. ಇದಕ್ಕಿಂತಲೂ ಹಿಂದೆ ಈ ಒಂದು ನಿರ್ದೇಶ ತತ್ವಗಳ ಬಗ್ಗೆ ಹಲವಾರು ಚರ್ಚೆಗಳು, ವಿಮರ್ಶೆಗಳು ಜರುಗಿರುವುದನ್ನ ನಾವು ಗಮನಿಸ್ತೇವೆ. ಎಕ್ಸಾಂಪಲ್ ಆಗಿ ಅದರ ಹಿನ್ನೆಲೆಗೆ ಸಂಬಂಧಪಟ್ಟ ಹಾಗೆ ನಾವು ಹಲವು ಉದಾಹರಣೆಗಳನ್ನ ನಾವು ಕೊಡೋದೇ ಆದ್ರೆ ಈ ಒಂದು ರಾಜ್ಯ ನೀತಿ ನಿರ್ದೇಶಕಗಳ ಒಂದು ಹಿನ್ನೆಲೆಯನ್ನ, ಇತಿಹಾಸವನ್ನ ನಾವು ಗಮನಿಸೋದಾದ್ರೆ ಎಕ್ಸಾಂಪಲ್ ಕೆಲವೊಂದು ನಿದರ್ಶನವನ್ನ ಕೊಡೋದಾದ್ರೆ ನಾವು 1931ರ ಕರಾಚಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ. ಈ ಒಂದು ಕರಾಚಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಅಂತಕ್ಕಂಥದ್ದು ಇನ್ನೂ ಒಂದು ಪ್ರಶ್ನೆಗೆ ಒಂದು ಉತ್ತರ. ಅದು ಕೂಡ ಈಗಾಗಲೇ IAS ಕೇಳಿದಾನೆ, KS ಕೇಳಿದಾನೆ, PSI ಎಕ್ಸಾಮ್ ಕೂಡ ಪ್ರಶ್ನೆ ಕೇಳಿದಾನೆ.
ಪ್ರಶ್ನೆ ಒಂದಕ್ಕೆ ಒಂದು ಯಾವ ರೀತಿ ಲಿಂಕ್ ಇರ್ತಾವೆ ಅಂತಂದ್ರೆ, ನಾವು ಯಾವುದೇ ಒಂದು ಕಾನ್ಸೆಪ್ಟ್ ಅನ್ನು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಕೇವಲ ರಾಜ್ಯ ನಿರ್ದೇಶಕಗಳನ್ನು ಅಧ್ಯಯನ ಮಾಡ್ತಾ ಇದ್ದೇವೆ, ಅದಕ್ಕೆ ಮಾತ್ರ ಫೋಕಸ್ ಮಾಡಬೇಕು ಅನ್ನೋದಲ್ಲ. ಅದರಲ್ಲಿ ಬರ್ತಕ್ಕಂಥ ಕೆಲವೊಂದು ಕಾನ್ಸೆಪ್ಟ್ಗಳು ಬೇರೊಂದು ಪ್ರಶ್ನೆಗಳಿಗೆ, ಬೇರೊಂದು ಪರಿಕಲ್ಪನೆ ಜೊತೆ ಯಾವ ರೀತಿ ಸಂಬಂಧ ಹೊಂದಿದ್ದಾವೆ, ಯಾವ ರೀತಿ ಪ್ರಶ್ನೆಯನ್ನು ಕೇಳಿದ್ದಾನೆ ಅಂತೇಳಿ ಆ ರೀತಿ ಅನಾಲಿಟಿಕಲ್ ವೇನಲ್ಲಿ ವಿಮರ್ಶಾತ್ಮಕವಾಗಿ ನಾವು ಅದನ್ನು ಆಲೋಚನೆ ಮಾಡಿದಾಗ ಮಾತ್ರ ಯಾವುದೇ ಒಂದು ಸಬ್ಜೆಕ್ಟ್ ಅನ್ನ, ಒಂದು ಕಾನ್ಸೆಪ್ಟ್ ಅನ್ನ ನಾವು ಗ್ರಿಪ್ ಅನ್ನ ಕೈಗೊಳ್ಳಲಿಕ್ಕೆ ಸಾಧ್ಯ. ಪ್ರಶ್ನೆ ಯಾವುದೇ ಉತ್ತರ ಬಂದು ಕೂಡ ಆನ್ಸರ್ ಮಾಡಲಿಕ್ಕೆ ಸಾಧ್ಯ. ಇಲ್ಲಿ 31ರ ಕರಾಚಿ ಅಧಿವೇಶನದನ್ನ DPS ನಲ್ಲಿ ನಾವು ಪ್ರಸ್ತಾಪನೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಇದು ಇನ್ನೊಂದು ಪ್ರಶ್ನೆಗೆ ಉತ್ತರ ಯಾವ ರೀತಿ ಅಂತ ಪ್ರಶ್ನೆ ಕೇಳಿದ್ದಾರೆ ಅಂತಂದ್ರೆ, ಮೂಲಭೂತ ಹಕ್ಕುಗಳನ್ನ ಮೊಟ್ಟ ಮೊದಲ ಬಾರಿಗೆ ಈ ಕೆಳಗಿನ ಯಾವ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಪ್ರಕಟಿಸಲಾಯಿತು, ಘೋಷಿಸಲಾಯಿತು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಕೊಟ್ಟಿದ್ದಾರೆ. ಕರಾಚಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ, 1906ರ ಕಲ್ಕತ್ತಾ ಅಧಿವೇಶನ, 1929ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನ, ಮೇಲಿನ ಯಾವುದು ಅಲ್ಲ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಆ ರೀತಿ ಬಂದಂತಹ ಸಂದರ್ಭದಲ್ಲೂ ಕೂಡ ನಾವು 1931ರ ಕರಾಚಿ ಕಾಂಗ್ರೆಸ್ ಅಧಿವೇಶನ ಏನಿದೆ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೂಲಭೂತ ಹಕ್ಕುಗಳ ರೆಸಲ್ಯೂಷನ್ ಅನ್ನ, ನಿರ್ಣಯವನ್ನ ಮೊದಲ ಬಾರಿಗೆ ಹೊರಡಿಸಿದ್ರು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ. Then again question, who is the president of Karachi INC session in 1931? ಆ ಸಂದರ್ಭದಲ್ಲಿ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರು ಅಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತ ಹೇಳಿ ನಾವು ಕರಿತೀವಿ. ಜೊತೆಗೆ ಇನ್ನ ಎರಡು ಆಪ್ಷನ್ ನಾವು ನೋಡಿದ್ವಿ. 1906ರ ಕಲ್ಕತ್ತಾ ಅಧಿವೇಶನ, ಅದು ಯಾವ ರೀತಿ ಉತ್ತರ? 1906 ಕಲ್ಕತ್ತಾ ಐಎನ್ ಸೆಷನ್ ಅಂತ ಹೇಳಿ ಬಂದಾಗ ಸ್ವರಾಜ್ ಡಿಕ್ಲರೇಷನ್ ಅಂತ ಹೇಳಿ ಕರಿತೀವಿ, ಸ್ವರಾಜ್ಯ ಘೋಷಣೆ. ಅದು ಕೂಡ ಎಕ್ಸಾಂಪಲ್ ಕೇಳಿದ್ದಾನೆ. ಸ್ವರಾಜ್ಯ ಘೋಷಣೆಯನ್ನ ಈ ಕೆಳಗಿನ ಯಾವ ಅಧಿವೇಶನದಲ್ಲಿ ಮಂಡಿಸಲಾಯಿತು ಅಂತ ಬಂದಾಗ 1906ರ ಕಲ್ಕತ್ತಾ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ. Who is the president of INC? Who is the president of Calcutta INC session in 1906 ಅಂತಂದ್ರೆ ದಾದಾಬಾಯಿ ನೌರೋಜಿ ಅಂತ ಕೇಳ್ತಿರ್ತೀವಿ. ಅವರ ಅಧ್ಯಕ್ಷತೆಯಲ್ಲಿ ನಡೆದಂತ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಭಾರತೀಯರ ಮುಂದಿನ ಗುರಿ ಏನು ಅಂತ ಬಂದಾಗ ಸ್ವರಾಜ್ಯ ಘೋಷಣೆ, ಸ್ವರಾಜ್ಯವನ್ನು ಪಡೆಯೋದು ನಮ್ಮೆಲ್ಲರ ಏಕಮೇವ ಉದ್ದೇಶ ಅಂತ ಹೇಳಿ ಮೊದಲ ಬಾರಿಗೆ ಸ್ವರಾಜ್ ಡಿಕ್ಲರೇಷನ್ ಹೊರಡಿಸಿದ್ರು. ದೆನ್ ಅಗೇನ್ ಅನದರ್ ಒಂದು ಆಪ್ಷನ್ 1929 ಲಾಹೋರ್ ಕಾಂಗ್ರೆಸ್ ಸೆಷನ್. 1929ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಕೂಡ ಐತಿಹಾಸಿಕವಾದ ಒಂದು ಅಧಿವೇಶನ. ಕಾರಣ ಈ ಒಂದು ಅಧಿವೇಶನದ ಪ್ರಮುಖವಾದ ಒಂದು ಧ್ಯೇಯ, ಪ್ರಮುಖವಾದ ಒಂದು ಡಿಕ್ಲರೇಷನ್ ಏನಾಗಿತ್ತು ಅಂತಂದ್ರೆ ಕಂಪ್ಲೀಟ್ ಸ್ವರಾಜ್, ಪೂರ್ಣ ಸ್ವರಾಜ್ಯ. ಅದು ಕೂಡ ಕೇಳಿದಾನೆ. ಪೂರ್ಣ ಸ್ವರಾಜ್ಯ ಘೋಷಣೆಯನ್ನ ಯಾವ ಅಧಿವೇಶನದಲ್ಲಿ ಹೊರಡಿಸಲಾಯಿತು ಅಂದ್ರೆ ಲಾಹೋರ್ ಅಧಿವೇಶನದಲ್ಲಿ. ಯಾವ ವರ್ಷದಲ್ಲಿ ಅಂತ ಬಂದಾಗ 1929 ನಲ್ಲಿ. ಹೂ ಇಸ್ ದ ಪ್ರೆಸಿಡೆಂಟ್ ಅಂತ ಬಂದಾಗ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅಧಿವೇಶನ ಅಧ್ಯಕ್ಷತೆಯನ್ನು ವಹಿಸಿದ್ರು. ಜೊತೆ ರಾವಿ ನದಿಯ ತೀರದಲ್ಲಿ ಡಿಸೆಂಬರ್ 31, 1929ರ ಮಧ್ಯರಾತ್ರಿಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮುಖಾಂತರವಾಗಿ ನಮ್ಮೆಲ್ಲರ ಒಂದು ಗುರಿ ಪೂರ್ಣ ಸ್ವರಾಜ್ಯವನ್ನ, ಪೂರ್ಣ ಸ್ವಾತಂತ್ರ್ಯವನ್ನು ಪಡೆಯೋದು ಎನ್ನುವುದನ್ನ ಹೇಳಿರೋದನ್ನ ಇತಿಹಾಸದ ಪುಟಗಳಲ್ಲಿ ನಾವು ಗಮನಿಸ್ತಾ ಬರ್ತೀವಿ. ಹಾಗೆ ಇಲ್ಲಿಯೂ ಕೂಡ 31ರ ಕರಾಚಿ ಕಾಂಗ್ರೆಸ್ ಅಧಿವೇಶನದಲ್ಲಿ ರಾಜ್ಯ ನೀತಿ ನಿರ್ದೇಶಕಗಳ ಬಗ್ಗೆ ಚರ್ಚೆ ಮಾಡಿರುವುದನ್ನು ಕೂಡ ನಾವು ಗಮನಿಸ್ತೀವಿ. ಜೊತೆಗೆ 1931ರಲ್ಲಿ ಎರಡನೇ ದುಂಡು ಮೇಜಿನ ಸಭೆ, ಸೆನೆಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್, ಎರಡನೇ ದುಂಡು ಮೇಜಿನ ಸಭೆ ಅಂದ್ರೆ ಭಾರತದ ರಾಜ್ಯಾಂಗ ಅಥವಾ ಭಾರತದ ಸಂವಿಧಾನದ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಬ್ರಿಟನ್ ಸರ್ಕಾರ ಬ್ರಿಟನ್ನಲ್ಲಿರ್ತಕ್ಕಂತಹ ಅರಮನೆಯಲ್ಲಿ, ಜೇಮ್ಸ್ ಅರಮನೆಯಲ್ಲಿ ಏನು 3 ದುಂಡು ಮೇಜಿನ ಸಭೆಗಳನ್ನು ಆಯೋಜನೆ ಮಾಡಿತು. 1931ರಲ್ಲಿ ಸಮಾವೇಶಗೊಂಡಂತಹ ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಕಾಂಗ್ರೆಸ್ನ ಏಕಮೇವ ಪ್ರತಿನಿಧಿಯಾಗಿ ಭಾಗವಹಿಸಿದಂತವರು ಸನ್ಮಾನ್ಯ ಗಾಂಧೀಜಿಯವರು. ಆ ಗಾಂಧೀಜಿಯವರು ಭಾಗವಹಿಸಿದ ಸಂದರ್ಭದಲ್ಲಿ ಗಾಂಧೀಜಿಯವರು ಕೂಡ ಈ ಒಂದು ದುಂಡು ಮೇಜಿನ ಸಂದರ್ಭದಲ್ಲಿ ಭಾರತದ ಮತ್ತು ಭಾರತೀಯರ ವಸ್ತು ಸ್ಥಿತಿಯ ಬಗ್ಗೆ ಆ ಒಂದು ಸಮ್ಮೇಳನದಲ್ಲಿ ಅಲ್ಲಿ ಇರ್ತಕ್ಕಂಥ ಎಲ್ಲರ ಒಂದು ಗಮನವನ್ನು ಸೆಳೆದ ಮುಖಾಂತರ ಭಾರತೀಯರ ಅಗತ್ಯತೆಗಳನ್ನ ಪೂರೈಸುವಂತಹ ಅನಿವಾರ್ಯತೆ ಏನಿದೆ ಅನ್ನೋದನ್ನ ಅಲ್ಲಿ ಚರ್ಚೆ ಮಾಡುವುದನ್ನ ನಾವು ಗಮನಿಸ್ತೇವೆ. ಇದು ಕೂಡ ಇದಕ್ಕೆ ಪೂರಕವಾದ ಒಂದು ವಾತಾವರಣವನ್ನ ಸೃಷ್ಟಿ ಮಾಡುವುದನ್ನ ನಾವು ಗಮನಿಸ್ತೇವೆ. ತದನಂತರದಲ್ಲಿ ಬಂದಾಗ ಜವಾಹರ್ಲಾಲ್ ನೆಹರು ಸೇರಿದಂತೆ ಹಲವಾರು ರಾಷ್ಟ್ರ ನಾಯಕರು ಭಾರತದ ಹಲವಾರು ಸಮಸ್ಯೆಗಳ ಬಗ್ಗೆ, ಅಪೌಷ್ಟಿಕತೆಯ ಬಗ್ಗೆ, ಬಡತನದ ಬಗ್ಗೆ, ಜೀತ ಪದ್ಧತಿಯ ಬಗ್ಗೆ, ಅಸ್ಪೃಶ್ಯತೆಯ ಬಗ್ಗೆ, ಇವೆಲ್ಲದರ ಬಗ್ಗೆ ಚರ್ಚೆ ಮಾಡೋದ್ರ ಮುಖಾಂತರ ಅವೆಲ್ಲವನ್ನೂ ನಿರ್ಮೂಲನೆ ಮಾಡಲಿಕ್ಕೆ ನಾವೆಲ್ಲ ಏನೆಲ್ಲ ಕಾರ್ಯಕ್ರಮಗಳನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡೋದನ್ನು ನೋಡ್ತೇವೆ. ಹಾಗೆ ವಿಶ್ವಸಂಸ್ಥೆ ಪ್ರಕಟ ಮಾಡಿರ್ತಕ್ಕಂಥ ಕೆಲವೊಂದು ಮಾನವ ಹಕ್ಕುಗಳು, ಹ್ಯೂಮನ್ ರೈಟ್ಸ್ ಏನಿದೆ, ಅದು ಕೂಡ ನಮ್ಮ ಒಂದು ಈ ಒಂದು ರಾಜ್ಯ ದೇಶಗಳಿಗೆ ಬೇಸ್ ಆಗಿರೋದನ್ನ ನಾವು ಗಮನಿಸ್ತೇವೆ. ಇವೆಲ್ಲವೂ ಕೂಡ ಈ ಒಂದು ರಾಜ್ಯ ನೀತಿ ನಿರ್ದೇಶಕಗಳನ್ನ ನಮ್ಮ ಸಂವಿಧಾನ ರಚನಾಕಾರರು ಅಳವಡಿಸಿಕೊಳ್ಳುವ ಮುಂಚಿತವಾಗಿಯೇ, ಸಂವಿಧಾನ ರಚನಾ ಸಭೆ ರೂಪುಗೊಳ್ಳುವ ಮುಂಚಿತವಾಗಿಯೇ ಇವೆಲ್ಲದರ ಬಗ್ಗೆಯೂ ಕೂಡ ಪೂರ್ವ ಚರ್ಚೆ ಆಗಿರೋದನ್ನ ನಾವು ಇದರ ಹಿನ್ನೆಲೆ ಇತಿಹಾಸದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಇದು ಇದರ ಒಂದು ಹಿನ್ನೆಲೆ. ಈ ಹಿನ್ನೆಲೆಯಲ್ಲಿ ಸಂವಿಧಾನ ರಚನಾ ಸಭೆ ಐಲ್ಯಾಂಡ್ ಸಂವಿಧಾನದಿಂದ ಇದನ್ನು ಅಳವಡಿಸಿಕೊಂಡಂತಹ ಸಂದರ್ಭದಲ್ಲಿ, ಐರಿಷ್ ಸಂವಿಧಾನದಿಂದ ಇದನ್ನು ಅಳವಡಿಸಿಕೊಂಡಂತಹ ಸಂದರ್ಭದಲ್ಲಿ ಸಂವಿಧಾನದ ಭಾಗ 1 2 3 4 5 6
4 ಹಾಗೂ ವಿಧಿ ಬಂದಾಗ 36ರಿಂದ 51ವರೆಗಿನ ವಿಧಿಗಳು, ಆರ್ಟಿಕಲ್ಸ್ಗಳು ಇದರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ಕೊಡೋದನ್ನ ನಾವು ಗಮನಿಸ್ತೇವೆ. ಇದು ಕೂಡ ಸಾಕಷ್ಟು ಸಾರಿ ಕೇಳಿದ್ದಾನೆ. ರಾಜ್ಯ ನೀತಿ ನಿರ್ದೇಶಕಗಳ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಸಂವಿಧಾನದ ಭಾಗ ಯಾವುದು ಅಂತ ಕೇಳಿದಾಗ ಭಾಗ 4 ಪಾರ್ಟ್ ನಂಬರ್ 4 ಆ ಚಾಪ್ಟರ್ 4 ಅಂತಕ್ಕಂಥದ್ದು DPS ಬಗ್ಗೆ ಮಾಹಿತಿ ಕೊಡುತ್ತೆ. ಆ ಚಾಪ್ಟರ್ 4 ನಲ್ಲಿ ಈ ಒಂದು ರಾಜ್ಯ ನೀತಿ ನಿರ್ದೇಶಕಗಳು ಈ ಒಂದು ದೇಶದ ನಾಗರಿಕರಿಗೆ, ನಮ್ಮನ್ನು ಆಳುವಂತಹ ಸರ್ಕಾರಕ್ಕೆ ನೀಡಿರುವಂತಹ ಸ್ಪಷ್ಟ ಸಂದೇಶಗಳನ್ನ, ಸೂಚನೆಗಳನ್ನ, ಮಾರ್ಗದರ್ಶಿ ಸೂತ್ರಗಳನ್ನ ಸಂವಿಧಾನದ 36ನೇ ವಿಧಿಯಿಂದ ಪ್ರಾರಂಭಗೊಂಡು 51ನೇ ವಿಧಿಯವರೆಗೆ ನಮಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡುವುದನ್ನ ನಾವು ಚರ್ಚೆಯನ್ನ ಮಾಡ್ತೇವೆ. ಇದು ಸಂವಿಧಾನದ ರಚನಾಕಾರರು ಇದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಇನ್ನು ಈ ಒಂದು ರಾಜ್ಯ ನಿರ್ದೇಶಕಗಳನ್ನ ನಾವು ಅಳವಡಿಸಿಕೊಂಡ ಮೇಲೆ ಈ ಒಂದು ರಾಜ್ಯ ನೀತಿ ನಿರ್ದೇಶಕರು ಹೊಂದಿರತಕ್ಕಂಥ ಲಕ್ಷಣ ಏನೇನು, ಅದರ ಲಕ್ಷಣ ಏನು, ಯಾವ ರೀತಿಯಾದ ಒಂದು ಫೀಚರ್ಸ್ ಅನ್ನ, ಸ್ವರೂಪವನ್ನ ಹೊಂದಿದೆ ಅಂತೇಳಿ ಬಂದಾಗ ಕೆಲವೊಂದನ್ನ ಉದಾಹರಣೆಯಾಗಿ ನಾವು ಕೊಡೋದಾದ್ರೆ ಅದರ ಲಕ್ಷಣದಲ್ಲಿ ನೋಡಿದಾಗ ಶಿಕ್ಷಾರ್ಹವಲ್ಲದ್ದು, ಅಂದ್ರೆ ಇದನ್ನ ಇನ್ನೊಂದು ರೀತಿಯಲ್ಲಿ ಬಂದಾಗ ನಾವು ನಾನ್ ಜಸ್ಟಿಸಬಲ್ ರೈಟ್ಸ್ ಅಂತ ಹೇಳಿ ಕರಿತೀವಿ. ಇದು ಕೂಡ ಸಾಕಷ್ಟು ಬಾರಿ ಡಿಫರೆನ್ಸಸ್ ಅನ್ನ, ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ಹಕ್ಕುಗಳು ಇರತಕ್ಕಂತ ಒಂದು ವ್ಯತ್ಯಾಸ ಇದೆ. ಡಿಫರೆನ್ಸಸ್ ಬಿಟ್ವೀನ್ ಫಂಡಮೆಂಟಲ್ ರೈಟ್ಸ್ ಮತ್ತು DPS ಇರೋದನ್ನ ಸ್ಟೇಟ್ಮೆಂಟ್ ರೂಪದಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ, ನೇರವಾಗಿ ಕೂಡ ಪ್ರಶ್ನೆಯನ್ನ ಕೇಳಿದ್ದಾರೆ. ಇಲ್ಲಿ ಶಿಕ್ಷಾರ್ಹವಲ್ಲದ್ದು ಅಂತೇಳಿ ಬಂದಾಗ ರಾಜ್ಯ ನೀತಿ ನಿರ್ದೇಶಕಗಳನ್ನ ಏನು ಸಂವಿಧಾನದಲ್ಲಿ ನಮೂದಿಸಿದ್ದಾರೆ ಅವುಗಳನ್ನ ಸರ್ಕಾರಕ್ಕೆ ಮಾರ್ಗದರ್ಶಿ ಸೂತ್ರಗಳು ಅಂತ ನಾವು ಕರಿತಾ ಇದೀವಿ, ನಿರ್ದೇಶಕಗಳು ಅಂತ ಹೇಳಿ ಕರಿತಾ ಇದೀವಿ. ಆ ಸಂವಿಧಾನದಲ್ಲಿ ಪ್ರಸ್ತಾಪಿಸಲ್ಪಟ್ಟಿರ್ತಕ್ಕಂಥ ಎಲ್ಲಾ ನಿರ್ದೇಶಕಗಳನ್ನು ಕೂಡ ನಮ್ಮನ್ನು ಆಳುವಂತಹ ಸರ್ಕಾರ, ನಮ್ಮನ್ನು ಆಳುವಂತಹ ಜನಪ್ರತಿನಿಧಿಗಳು 100% ಇಂಪ್ಲಿಮೆಂಟೆಡ್ ಮಾಡಬೇಕು, ಅನುಷ್ಠಾನಗೊಳಿಸಬೇಕು ಅಂತಕ್ಕಂಥ ನಿಯಮ, ನಿಬಂಧನೆ ಕಡ್ಡಾಯ ಅಲ್ಲ. ಅದೇ ಮೂಲಭೂತ ಹಕ್ಕುಗಳ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಫಂಡಮೆಂಟಲ್ ರೈಟ್ಸ್ ಅನ್ನ ಒನ್ ಆಫ್ ದಿ ಜಸ್ಟಿಸಬಲ್ ರೈಟ್ಸ್ ಅಂತ ಹೇಳಿ ಕರಿತೀವಿ. ಪ್ರಶ್ನಿಸಬಹುದಾದಂತಹ ಹಕ್ಕುಗಳು. ನಮಗೆ ಕೊಟ್ಟಿರ್ತಕ್ಕಂಥ ಮೂಲಭೂತ ಹಕ್ಕಿಗೆ ಒಬ್ಬ ವ್ಯಕ್ತಿಯಿಂದ, ಸರ್ಕಾರದಿಂದ, ಒಂದು ಸಂಘ ಸಂಸ್ಥೆಯಿಂದ, ಮತ್ತೊಂದು ವ್ಯವಸ್ಥೆಯಿಂದ ಏನಾದರೂ ತೊಂದರೆ ಉಂಟಾದ್ರೆ ನಾವು ಅದರ ನ್ಯಾಯದಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇದೆ. ಹೈಕೋರ್ಟ್ ನಲ್ಲೂ ಪ್ರಶ್ನೆ ಮಾಡಬಹುದು, ಸುಪ್ರೀಂ ಕೋರ್ಟ್ ನಲ್ಲೂ ಪ್ರಶ್ನೆ ಮಾಡಬಹುದು. ಸುಪ್ರೀಂ ಕೋರ್ಟ್ ನಲ್ಲಿ ಓದ್ತೀವಿ ಅಂದ್ರೆ ಆರ್ಟಿಕಲ್ ನಂಬರ್ 32 ಪ್ರಕಾರ, ರಾಜ್ಯ ಹೈಕೋರ್ಟ್ ನಲ್ಲಿ ಓದ್ತೀವಿ ಅಂದ್ರೆ ಆರ್ಟಿಕಲ್ ನಂಬರ್ 226 ಪ್ರಕಾರ ಓದಬಹುದು. ಆದ್ರೆ ರಾಜ್ಯ ನೀತಿ ನಿರ್ದೇಶಕರನ್ನ ಯಾವುದೇ ನ್ಯಾಯದಲ್ಲೂ ಕೂಡ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಕಾರಣ ಏನಕ್ಕೆ ಅಂದ್ರೆ ಇವು ಬೇಸಿಕಲಿ ನಾನ್ ಜಸ್ಟಿಸಬಲ್ ರೈಟ್ಸ್ ಅಂತೇಳಿ ಇವರು ನಾವು ಕರಿತೀವಿ. ಹಾಗೇನೆ ಇವು ಸಲಹಾತ್ಮಕವಾದದ್ದು, ಅಡ್ವೈಸರಿ ಅಂದ್ರೆ ನಮ್ಮ ನಾಡುವಂತಹ ಸರ್ಕಾರಕ್ಕೆ ಸಲಹೆಯನ್ನ, ಸೂಚನೆಯನ್ನ ಕೊಡ್ತಕ್ಕಂಥದ್ದು. ಪ್ರತಿಯೊಂದು ವ್ಯವಸ್ಥೆಯು ಕೂಡ, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ, ಒಬ್ಬ ಶಿಕ್ಷಕರಿಗೆ ತನ್ನ ವೃತ್ತಿ ಜೀವನದಲ್ಲಿ ತನ್ನದೇ ಆದಂತ ಒಂದು ಪ್ರೊಫೆಷನಲ್ ಎಥಿಕ್ಸ್ ಇರ್ತಕ್ಕಂಥದ್ದಾಗೆ, ಪ್ರತಿಯೊಂದು ವೃತ್ತಿಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು ತಮ್ಮದೇ ಆದಂತಹ ವೃತ್ತಿ ಧರ್ಮನ ಹೊಂದಿರತಕ್ಕಂಥದ್ದಾಗೆ ಇಲ್ಲಿಯೂ ಕೂಡ ಈ ಒಂದು ರಾಜ್ಯ ನೀತಿ ನಿರ್ದೇಶಕರು ಸರ್ಕಾರಗಳಿಗೆ ಸಲಹೆಯನ್ನ ಕೊಡ್ತಾವೆ. ಯಾವ ರೀತಿಯಾದಂತಹ ಒಂದು ತತ್ವಗಳನ್ನ ನೀವು ಆಡಳಿತ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ನೀತಿಗಳ ರಚನೆಯಲ್ಲಿ, ಯೋಜನೆ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ಸಲಹೆ ಸೂಚನೆಯನ್ನು ಕೊಡ್ತಾವೆ. ಇವೆಲ್ಲವೂ ಕೂಡ ಸಲಹಾತ್ಮಕವಾಗಿರ್ತವೆ. ರಾಜಕೀಯ ರಹಿತ, ನಾನ್ ಪೊಲಿಟಿಕಲ್. ಇಲ್ಲಿ ಯಾವುದೇ ರೀತಿಯಾದಂತಹ ರಾಜಕೀಯಕ್ಕೆ ಅವಕಾಶ ಇಲ್ಲ. ಯಾವುದೇ ರಾಜಕೀಯ ಪಕ್ಷಗಳು ಈ ದೇಶದಲ್ಲಿರ್ತಕ್ಕಂತಹ ಬಹುಪಕ್ಷ ರಾಜಕೀಯ ಪದ್ಧತಿಯಲ್ಲಿ ಕೇಂದ್ರ ಮತ್ತು ರಾಜ್ಯದಲ್ಲಿ ಯಾವುದೇ ಒಂದು ಪಕ್ಷ ಆಡಳಿತ ಸೂತ್ರವನ್ನು ನಡೆಸಲಿ, ಆ ಎಲ್ಲಾ ಪಕ್ಷಗಳು ಕೂಡ ಸರ್ವಸಮ್ಮತವಾಗಿ ಅಪ್ಪಿಕೊಳ್ಳಬಹುದಾದ, ಸ್ವೀಕರಿಸಲ್ಪಡಬಹುದಾದಂತಹ ಒಂದು ಪಾಸಿಟಿವ್ನೆಸ್ ಅನ್ನ, ಧನಾತ್ಮಕವಾದ ಅಂಶಗಳನ್ನ ಈ ರಾಜ್ಯ ನೀತಿ ನಿರ್ದೇಶಕಗಳು ಹೊಂದಿದ್ದಾವೆ. ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಓರಿಯೆಂಟೆಡ್ ಅಲ್ಲ, ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷಕ್ಕೆ ಮಾತ್ರ ಇವು ಸೀಮಿತವಾಗಿಲ್ಲ. ಪ್ರತಿಯೊಂದು ರಾಜಕೀಯ ಪಕ್ಷವೂ ಕೂಡ ಅನುಸರಿಸಬಹುದಾದಂತಹ ಪಾಸಿಟಿವ್ ಇರತಕ್ಕಂತಹ ಧನಾತ್ಮಕ ಸಲಹೆಗಳನ್ನ ಇದು ಒಳಗೊಂಡಿರೋದು ನೋಡ್ತೇವೆ. ಹಲವಾರು ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿರೋದನ್ನ ನಾವು ನೋಡ್ತೇವೆ. ಇದು ಈ ಒಂದು ರಾಜ್ಯ ನೀತಿ ನಿರ್ದೇಶಕರು ಹೊಂದಿರತಕ್ಕಂತಹ ಪ್ರಮುಖ ಲಕ್ಷಣಗಳು ಅಂತೇಳಿ ನಾವು ಪಟ್ಟಿಯನ್ನು ಮಾಡ್ತೇವೆ. ಅದೇ ಈ ಒಂದು ರಾಜ್ಯ ನೀತಿ ನಿರ್ದೇಶಕರು ಆರ್ಟಿಕಲ್ ನಂಬರ್ 36 to 51 ಏನು ಮಾಹಿತಿನ ಕೊಡ್ತಾ ಇದ್ದಾವೆ ಅಂತ ನಾವು ಹೇಳ್ತಾ ಇದ್ದೇವೆ. ಈ ಒಂದು 36ರಿಂದ ಪ್ರಾರಂಭಗೊಂಡು 51ನೇ ವಿಧಿಯವರೆಗೆ ಮಾಹಿತಿ ಕೊಡ್ತಕ್ಕಂಥ ರಾಜ್ಯ ನೀತಿ ನಿರ್ದೇಶಕರು ಎಲ್ಲವನ್ನೂ ಕೂಡ ಅವಳ ಒಂದು ಸ್ವರೂಪವನ್ನ, ಅದರ ಲಕ್ಷಣವನ್ನ ನಾವು ಅವಲೋಕನ ಮಾಡಿದಾಗ ಆ ಲಕ್ಷಣಗಳ ಸ್ವರೂಪದ ಆಧಾರದ ಮೇಲೆ ಅದರ 3 ಪ್ರಮುಖ ತತ್ವಗಳಾಗಿ ಅದನ್ನ ಡಿವೈಡ್ ಮಾಡಿರೋದನ್ನ ನಾವು ಗಮನಿಸ್ತೀವಿ. ಬಟ್ ಇಲ್ಲಿ ಗಮನಿಸಬೇಕಾದಂತ ಅಂಶ ಏನು ಅಂತಂದ್ರೆ ಈ ಒಂದು ತತ್ವಗಳು ಸಂವಿಧಾನಬದ್ಧವಾಗಿ
ವಿಂಗಡಣೆ ಮಾಡಿರ್ತಕ್ಕಂಥದ್ದಲ್ಲ. ಸಂವಿಧಾನಬದ್ಧವಾಗಿ ಅದನ್ನ ಡಿವೈಡ್ ಮಾಡಿಲ್ಲ, ಅದನ್ನ ವರ್ಗೀಕರಣ ಮಾಡಿಲ್ಲ. ಬದಲಿಗೆ ಅವಳು ಹೊಂದಿರತಕ್ಕಂಥ ಒಂದು ಸ್ವರೂಪದ ಆಧಾರದ ಮೇಲೆ ಅದನ್ನ ನಾವು ಡಿವೈಡ್ ಮಾಡ್ತಾ ಬಂದಿದ್ದೀವಿ, ವರ್ಗೀಕರಣ ಮಾಡ್ತಾ ಬಂದಿದ್ದೀವಿ. ಈ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ 3 ತತ್ವಗಳನ್ನ ನಾವಿಲ್ಲಿ ರಾಜನೀತಿ ನಿರ್ದೇಶಕಗಳಲ್ಲಿ ನಾವು ಗಮನಿಸ್ತೇವೆ. ಆ 3 ತತ್ವಗಳು ಯಾವುವು ಅಂತೇಳಿ ಬಂದಾಗ ಮೊದಲಿಗೆ ಸಮಾಜವಾದಿ ತತ್ವಗಳು, ಗಾಂಧಿ ತತ್ವಗಳು, ಗಾಂಧಿ ಪ್ರಿನ್ಸಿಪಲ್, ಉದಾರವಾದಿ ತತ್ವಗಳು, ಲಿಬರಲಿಸ್ಟಿಕ್ ಪ್ರಿನ್ಸಿಪಲ್ಸ್ ಅಂತೇಳಿ 3 ತತ್ವಗಳನ್ನ ನಾವಿಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ತೇವೆ. ಇದು ಕೂಡ ಪ್ರಶ್ನೆಯನ್ನ ಕೇಳಿದ್ದಾನೆ, ಈ ಕೆಳಗಿನ ಯಾವ ಒಂದು ತತ್ವವನ್ನ ರಾಜ್ಯ ನೀತಿ ನಿರ್ದೇಶಕಗಳಲ್ಲಿ ಕಾಣಲಾಗುವುದಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಸಮಾಜವಾದಿ ತತ್ವ, ಗಾಂಧಿ ತತ್ವ, ಉದಾರವಾದಿ ತತ್ವ ಅಂತೇಳಿ ನಾವು ಕೊಟ್ಟು ಕೊನೆಯ ಆಪ್ಷನ್ ಸಮತಾವಾದಿ ತತ್ವ, ಕಮ್ಯುನಿಸಂ ಪ್ರಿನ್ಸಿಪಲ್ಸ್ ಅಂತ ಹೇಳಿ ಕೊಟ್ಟಿದ್ದಾನೆ. ಅಲ್ಲಿ ಆಪ್ಷನ್ ಯಾವ್ದನ್ನ ಹಾಕ್ಬೇಕು ಅಂತಂದ್ರೆ ವಿಚ್ ಇಸ್ ದ ಪ್ರಿನ್ಸಿಪಲ್ ನಾಟ್ ರಿಲೇಟೆಡ್ ಟು DPSP ಅಂತ ಹೇಳಿ ಬಂದಾಗ ಕಮ್ಯುನಿಸಂ ಪ್ರಿನ್ಸಿಪಲ್, ಸಮತಾವಾದಿ ತತ್ವವನ್ನ ನಾವು ರಾಜ್ಯ ನೀತಿ ನಿರ್ದೇಶಕಗಳಲ್ಲಿ ಕಾಣುತ್ತಿಲ್ಲ, ಬದಲಿಗೆ ಸಮಾಜವಾದಿ ತತ್ವ, ಗಾಂಧಿ ತತ್ವ ಮತ್ತು ಉದಾರವಾದಿ ತತ್ವ ಈ 3 ತತ್ವ ನೋಡ್ತೇವೆ. ಇದು ನಾಲೆಡ್ಜ್ ಲೆವೆಲ್ ಅಲ್ಲಿ ಕೇಳುವಂತಹ ಪ್ರಶ್ನೆ, ಈಗಾಗಲೇ ಕೇಳಿರುವಂತಹ ಪ್ರಶ್ನೆ ಹಲವಾರು ಪರೀಕ್ಷೆಗಳಲ್ಲಿ. ಇಲ್ಲಿ ಈ ಒಂದು 3 ತತ್ವಗಳ ಆಧಾರದ ಮೇಲೆ ನಾವು ಈ ಒಂದು ವಿಧಿಗಳನ್ನ ವರ್ಗೀಕರಣ ಮಾಡಿದೀವಿ, ರಾಜ್ಯ ನೀತಿ ನಿರ್ದೇಶಕಗಳನ್ನ ವರ್ಗೀಕರಣ ಮಾಡಿದೀವಿ ಅಂತಂದ್ರೆ ಇಲ್ಲಿ ಯಾವ ಯಾವ ತತ್ವಗಳ ವ್ಯಾಪ್ತಿಗೆ ಯಾವ ಯಾವ ವಿಧಿಗಳು ಒಳಪಡ್ತವೆ ಇದು ತೀರಾ ಇನ್ನೂ ಮುಖ್ಯ. ಕೇವಲ ತತ್ವವನ್ನು ತಿಳ್ಕೊಂಡಿದೀವಿ ಅಂತ ತಕ್ಷಣ ನಾವು ಪರಿಪೂರ್ಣತೆ ಇಲ್ಲ. ಅಲ್ಲಿ ಆರ್ಟಿಕಲ್ ಅನ್ನು ಕೊಡ್ತಾನೆ, ಇದು ಯಾವ ತತ್ವಕ್ಕೆ ಒಳಪಟ್ಟಿದೆ, ಅಥವಾ ಕಾನ್ಸೆಪ್ಟ್ ಅನ್ನು ಕೊಡ್ತಾನೆ, ಯಾವ ತತ್ವಕ್ಕೆ ಸಂಬಂಧಿಸಿದೆ ಅಂತೇಳಿ ಕೊಡ್ತಾನೆ. ಎಕ್ಸಾಂಪಲ್ UPSC ಕೇಳಿದಾನೆ, ಸಂವಿಧಾನದ 40ನೇ ಅನುಚ್ಛೇದವು ಈ ಕೆಳಗಿನ ಯಾವ ತತ್ವದ ವ್ಯಾಪ್ತಿಗೆ ಒಳಪಡುತ್ತದೆ ಅಂತ ಹೇಳಿಕೊಟ್ಟು ಸಮಾಜವಾದಿ, ಗಾಂಧಿ, ಉದಾರವಾದಿ, ಸಮತಾವಾದಿ ಅಂತೇಳಿ ಆಪ್ಷನ್ ಕೊಟ್ಟಿದ್ದಾನೆ. ಆ ಹಿನ್ನೆಲೆಯಲ್ಲಿ ನಾವು ತತ್ವವನ್ನು ತಿಳ್ಕೊಂಡೇ ಸಾಕಾಗೋದಿಲ್ಲ, ಆ ತತ್ವದ ವ್ಯಾಪ್ತಿಗೆ ಯಾವ ವಿಧಿ ಬರ್ತವೆ ಅಂತ ಕೂಡ ತೀರಾ ಬಹಳ ಮುಖ್ಯ. ಅಲ್ಲಿ ಸಂವಿಧಾನದ 40ನೇ ವಿಧಿ ಅಂತ ಬಂದಾಗ, ಆರ್ಟಿಕಲ್ ನಂಬರ್ 40 ಅಂತ ಬಂದಾಗ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪಂಚಾಯತ್ ಅಂತ ಬರುತ್ತೆ, ಪಂಚಾಯತ್ಗಳ ಸ್ಥಾಪನೆ ಅಂತ, ಪಂಚಾಯತ್ಗಳ ಸ್ಥಾಪನೆ ಬರ್ತಕ್ಕಂಥದ್ದು ಗಾಂಧಿ ತತ್ವಕ್ಕೆ ಉದಾಹರಣೆಗೆ ನಾವು ಕೊಡ್ತೇವೆ. ಈ ರೀತಿಯಾಗಿ ಪ್ರಶ್ನೆ ನಾವು ಆರ್ಟಿಕಲ್ ಕೊಟ್ಟು ಕಾನ್ಸೆಪ್ಟ್ ಅನ್ನು ಕೊಡ್ತಾನೆ, ಕಾನ್ಸೆಪ್ಟ್ ಕೊಟ್ಟು ಆರ್ಟಿಕಲ್ ಅನ್ನು ಕೊಡ್ತಾನೆ, ಅಥವಾ ಸ್ಟೇಟ್ಮೆಂಟ್ ರೂಪದಲ್ಲಿ ಕೊಟ್ಟು ಯಾವ ಹೇಳಿಕೆ ಸರಿ ಇದೆ, ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೊಡ್ತಾನೆ. ಅವನು ಯಾವುದೇ ಆಂಗಲ್ ಅಲ್ಲಿ ಕೇಳಿದ್ರು ಕೂಡ ನಾವು ಆ ಕಾನ್ಸೆಪ್ಟ್ ಅನ್ನ ಎಲ್ಲಾ ಒಂದು ದೃಷ್ಟಿಕೋನದಲ್ಲೂ ಕೂಡ ತಿಳ್ಕೊಂಡಾಗ ನಾವು ಅದಕ್ಕೆ 100ಕ್ಕೆ 100ರಷ್ಟು ಸರಿ ಉತ್ತರವನ್ನ ಹಾಕಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇಲ್ಲಿ ನಾವು ತತ್ವಗಳ ವ್ಯಾಪ್ತಿಗೆ ಬಂದಾಗ 3 ತತ್ವಗಳನ್ನು ನಾವು ಡಿವೈಡ್ ಮಾಡಿಕೊಂಡ ಸಂದರ್ಭದಲ್ಲಿ ಇಲ್ಲಿ ಪ್ರಾರಂಭದಲ್ಲಿ ಆರ್ಟಿಕಲ್ ನಂಬರ್ 36 ಮತ್ತೆ 37 36 ಮತ್ತು 37 ವಿಧಿಗಳು ಅದರ ಥಿಯರಿಟಿಕಲ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಆರ್ಟಿಕಲ್ ನಂಬರ್ 36 ಅಂತಕ್ಕಂಥದ್ದು ನಮಗೆ ರಾಜ್ಯ ನೀತಿ ನಿರ್ದೇಶಕಗಳ ಅರ್ಥ ಮತ್ತು ಅದರ ವ್ಯಾಖ್ಯಾನದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುತ್ತೆ, ಆ ಗಂಭೀರ ಅನ್ನೋದನ್ನ ಹೇಳುತ್ತೆ. ಅದೇ ಆರ್ಟಿಕಲ್ ನಂಬರ್ 37 ಬಂದಂತಹ ಸಂದರ್ಭದಲ್ಲಿ ಇದೇ ಒಂದು ರಾಜ್ಯ ನೀತಿ ನಿರ್ದೇಶಕಗಳ ಸ್ವರೂಪ ಅಥವಾ ಲಕ್ಷಣ, ಅದರ ಫೀಚರ್ಸ್ ಏನಿದೆ, ಅದು ಒಳಗೊಂಡಿರತಕ್ಕಂತಹ ಮೈಗೂಡಿಸಿಕೊಂಡಿರತಕ್ಕಂತಹ ಲಕ್ಷಣಗಳ ಬಗ್ಗೆ ಅದು ಮಾಹಿತಿಯನ್ನ ನಮಗೆ ನೀಡುತ್ತೆ. ಈ 2 ವಿಧಿಗಳು ಕೂಡ ಅದರ ಒಂದು ಥಿಯರಿಟಿಕಲ್ ಕಾನ್ಸೆಪ್ಟ್ ನಮಗೆ ಕೊಟ್ಟರೆ ಅಧಿಕೃತವಾಗಿ ಪ್ರಾರಂಭ ಆಗ್ತಕ್ಕಂಥದ್ದು ಒಂದೊಂದು ಕಾನ್ಸೆಪ್ಟ್ಗಳು ಆರ್ಟಿಕಲ್ ನಂಬರ್ 38 ಇಂದ ಪ್ರಾರಂಭವಾಗುವುದನ್ನ ನಾವು ಗಮನಿಸ್ತೀವಿ. ಈಗ ಇಲ್ಲಿ ರಾಜ್ಯ ನೀತಿ ನಿರ್ದೇಶಕಗಳ ಹಿನ್ನೆಲೆಯನ್ನ ನಾವು ತಿಳ್ಕೊಂಡ್ಮೇಲೆ ನಾವು ಆ ನಂತರದಲ್ಲಿ ಬರ್ತಕ್ಕಂಥದ್ದು ಯಾವುದಕ್ಕೆ ಅಂತೇಳಿ ಬಂದಾಗ ಇದು ಒಳಗೊಂಡಿರತಕ್ಕಂತಹ ತತ್ವ. ಇಲ್ಲಿ ಮೊದಲಿಗೆ ಸಮಾಜವಾದಿ ತತ್ವ ಅಂತೇಳಿ ಬರ್ತಿದ್ದೀವಿ. ಸಮಾಜವಾದಿ ತತ್ವದ ವ್ಯಾಪ್ತಿಗೆ ಯಾವ ಯಾವ ವಿಧಿಗಳು ಬರ್ತಾವೆ ಇಲ್ಲಿ, ಆ ವಿಧಿಗಳು ಯಾವುದರ ಬಗ್ಗೆ ಮಾಹಿತಿಯನ್ನು ನೀಡ್ತವೆ ಹೇಳ್ತವೆ ಅನ್ನೋ ವಿಚಾರಕ್ಕೆ ಬಂದ್ರೆ ಇಲ್ಲಿ ಮೊದಲಿಗೆ ಸಮಾಜವಾದಿ ತತ್ವದಲ್ಲಿ ನಾವು ಗಮನಿಸ್ತಕ್ಕಂಥ ಆರ್ಟಿಕಲ್ ಅಂದ್ರೆ ಆರ್ಟಿಕಲ್ ನಂಬರ್ 38 38ನೇ ವಿಧಿ. ಆರ್ಟಿಕಲ್ ನಂಬರ್ 38 ಏನಿರುತ್ತೆ ಅಂತ ಬಂದಾಗ ರಾಜ್ಯವು ಜನತೆಯ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು ಸಾಧಿಸಿ ಕಲ್ಯಾಣವನ್ನು ಸಾಧಿಸುವುದು ಅಂತೇಳಿ ಹೇಳುತ್ತೆ. ಸ್ಟೇಟ್ ಟು ಸೆಕ್ಯೂರ್ ಎ ಸೋಷಿಯಲ್ ಆರ್ಡರ್ ಫಾರ್ ದಿ ವೆಲ್ಫೇರ್ ಆಫ್ ದಿ ಪೀಪಲ್ ಅಂತೇಳಿ ಹೇಳುತ್ತೆ. ಅಂದ್ರೆ ಒಂದು ರಾಜ್ಯದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಜನರಿಗೆ, ಪ್ರಜೆಗಳಿಗೆ ರಾಜಕೀಯವಾಗಿ, ಹಾಗೆಯೇ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಪೊಲಿಟಿಕಲ್, ಎಕನಾಮಿಕ್ ಅಂಡ್ ಸೋಷಿಯಲ್ ಜಸ್ಟಿಸ್ 3 ಕ್ಷೇತ್ರದಲ್ಲೂ ಕೂಡ ನ್ಯಾಯವನ್ನು ಒದಗಿಸಿಕೊಡಬೇಕು. ಯಾವುದೇ ಜಾತಿ, ಧರ್ಮ, ಜನಾಂಗ, ಬುಡಕಟ್ಟು ಯಾವುದೇ ರೀತಿಯಾದ ಒಂದು ತಾರತಮ್ಯ ಇರುತ್ತೆ, ಡಿಸ್ಕ್ರಿಮಿನೇಷನ್ ಇಲ್ಲದೆ ಎಲ್ಲರಿಗೂ ಕೂಡ ನಾವು ಸಮಾನ ನ್ಯಾಯವನ್ನು ಕೊಡಬೇಕು. ಆ ಸಮಾನ ನ್ಯಾಯ ಕೊಟ್ಟಾಗ ಮಾತ್ರ ನಾವು
ನಾವು ವೆಲ್ಫೇರ್ ಸ್ಟೇಟ್ ಅನ್ನ, ಒಂದು ಅಭಿವೃದ್ಧಿ ಪರವಾದಂತಹ ಕಲ್ಯಾಣಪರವಾದಂತಹ ರಾಜ್ಯವನ್ನ ನಾವು ಕಾಣೋದಕ್ಕೆ ಸಾಧ್ಯ ಅಂತೇಳಿ ಈ ಒಂದು ವಿಧಿ ಹೇಳುತ್ತೆ. ಆ ಮೂಲಕವಾಗಿ ಜನರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನ ಕಲ್ಪಿಸುವುದೇ ಇದರ ಒಂದು ಮೂಲ ಉದ್ದೇಶ ಆಗಿರ್ತಕ್ಕಂಥದ್ದು. ಆರ್ಟಿಕಲ್ ನಂಬರ್ 38 ಹೇಳುವಂಥದ್ದು. ಇನ್ನು ಹಾಗೆ ಆರ್ಟಿಕಲ್ ನಂಬರ್ 39 39ನೇ ವಿಧಿ ಬಂದಾಗ ರಾಜ್ಯವು ಕೆಲವು ನೀತಿ ತತ್ವಗಳನ್ನ ಪಾಲಿಸಬೇಕು ಅಂತೇಳಿ ಹೇಳುತ್ತೆ. ಸರ್ಟನ್ ಪ್ರಿನ್ಸಿಪಲ್ಸ್ ಟು ಬಿ ಫಾಲೋಡ್ ಬೈ ಸ್ಟೇಟ್ ಅಂತ ಹೇಳಿ ಹೇಳುತ್ತೆ. ರಾಜ್ಯವು ಕೆಲವು ನೀತಿ ತತ್ವಗಳನ್ನ ಪಾಲಿಸಬೇಕು. ಏನು ನೀತಿ ತತ್ವಗಳನ್ನು ಪಾಲಿಸಬೇಕು? ಈಗ ಪ್ರತಿಯೊಬ್ಬರು ಕೂಡ ಒಂದೊಂದು ವೃತ್ತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂತಹ ವೃತ್ತಿಯಲ್ಲಿ ತಮ್ಮದೇ ಆದಂತಹ ಒಂದು ಪಾಲಿಸಿಗಳನ್ನ, ತಮ್ಮದೇ ಆದಂತಹ ಒಂದು ಪ್ಲಾನ್ಗಳನ್ನ, ತಮ್ಮದೇ ಆದಂತಹ ಒಂದು ಎಥಿಕ್ಸ್ಗಳನ್ನ, ವ್ಯಾಲ್ಯೂಸ್ಗಳನ್ನ ಒಳಗೊಂಡಿರ್ತಾರೆ. ಹಾಗೆಯೇ ಇಲ್ಲಿಯೂ ಕೂಡ ಒಂದು ಸರ್ಕಾರ, ಒಂದು ಪಕ್ಷದ ಸರ್ಕಾರ ತಾನು ಅಧಿಕಾರಕ್ಕೆ ಬಂದರೆ ತಮ್ಮದೇ ಆದಂತ ಒಂದು ಪಾಲಿಸಿನ ಇಂಟ್ರೊಡ್ಯೂಸ್ ಮಾಡುತ್ತೆ, ಇನ್ನೊಂದು ಪಕ್ಷದ ಸರ್ಕಾರ ತಮ್ಮದೇ ಆದಂತ ಒಂದು ಪಾಲಿಸಿನ ಇಂಟ್ರೊಡ್ಯೂಸ್ ಮಾಡುತ್ತೆ. ಹೀಗೆ ವಿಭಿನ್ನವಾದಂತಹ ಒಂದು ತತ್ವಗಳನ್ನ, ನೀತಿಗಳನ್ನ ಪ್ರತಿಯೊಬ್ಬರು ಕೂಡ ಹೊಂದಿರ್ತಾರೆ. ಹಾಗೆ ರಾಜ್ಯವು ಕೂಡ ರಾಜ್ಯಾಡಳಿತವನ್ನು ನಿರ್ವಹಿಸಬೇಕಾದ್ರೆ ಕೆಲವೊಂದು ಮೂಲಭೂತವಾದಂತಹ ಪ್ರಿನ್ಸಿಪಲ್ಸ್ ಅನ್ನು ಒಳಗೊಂಡಿರಲೇಬೇಕು. ನೀತಿ ತತ್ವರಹಿತವಾದಂತಹ ಆಡಳಿತವನ್ನ, ನೀತಿ ತತ್ವರಹಿತವಾದಂತಹ ಒಂದು ಸಮಾಜವನ್ನ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯತೆ ಇಲ್ಲ. ಪ್ರತಿಯೊಂದು ಕೂಡ ತನ್ನದೇ ಆದಂತ ಒಂದು ನೀತಿಯನ್ನ, ತನ್ನದೇ ಆದಂತ ಒಂದು ತತ್ವವನ್ನ ಅಳವಡಿಸಿಕೊಂಡಿರಲೇಬೇಕು. ಆ ಮೂಲಕವಾಗಿ ರಾಜ್ಯವನ್ನ ಮಾಡಬೇಕು ಅಂತ ಹೇಳಿ, ರಾಜ್ಯಾಡಳಿತವನ್ನು ನಿರ್ವಹಿಸಬೇಕು ಅಂತ ಹೇಳಿ ಈ ಒಂದು ವಿಧಿ ಹೇಳುತ್ತೆ. ಆದ್ಮೇಲೆ ಯಾವ ರೀತಿಯಾದಂತ ನೀತಿನ ಹೊಂದಿರಬೇಕು? ಎಕ್ಸಾಂಪಲ್, ಈಗ ನೀತಿ ತತ್ವಗಳನ್ನ ಪಾಲಿಸಬೇಕು ಅಂತಂದಾಗ ಯಾವ ನೀತಿ ತತ್ವ ಹೊಂದಿರಬೇಕು ಅನ್ನೋದು ನಿಮ್ಮ ಒಂದು ಮಾಸದಲ್ಲಿ ಬರ್ತಕ್ಕಂಥ ಒಂದು ಸಂದೇಹ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಇಲ್ಲಿ ಮನುಷ್ಯನಿಗೆ ಅಂದ್ರೆ ಆ ರಾಜ್ಯದ ಜನರಿಗೆ ಜೀವನಾವಶ್ಯಕ ಸೌಲಭ್ಯಗಳನ್ನು ಒದಗಿಸತಕ್ಕಂಥದ್ದು ಕೂಡ ಆ ರಾಜ್ಯದ ಒಂದು ಕರ್ತವ್ಯ ಆಗಿರುತ್ತೆ. ಬೇಸಿಕ್ ನೀಡ್ಸ್ ಏನಿದೆ, ಅಗತ್ಯ ಸೇವೆಗಳಿದ್ದಾವೆ, ಅದನ್ನ ಒದಗಿಸುವಂಥದ್ದು. ಜೊತೆಗೆ ಸ್ತ್ರೀ ಮತ್ತು ಪುರುಷರಿಗೆ ಸಮಾನ ವೇತನವನ್ನು ಕೊಡ್ತಕ್ಕಂಥದ್ದು, ಈಕ್ವಲ್ ರೆನ್ಯುಮರೇಷನ್ ಗಿವನ್ ಟು ಮೇಲ್ ಅಂಡ್ ಫೀಮೇಲ್ ವರ್ಕರ್ಸ್ ಅಂತ. ಈಗ ಯಾವುದೇ ಒಂದು ಖಾಸಗಿರಿಂದ ಆಗಲಿ, ಸಾರ್ವಜನಿಕರಿಂದ ಆಗಲಿ, ಅಲ್ಲಿ ದುಡಿತಕ್ಕಂತಹ ಕೆಲಸ ಮಾಡತಕ್ಕಂಥ ನೌಕರರಿಗೆ ಯಾವುದೇ ರೀತಿಯಾದಂತಹ ಲಿಂಗ ತಾರತಮ್ಯವಿಲ್ಲದೆ, ಆತ ಪುರುಷ, ಈಕೆ ಮಹಿಳೆ ಅಂತಕ್ಕಂಥ ಯಾವುದೇ ಜೆಂಡರ್ ಡಿಸ್ಕ್ರಿಮಿನೇಷನ್ ಇಲ್ಲದೆ ಆ ಹುದ್ದೆಗೆ, ಆ ಸ್ಥಾನಮಾನಕ್ಕೆ ಎಷ್ಟು ವೇತನವನ್ನು ನಿಗದಿ ಮಾಡಿದಾರೋ ಅದೇ ವೇತನವನ್ನ ಸ್ತ್ರೀಯರಿಗೂ ಕೊಡಬೇಕು, ಪುರುಷರಿಗೂ ಕೊಡಬೇಕು. ಇದನ್ನ ಒಂದು ಸರ್ಕಾರ ಅದನ್ನ ಅಳವಡಿಸಿಕೊಳ್ಳಬೇಕು. ಯಾವುದೇ ಒಂದು ಸರ್ಕಾರ ನಮ್ಮ ಆಳ್ವಿಕೆಯಲ್ಲಿ ಪುರುಷ ನೌಕರಿಗೆ ಒಂದು ವೇತನವನ್ನ, ಮಹಿಳಾ ನೌಕರಿಗೆ ಒಂದು ವೇತನವನ್ನ ಕೊಡ್ತೀವಿ ಅಂತಂದ್ರೆ ಅದನ್ನ ಯಾರು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅದು ಯಾವುದೇ ಒಂದು ಅಭಿವೃದ್ಧಿ ಪಡುವ ರಾಜ್ಯದ ಒಂದು ಪರಿಕಲ್ಪನೆಯೂ ಅಲ್ಲ, ಸರ್ಕಾರದ ಒಂದು ನೀತಿಯೂ ಕೂಡ ಅಲ್ಲ. ಇದರಿಂದಾಗಿ ಯಾವುದೇ ಸರ್ಕಾರವಾಗಿ ಅಲ್ಲಿ ಕೆಲಸ ಮಾಡತಕ್ಕಂತಹ ನೌಕರರಿಗೆ ಯಾವುದೇ ರೀತಿಯಾದ ಲಿಂಗ ತಾರತಮ್ಯ ಇಲ್ಲದೆ ಪುರುಷ ಮತ್ತು ಸ್ತ್ರೀಯರಿಗೆ ಸಮಾನವಾದ ಒಂದು ವೇತನವನ್ನು ಕೊಡಬೇಕು ಅಂತ ಹೇಳುತ್ತೆ. ಇದು ಕೂಡ ಒನ್ ಆಫ್ ದಿ ಪಾಲಿಸಿ ಟು ಬಿ ಫಾಲೋಡ್ ಬೈ ಗವರ್ನಮೆಂಟ್. ಅನದರ್ ಒನ್, ಮತ್ತೊಂದು ಉದಾಹರಣೆ ಕೊಡೋದಾದ್ರೆ, ಮಕ್ಕಳ ಆರೋಗ್ಯ ವೃದ್ಧಿಗೆ ಕ್ರಮವನ್ನು ವಹಿಸತಕ್ಕಂಥದ್ದು. ಮಕ್ಕಳ ಆರೋಗ್ಯ ವೃದ್ಧಿಗೆ ಏನು, ಮಕ್ಕಳು ಈಗ ಹೆರಿಗೆಗೆ ಮುಂಚಿತವಾಗಿ, ಹೆರಿಗೆ ನಂತರದಲ್ಲಿ ಸರ್ಕಾರದ ವತಿಯಿಂದ ಆ ಒಂದು ಗರ್ಭಿಣಿ ಹೆಂಗಸರಿಗೆ, ಬಾಣಂತಿಯರಿಗೆ ಕೊಡಬೇಕಾದ ಒಂದು ಮೂಲಭೂತವಾದಂತಹ ಒಂದು ಅಗತ್ಯತೆಗಳನ್ನ, ಪೌಷ್ಟಿಕಾಂಶವುಳ್ಳ ಆಹಾರವನ್ನು ಕೊಡ್ತಕ್ಕಂಥದ್ದಾಗಲಿ, ಅವರಿಗೆ ಕೆಲವೊಂದು ಆರ್ಥಿಕವಾದ ನೆರವನ್ನು ಕೊಡುವಂಥದ್ದಾಗಲಿ, ಇದೇನಿದೆ ಆ ಚೈಲ್ಡ್ ಹೆಲ್ತ್ ಡೆವಲಪ್ಮೆಂಟ್ಗೆ ಪೂರಕವಾದ ಒಂದು ಕ್ರಮಗಳನ್ನ ಸರ್ಕಾರ ನಿರ್ವಹಿಸಬೇಕು ಅಂತ ಹೇಳಿರುತ್ತೆ. ಆ ಮಕ್ಕಳ ಆರೋಗ್ಯ ವೃದ್ಧಿಯು ಕೂಡ ಕ್ರಮ ವಹಿಸಬೇಕು ಅನ್ನೋದು ಕೂಡ ಈ ಒಂದು ನೀತಿಯಲ್ಲಿ ಬರ್ತಕ್ಕಂಥದ್ದು. ಆ ಮಕ್ಕಳ ಆರೋಗ್ಯ ವೃದ್ಧಿಗೆ ಕ್ರಮ ವಹಿಸಬೇಕು ಅನ್ನೋದು ಮೂಲ ಸಂವಿಧಾನದಲ್ಲಿಲ್ಲ. 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಆ ಒಂದು ಕಾನ್ಸೆಪ್ಟ್ ಅನ್ನ ಆರ್ಟಿಕಲ್ ನಂಬರ್ 39ನೇ ವ್ಯಾಪ್ತಿಗೆ ಸೇರ್ಪಡೆ ಮಾಡೋದನ್ನ ನಾವು ಗಮನಿಸ್ತೇವೆ. ಇದು ಕೆಲವೊಂದು ಉದಾಹರಣೆಗಳು. ಸರ್ಟನ್ ಪ್ರಿನ್ಸಿಪಲ್ಸ್ ಫಾಲೋಡ್ ಬೈ ಸ್ಟೇಟ್, ರಾಜ್ಯ ಕೆಲವೊಂದು ನೀತಿ ತತ್ವಗಳನ್ನ ಪಾಲನೆ ಮಾಡಬೇಕು ಅನ್ನೋದಕ್ಕೆ ಯಾವ ನೀತಿ ತತ್ವಗಳನ್ನ ಪಾಲನೆ ಮಾಡಬೇಕು ಅನ್ನೋದಕ್ಕೆ ನಾವು ಕೊಟ್ಟಂತ ಕೆಲವೊಂದು 3 ಉದಾಹರಣೆಗಳು. ಇನ್ನು ಮುಂದುವರೆದ ಭಾಗವಾಗಿ ಇದೇ ಒಂದು ಸಮಾಜವಾದಿ ತತ್ವದಲ್ಲಿ ಬರ್ತಕ್ಕಂಥದ್ದು ಆರ್ಟಿಕಲ್ ನಂಬರ್ 39A 39A. ಇದು ಬಹಳ ಪ್ರಮುಖವಾಗಿದೆ. ಈ 39A ಏನ್ ಹೇಳುತ್ತೆ ಅಂದ್ರೆ, ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ನೆರವು, ಈಕ್ವಲ್ ಜಸ್ಟಿಸ್ ಅಂಡ್ ಫ್ರೀ ಲೀಗಲ್ ಏಡ್ ಅಂತ ಹೇಳುತ್ತೆ. ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ನೆರವು. ಸಮಾನ ನ್ಯಾಯ ಅಂತ ಬಂದಾಗ ನ್ಯಾಯ, ಜಸ್ಟಿಸ್ ಅಂತಕ್ಕಂಥದ್ದು ಎಲ್ಲರಿಗೂ ಒಂದೇ. ಅದು ಐದರ್ ಪೊಲಿಟಿಕಲ್ ಜಸ್ಟಿಸ್, ಸೋಷಿಯಲ್ ಜಸ್ಟಿಸ್, ಎಕನಾಮಿಕ್ ಜಸ್ಟಿಸ್, ಯಾವುದೇ ರೂಪದ ನ್ಯಾಯ ಆಗಲಿ ಎಲ್ಲರಿಗೂ ಕೂಡ ಒಂದನೇ. ಬಡವ ಶ್ರೀಮಂತ, ಪುರುಷ ಮತ್ತು ಸ್ತ್ರೀಯರು, ವಿದ್ಯಾವಂತ ಮತ್ತು ಅವಿದ್ಯಾವಂತ ಅಂತಕ್ಕಂಥ ಯಾವುದೇ ರೀತಿಯಾದ ತಾರತಮ್ಯ ಇಲ್ಲದೇ ಎಲ್ಲರೂ ಕೂಡ ಸಮಾನ ನ್ಯಾಯ ಸಿಗಬೇಕು. ಆದರೆ ಉಚಿತ ಕಾನೂನು ನೆರವು, ಫ್ರೀ ಲೀಗಲ್ ಏಡ್, ಉಚಿತವಾಗಿ ಕಾನೂನು ನೆರವನ್ನು ಕೊಡಬೇಕು. ಕೆಲವೊಮ್ಮೆ ಕೆಲವೊಂದು ಆಸ್ತಿ ಪಾಸ್ತಿನ, ಉದಾಹರಣೆಗೆ ಉಳ್ಳವರು ಯಾವುದೋ ಒಬ್ಬ ಬಡವನ, ದುರ್ಬಲ ವ್ಯಕ್ತಿಗಳ ಆಸ್ತಿಯನ್ನ ಕಬಳಿಸಿದ್ದಾರೆ, ಅಕ್ವೈರ್ ಮಾಡ್ಕೊಂಡಿದ್ದಾರೆ.
ಅದನ್ನು ಬಿಡಿಸ್ಕೋಬೇಕು. ಅವರ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ಕಾನೂನು ಹೋರಾಟ ಮಾಡಬೇಕು. ಕಾನೂನು ಹೋರಾಟ ಮಾಡಲಿಕ್ಕೆ ಅವರ ಅಗತ್ಯವಾದಂತಹ ಒಂದು ಹಣಕಾಸಿನ ನೆರವಿನ ಕೊರತೆ ಇದೆ. ಈ ಸಂದರ್ಭದಲ್ಲಿ ಅಂಥವರಿಗೆ, ಅಂತಹ ಒಂದು ದುರ್ಬಲರಿಗೆ, ಶೋಷಿತರಿಗೆ ಉಚಿತವಾಗಿ ಕಾನೂನು ನೆರವನ್ನು ಕೊಡೋದ್ರ ಮುಖಾಂತರ ಅವರ ಬಗ್ಗೆ ಒಂದು ನ್ಯಾಯವನ್ನು ದೊರಕಿಸಿಕೊಡಬೇಕು. ಅವರು ಯಾವುದರಲ್ಲಿ ನೊಂದಿದ್ದಾರೆ, ಶೋಷಣೆಗೆ ಒಳಗಾಗಿದ್ದಾರೆ, ಅದರ ವಿರುದ್ಧವಾಗಿ ಅವರಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕು ಅಂತೇಳಿ ಅದಕ್ಕೆ ಸರ್ಕಾರದ ವತಿಯಿಂದಲೇ ಉಚಿತವಾಗಿ ಕಾನೂನು ನೆರವನ್ನು ಕೊಡಬೇಕು. ಅವರವರ ಒಂದು ಸಮಸ್ಯೆಗೆ ಸಂಬಂಧಪಟ್ಟಾಗೆ ಲೀಗಲ್ ಒಪಿನಿಯನ್ ಯಾವ ರೀತಿ ಇರಬೇಕು ಅಂತೇಳಿ ಒಬ್ಬ ಲಾಯರನ್ನು ನೇಮಕ ಮಾಡುವ ಮುಖಾಂತರವಾಗಿ ಆ ಲಾಯರಿಂದ ಉಚಿತವಾಗಿ ಕಾನೂನು ನೆರವನ್ನು ಕೊಡಬೇಕು ಅಂತೇಳಿ ಈ ಒಂದು ವಿಧಿ ಹೇಳುತ್ತೆ. ಇದು ಮೂಲ ಸಂವಿಧಾನದಲ್ಲಿ 1950 ಜನವರಿ 26 ಸಂವಿಧಾನ ಏನು ಜಾರಿಗೆ ಬಂತು, ಆ ಸಂವಿಧಾನ ಜಾರಿಗೆ ಬಂದಾಗ ರಾಜ್ಯ ನೀತಿ ನಿರ್ದೇಶಕತ್ವಗಳ ಪಟ್ಟಿಯಲ್ಲಿ ಆರ್ಟಿಕಲ್ ನಂಬರ್ 39A ಇರಲಿಲ್ಲ. ಆದ್ಮೇಲೆ ಈ ಒಂದು 39A ಯಾವಾಗ ಇದಕ್ಕೆ ಸೇರ್ಪಡೆ ಮಾಡಿದ್ರು DPSP ಲಿಸ್ಟ್ಗೆ ಅಂತ ಬಂದಾಗ 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಇದನ್ನ ಸೇರ್ಪಡೆ ಮಾಡುವುದನ್ನ ನಾವು ಗಮನಿಸ್ತೇವೆ. ಆ 42 ಅಮೆಂಡ್ಮೆಂಟ್ ಮುಖಾಂತರ ಆರ್ಟಿಕಲ್ ನಂಬರ್ 39A ಅಂತಕ್ಕಂಥದ್ದನ್ನ ಈ ಒಂದು DPSP ಲಿಸ್ಟ್ಗೆ ಸೇರ್ಪಡೆ ಮಾಡಿದ್ದಾರೆ. ಅಂದಿನಿಂದ ಈ ಒಂದು ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ಇರುವಂತಕ್ಕಂಥದ್ದು DPSPಯಲ್ಲಿ ಅದು ಶಾಶ್ವತವಾದ ಸ್ಥಾನವನ್ನ ಪಡ್ಕೊಂಡಿದೆ. ಇನ್ನು ನೆಕ್ಸ್ಟ್ 39A ಆಗಿದೆ ಆರ್ಟಿಕಲ್ ನಂಬರ್ 41 41ನೇ ವಿಧಿ. 41ನೇ ವಿಧಿ ಏನು ಹೇಳುತ್ತೆ? ಕೆಲವು ಅಂಶಗಳಲ್ಲಿ ಅಥವಾ ಸನ್ನಿವೇಶಗಳಲ್ಲಿ ಉದ್ಯೋಗ, ಶಿಕ್ಷಣ ಮತ್ತು ಸರ್ಕಾರದ ನೆರವನ್ನು ಪಡೆಯುವ ಹಕ್ಕು ಅಂತ ಹೇಳುತ್ತೆ. ರೈಟ್ ಟು ವರ್ಕ್, ಟು ಎಜುಕೇಶನ್ ಅಂಡ್ ಪಬ್ಲಿಕ್ ಅಸಿಸ್ಟೆನ್ಸ್ ಇನ್ ಸರ್ಟನ್ ಕೇಸಸ್ ಅಂತ ಹೇಳುತ್ತೆ. ಈ ದೇಶದ ನಾಗರಿಕರಾಗಿ, ಈ ರಾಜ್ಯದ ನಾಗರಿಕರಾಗಿ ನಾವು ನಮ್ಮನ್ನ ಆಳುವಂತಹ ಒಂದು ಸರ್ಕಾರದಿಂದ ಏನು ನಿರೀಕ್ಷೆ ಮಾಡ್ತೇವೆ? ನಮಗೆ ಶೈಕ್ಷಣಿಕ ಅವಕಾಶವನ್ನು ಕಲ್ಪಿಸಿಕೊಡ್ಲಿ, ಸ್ಕೂಲ್ ಕಾಲೇಜುಗಳನ್ನು ಓಪನ್ ಮಾಡಲಿ ಅಂತ ಅಂತೀವಿ. ಹಾಗೆ ಎಜುಕೇಶನ್ ಪೂರೈಸಿದ ಮೇಲೆ ನಮಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಲಿ ಅಂತ ನಾವು ನಿರೀಕ್ಷೆ ಮಾಡ್ತೇವೆ. ಉದ್ಯೋಗ ಅವಕಾಶಗಳ ಸರ್ಕಾರ ಸೃಷ್ಟಿ ಮಾಡಲಿ. ಒಂದು ವೇಳೆ ಉದ್ಯೋಗಾವಕಾಶದ ಜೊತೆಗೆ ನಾವೇನಾದ್ರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನ, ಸ್ವಯಂ ಉದ್ಯೋಗವನ್ನು ನಾವು ಪ್ರಾರಂಭ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದಿಂದ ಕೆಲವೊಂದು ಫೈನಾನ್ಷಿಯಲ್ ಸಪೋರ್ಟ್ ಅನ್ನ, ಹಣಕಾಸಿನ ನೆರವನ್ನ ನೀಡಲಿ ಅಂತೇಳಿ ನಾವು ಎಕ್ಸ್ಪೆಕ್ಟ್ ಅನ್ನ ಮಾಡ್ತೇವೆ, ನಿರೀಕ್ಷೆನೆ ಇಟ್ಕೊಳ್ತೇವೆ. ಈ ಹಿನ್ನೆಲೆಯಲ್ಲಿ ಆ ರಾಜ್ಯದಲ್ಲಿ ಇರ್ತಕ್ಕಂತಹ ಜನರಿಗೆ ಅವರ ಶಿಕ್ಷಣದ ಅವಕಾಶಗಳನ್ನ, ಹಾಗೆಯೇ ಉದ್ಯೋಗ ಅವಕಾಶಗಳನ್ನ, ಜೊತೆ ಸ್ವಯಂ ಉದ್ಯೋಗವನ್ನು ಕೈಗೊಳ್ಳುವಂತ ಇಚ್ಛೆ ಇರ್ತಕ್ಕಂಥವ್ರಿಗೆ ಪ್ರೋತ್ಸಾಹಿಸುವಂತ ರೀತಿಯಲ್ಲಿ ಅವರಿಗೆ ಬೆನ್ನೆಲುಬಾಗಿರಬೇಕು. ಇದು ಒಂದು ಪ್ರಗತಿಪರ ಸರ್ಕಾರದ ಒಂದು ಧ್ಯೇಯ ಆಗಿರುತ್ತೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ ನಂಬರ್ 41 ಹೇಳೋದನ್ನ ನಾವು ಗಮನಿಸ್ತೇವೆ. ಆ ಮೂಲಕವಾಗಿ ಶೈಕ್ಷಣಿಕ ಮತ್ತು ಉದ್ಯೋಗ ಮತ್ತು ನೆರವನ್ನ ಕೊಡತಕ್ಕಂಥದ್ದು ಕೂಡ ಒಂದು ಸರ್ಕಾರದ ಹಕ್ಕು, ಒಂದು ಕರ್ತವ್ಯ ಅಂತ ಹೇಳಿ 41ನೇ ವಿಧಿ ಹೇಳುತ್ತೆ. ಇನ್ನು ತದನಂತರದಲ್ಲಿ ಆರ್ಟಿಕಲ್ 42 47 ಬಂದಾಗ 42 ಹೇಳುತ್ತೆ ಅಂತಂದ್ರೆ ಉದ್ಯೋಗ ಸನ್ನಿವೇಶದಲ್ಲಿ ಮಾನವೀಯ ಮತ್ತು ನ್ಯಾಯಯುತ ಪರಿಸರ ಹಾಗೂ ಹೆರಿಗೆ ರಜೆಯ ಸೌಲಭ್ಯ ಅಂತ ಹೇಳಿ ಹೇಳುತ್ತೆ. ಪ್ರಾವಿಷನ್ ಫಾರ್ ಜಸ್ಟ್ ಅಂಡ್ ಹ್ಯೂಮನ್ ಕಂಡೀಷನ್ಸ್ ಆಫ್ ವರ್ಕ್ ಅಂಡ್ ಮೆಟರ್ನಿಟಿ ರಿಲೀಫ್ ಅಂತ ಹೇಳಿ ಹೇಳುತ್ತೆ. ಅಂದ್ರೆ ಪ್ರತಿಯೊಬ್ಬರು ಕೂಡ ತಾವು ಕೆಲಸ ಮಾಡುವಂತ ಸನ್ನಿವೇಶ, ಅದು ಪ್ರೈವೇಟ್ ಸೆಕ್ಟರ್ ಆಗಲಿ, ಪಬ್ಲಿಕ್ ಸೆಕ್ಟರ್ ಆಗಲಿ, ಅಲ್ಲಿ ಮೇಲ್ ಮತ್ತೆ ಫೀಮೇಲ್ ಎಲ್ಲಾ ರೀತಿಯಂತ ವರ್ಕರ್ಸ್ ಇರ್ತಾರೆ, ಎಲ್ಲ ವಯೋಮಾನದ ವರ್ಕರ್ಸ್ ಕೂಡ ಇರ್ತಾರೆ, ವಿವಿಧ ವಯಸ್ಸಿನ ವರ್ಕರ್ಸ್ ಕೂಡ ಇರ್ತಾರೆ. ಆ ಒಂದು ನಾವು ಕೆಲಸ ಮಾಡುವಂತ ಸನ್ನಿವೇಶ ಯಾವ ರೀತಿ ಇರಬೇಕು? ನ್ಯಾಯಯುತವಾಗಿರ್ಬೇಕು. ಅಂದ್ರೆ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣಬೇಕು, ಯಾವುದೇ ರೀತಿಯ ತಾರತಮ್ಯ ಮಾಡಬಾರ್ದು. ಜೊತೆಗೆ ಅಲ್ಲಿ ಹ್ಯೂಮನ್ ವ್ಯಾಲ್ಯೂಸ್ಗೆ, ಮಾನವೀಯ ಮೌಲ್ಯಗಳಿಗೆ ಅಲ್ಲಿ ಅವಕಾಶ ಇರಬೇಕು. ಯಾರು ಕೆಲವರು ಹೆಲ್ತ್ ಇಶ್ಯೂ ಇರ್ತಕ್ಕಂಥವ್ರು, ಏಜ್ ಆಗಿರ್ತಕ್ಕಂಥವ್ರು, ಸಮ ಪ್ರಾಬ್ಲಮ್ಸ್ ಇರ್ತಕ್ಕಂಥವ್ರು 10 ನಿಮಿಷ ಲೇಟಾಗಿ ಬರ್ತೀನಿ ಅಂತನೋ, ಹಾಫ್ ಅವರ್ ಬೇಗ ಹೋಗ್ತೀನಿ ಅಂತನೋ ಕೇಳಿದಂತಹ ಸಂದರ್ಭದಲ್ಲಿ ಅದಕ್ಕೆ ಅಲ್ಲಿ ಅವಕಾಶನ ಕೊಡುವಂತಹ ಒಂದು ವಾತಾವರಣ, ಹ್ಯೂಮನ್ ವ್ಯಾಲ್ಯೂಸ್ಗೆ ಅಲ್ಲಿ ಅವಕಾಶ ಇರಬೇಕು. ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂಥದ್ದಲ್ಲ. ಆ ರೀತಿಯಾಗಿ ನಿಜವಾಗಿಯೂ ಕೂಡ ಆ ಒಂದು ಸೇವೆಯನ್ನ ಪಡ್ಕೊಳ್ಳುವಂತ ಅರ್ಹತೆ ಇರ್ತಕ್ಕಂಥವ್ರು ಆ ರೀತಿ ಪಡ್ಕೊಳ್ಳಿಕ್ಕೆ ಅವಕಾಶ ಇರಬೇಕು, ಅದನ್ನು ಒಲಿಸ್ಕೊಡ್ಬೇಕು ಅಂತ ಹೇಳುತ್ತೆ. ಹಾಗೆ ಮಹಿಳಾ ನೌಕರಿಗೆ ಸಂಬಂಧಪಟ್ಟ ಹಾಗೆ ಹೆರಿಗೆ ರಜೆ ಸೌಲಭ್ಯವನ್ನು ಕೊಡಬೇಕು. ಹೆರಿಗೆ ರಜೆ ಸೌಲಭ್ಯ ಬಂದಾಗ ಮೊದಲಿಗೆ 120 ದಿನಗಳ ಕಾಲ ವೇತನ ಸಹಿತ ಹೆರಿಗೆ ರಜೆ ಸೌಲಭ್ಯ ಕೊಡ್ತಾ ಇತ್ತು. ಆದರೆ ಇತ್ತೀಚೆಗೆ 6 ತಿಂಗಳ ಕಾಲ ಹೆರಿಗೆ ರಜೆ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ. ಹೆರಿಗೆ ರಜೆ ಸೌಲಭ್ಯ ವೇತನ ಸಹಿತವಾಗಿ ಹೆರಿಗೆ ರಜೆ ಸೌಲಭ್ಯವನ್ನ 6 ತಿಂಗಳ ಕಾಲ ಅಂದ್ರೆ 180 ದಿನಗಳ ಕಾಲ ಈ ಒಂದು ವೇತನ ಸಹಿತವಾಗಿ ಕೊಡ್ತಾ ಇದ್ದಾರೆ. ಅದು ಯಾವುದೇ ಒಬ್ಬ ಸರ್ಕಾರಿ ನೌಕರ ಆಗಿದ್ದಂತಹ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಇಬ್ಬರು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ, ಇಬ್ಬರು ಮಕ್ಕಳನ್ನ ದಂಪತಿಗಳು ಪಡೆದಕ್ಕೆ ಸಂಬಂಧಪಟ್ಟ ಹಾಗೆ, ಒಂದು ವೇಳೆ ಆ ಮಹಿಳೆ ಪತ್ನಿ ಸರ್ಕಾರಿ ನೌಕರಿ ಆಗಿದ್ರೆ, ಸಾರ್ವಜನಿಕ ಸೇವಕರಾಗಿದ್ರೆ ಇಬ್ಬರು ಮಕ್ಕಳನ್ನ ಪಡೆಯೋದಕ್ಕೆ ಅವಕಾಶ ಇದೆ. ಆ ಇಬ್ಬರು ಮಕ್ಕಳನ್ನ ಪಡೆಯೋದಕ್ಕೆ ವೇತನ ಸಹಿತವಾಗಿ 180 ದಿನ ಅಥವಾ 6 ತಿಂಗಳ ಕಾಲ ರಜಾ ಸೌಲಭ್ಯವನ್ನು ಕೊಡ್ತಾರೆ. ಇದು ಕೂಡ ಈ ಒಂದು ಕಲ್ಯಾಣ ರಾಜ್ಯದ ಒಂದು ಪರಿಕಲ್ಪನೆ.
43A 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 ಬಂದಾಗ ಆರ್ಟಿಕಲ್ ನಂಬರ್ 43A ಏನಿರುತ್ತೆ ಅಂತ ಬಂದ್ರೆ 43A ಕೈಗಾರಿಕೆಗಳ ನಿರ್ವಹಣೆಯಲ್ಲಿ ಕಾರ್ಮಿಕರ ಭಾಗವಹಿಸುವಿಕೆ ಅಂತ ಹೇಳಿ ಹೇಳುತ್ತೆ. ಪಾರ್ಟಿಸಿಪೇಷನ್ ಆಫ್ ವರ್ಕರ್ಸ್ ಇನ್ ಮ್ಯಾನೇಜ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಅಂತ ಹೇಳಿ ಹೇಳುತ್ತೆ. ಈ ಒಂದು ಕೈಗಾರಿಕಾ ನಿರ್ವಹಣೆ ಅಂತಂದ್ರೆ ಯಾವುದೇ ಒಂದು ಇಂಡಸ್ಟ್ರಿ ಇದೆ, ಅದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗಲಿ, ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ ಆಗಲಿ, ಹೆವಿ ಸ್ಕೇಲ್ ಇಂಡಸ್ಟ್ರಿ ಆಗಲಿ, ಸಣ್ಣ ಮಧ್ಯಮ ಬೃಹತ್ ಯಾವ ರೂಪದ ಕೈಗಾರಿಕೆ ಇರಲಿ, ಉದ್ಯಮ ಆಗಲಿ, ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಆ ಒಂದು ಉದ್ದಿಮೆಯನ್ನ ಕೈಗಾರಿಕೆಯನ್ನ ಆರಂಭಿಸಿರ್ತಕ್ಕಂಥವ್ರು ಏನಿದ್ದಾರೆ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ವ್ಯವಸ್ಥಾಪನಾ ಮಂಡಳಿ, ಕಾರ್ಯಕಾರಿ ಮಂಡಳಿ ಅಂತ ಏನ್ ಕರಿತೀವಿ. ಚೇರ್ಮನ್ ಇರ್ತಾನೆ, ವೈಸ್ ಚೇರ್ಮನ್ ಇರ್ತಾನೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ. ಇಂತಹ ಒಂದು ಕೈಗಾರಿಕೆಯನ್ನ ನಿರ್ವಹಿಸುವಂತಹ ಒಂದು ಮಂಡಳಿಯಲ್ಲಿ ಕಾರ್ಮಿಕರ ಭಾಗವಹಿಸುವಿಕೆ ಅವಕಾಶ ಇರಬೇಕು. ಅಂದ್ರೆ ಅರ್ಥ ಏನು ಅಂತಂದ್ರೆ ಒಬ್ಬ ಕಾರ್ಮಿಕರ ಪ್ರತಿನಿಧಿಯನ್ನ, ಲೇಬರ್ ರಿಪ್ರೆಸೆಂಟೇಟಿವ್ಸ್ ಅನ್ನ ಒಂದೊಂದು ವ್ಯವಸ್ಥಾಪನಾ ಮಂಡಳಿ ಕೂಡ, ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಕೂಡ ಹೊಂದಿರಬೇಕು ಅಂತ ಹೇಳಿ ಹೇಳುತ್ತೆ. ಕಾರಣ ಅಲ್ಲಿ ಕಾರ್ಮಿಕರು ನಿಜವಾಗಿ ತಮ್ಮ ಉದ್ಯಮದಲ್ಲಿ ತಾವು ಕೆಲಸ ಮಾಡುವಂತಹ ಸನ್ನಿವೇಶದಲ್ಲಿ ಏನೆಲ್ಲ ಒಂದು ಸಮಸ್ಯೆಗಳನ್ನ, ಸವಾಲುಗಳನ್ನ ಎದುರಿಸ್ತಾ ಇದ್ದಾರೋ ಅವೆಲ್ಲವನ್ನೂ ಕೂಡ ಆ ಮ್ಯಾನೇಜ್ಮೆಂಟ್ ನ ಗಮನಕ್ಕೆ ತಂದು ಅದರ ಹಂತ ಹಂತವಾಗಿ ಬಗೆಹರಿಸೋದ್ರ ಮುಖಾಂತರವಾಗಿ ಪರಿಹಾರ ಕಂಡುಕೊಳ್ಳಲಿಕ್ಕೆ ಒಬ್ಬ ಕಾರ್ಮಿಕ ಪ್ರತಿನಿಧಿ ಇರಬೇಕು. ಏಕೆಂದ್ರೆ ಕಾರ್ಮಿಕರ ಒಂದು ಜೀವನ ಶೈಲಿಯೇ ಬೇರೆ, ಮಾಲೀಕರ ಜೀವನ ಶೈಲಿಯೇ ಬೇರೆ. ಯಾವುದೇ ಒಬ್ಬ ಕಾರ್ಮಿಕ ಪ್ರತಿನಿಧಿ ಇಲ್ಲೇ ಇದ್ದಾಗ ಕಾರ್ಮಿಕರ ನಿಜವಾದ ನೋವು ನಲಿವುಗಳ ಒಂದು ಪ್ರಸ್ತಾಪವನ್ನ, ಒಂದು ಪ್ರೆಸೆಂಟೇಷನ್ ಅನ್ನ ಅವ್ರ ಮುಂದೆ ಇಡಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನ ಎಲ್ಲವೂ ಕೂಡ ಪರಿಪೂರ್ಣವಾಗಿ ಮ್ಯಾನೇಜ್ಮೆಂಟ್ ಅವರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಿದ್ಧರಿರುವುದಿಲ್ಲ. ಅದರಿಂದಾಗಿ ಈ ಒಂದು ಕೈಗಾರಿಕೆಗಳ ನಿರ್ವಹಣಾ ಮಂಡಳಿಯಲ್ಲಿ ಪ್ರತಿಯೊಬ್ಬರು ಕೂಡ ಒಂದೊಂದು ಮಂಡಳಿಯಲ್ಲಿ ಒಬ್ಬ ಕೈಗಾರಿಕಾ ಪ್ರತಿನಿಧಿಗೆ ಅಂದ್ರೆ ಕಾರ್ಮಿಕ ಪ್ರತಿನಿಧಿಗೆ ಅವಕಾಶ ಕೊಡಬೇಕು ಅಂತೇಳಿ 43 ಹೇಳುತ್ತೆ. ಇದು ಕೂಡ ನಾವು ಗಮನಿಸಬೇಕು. ಸಂವಿಧಾನ ಜಾರಿಗೊಂಡ ಆರಂಭದ ದಿನಗಳಲ್ಲಿ ಈ ವಿಧಿ ಇರಲಿಲ್ಲ. ಆಗಿದ್ಮೇಲೆ ಈ ಒಂದು ವಿಧಿ ಯಾವಾಗ ಸೇರ್ಪಡೆ ಆಯಿತು? 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಇದನ್ನು ಕೂಡ ಸೇರ್ಪಡೆ ಮಾಡುವುದನ್ನ ನಾವು ಗಮನಿಸ್ತೇವೆ. ಆ 76-42ನೇ ತಿದ್ದುಪಡಿ ನಂತರದಲ್ಲಿ ಆರ್ಟಿಕಲ್ ನಂಬರ್ 43A ಅಂತಕ್ಕಂಥದ್ದು DPSP ಲಿಸ್ಟ್ ಅಲ್ಲಿ ತನ್ನ ಸ್ಥಾನವನ್ನು ಪಡ್ಕೊಂಡಿದೆ. ಅದು ಸೋಷಿಯಲಿಸಂ ಪ್ರಿನ್ಸಿಪಲ್ ಅಲ್ಲಿ ಅದಿರುವುದನ್ನ ನಾವು ಗಮನಿಸ್ತೇವೆ. ತದನಂತರ 43B 43B ಬಂದಂತಹ ಸಂದರ್ಭದಲ್ಲಿ 43B ಏನಿರುತ್ತೆ ಅಂತ ಬಂದ್ರೆ ಸಹಕಾರ ಸಂಘಗಳಿಗೆ ಪ್ರೋತ್ಸಾಹ ಅಂತ ಹೇಳುತ್ತೆ. ಎನ್ಕರೇಜ್ ಟು ಕೋಆಪರೇಟಿವ್ ಯೂನಿಯನ್ಸ್ ಅಂತ ಹೇಳುತ್ತೆ. ಅಂದ್ರೆ ಸಹಕಾರ ಸಂಘಗಳು ತಂದಾಗ ನಮ್ಮ ಒಂದು ಗ್ರಾಮೀಣ ಬದುಕು, ಭಾರತ ಗ್ರಾಮೀಣ ಪ್ರದೇಶವನ್ನು ಹೆಚ್ಚಾಗಿ ಹೊಂದಿರುವುದರಿಂದ, ವಿಲೇಜ್ ಓರಿಯೆಂಟೆಡ್ ಆಗಿರುವುದರಿಂದ, ಹಳ್ಳಿಗಳೇ ಸಾಕಷ್ಟು ಇರುವುದರಿಂದಾಗಿ ಹಳ್ಳಿಗಳ ಅಭಿವೃದ್ಧಿ ಆಗದ ಹೊರತು ದೇಶದ ಅಭಿವೃದ್ಧಿ ಅಸಾಧ್ಯ ಅನ್ನೋದನ್ನ ಗಾಂಧೀಜಿ ತಮ್ಮ ರಾಮರಾಜ್ಯದ ಪರಿಕಲ್ಪನೆಯಲ್ಲಿ ಹೇಳುವುದನ್ನು ನಾವು ಗಮನಿಸ್ತೇವೆ. ಈ ನಿಟ್ಟಿನಲ್ಲಿ ಹಳ್ಳಿಗಳು ಅಭಿವೃದ್ಧಿ ಆಗಬೇಕು ಅಂದ್ರೆ, ಅಲ್ಲಿನ ಒಂದು ಜನರ ಒಂದು ಪ್ರಗತಿ ಆಗಬೇಕು ಅಂದ್ರೆ ಪರಸ್ಪರ ಸಹಕಾರ ಸಂಘಗಳ ಸ್ಥಾಪನೆಗೆ ಹೆಚ್ಚಿನ ಒತ್ತಡ ಕೊಡಬೇಕು. ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಅಂತಕ್ಕಂಥ ಒಂದು ಸಹಕಾರದ ಒಂದು ತತ್ವ ಏನಿದೆ, ಆ ತತ್ವಕ್ಕೆ ಅನುಗುಣವಾಗಿ ಸಹಕಾರ ಸಂಘಗಳನ್ನ ಸ್ಥಾಪನೆ ಮಾಡೋದ್ರ ಮುಖಾಂತರ ಆ ಮುಖಾಂತರವಾಗಿ ಅತ್ಯಂತ ಕಡಿಮೆ ದರದಲ್ಲಿ ಅವರಿಗೆ ಬೇಕಾದ ಸಾಲ ಸೌಲಭ್ಯವನ್ನು ಕಲ್ಪಿಸಿಕೊಡಲಿಕ್ಕೆ ಈ ಒಂದು ಸಹಕಾರ ಸಂಘಗಳಿಗೆ ಹೆಚ್ಚಿನ ಒಂದು ಕೆಲಸವನ್ನು ಮಾಡುವಂತ ಉತ್ತೇಜನದಲ್ಲಿ ಅಟಾನಮಸ್ ಸ್ಟೇಟಸ್ ಅನ್ನ, ಸ್ವಾಯತ್ತತೆ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ಒಂದು ಪ್ರಸ್ತಾಪ ಬಂತು. ಈ ನಿಟ್ಟಿನಲ್ಲಿ ಇದು 2012ರಲ್ಲಿ 97ನೇ ತಿದ್ದುಪಡಿಯ ಮೂಲಕವಾಗಿ ಈ ಒಂದು 43B ಅಂತಕ್ಕಂಥದ್ದನ್ನ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ದಾರೆ. ಆ ಮೂಲಕವಾಗಿ 97ನೇ ತಿದ್ದುಪಡಿಯ ಮೂಲಕ 43B ಅಂತಕ್ಕಂಥದ್ದು ಸೃಷ್ಟಿಯಾಗಿ ಅದು DPSP ಲಿಸ್ಟ್ ಅಲ್ಲಿ ಸೇರ್ಪಡೆಯಾಗಿರುವುದನ್ನ ನಾವು ಗಮನಿಸ್ತೇವೆ. ಸಹಕಾರ ಸಂಘಗಳಲ್ಲಿ ಕೂಡ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅನ್ನ, ಸಂವಿಧಾನಾತ್ಮಕ ಸ್ಥಾನಮಾನವನ್ನ ಕೊಟ್ಟಿರುವುದನ್ನ ನಾವು ಗಮನಿಸ್ತೇವೆ. ಇಲ್ಲಿ ವಿಧಿಗೆ ಬಂದಾಗ ಈ ನಿಟ್ಟಿನಲ್ಲಿ 97ನೇ ತಿದ್ದುಪಡಿ ಮೂಲಕ ಈ ಒಂದು 43B ಅಂತಕ್ಕಂಥದ್ದು ಆಡ್ ಆಗಿದೆ. ಆ ಮೂಲಕವಾಗಿ 39A, 43A ಮತ್ತು 43B ಈ ಮೂರು ಕೂಡ ಮೂಲ ಸಂವಿಧಾನದಲ್ಲಿರಲಿಲ್ಲ. ಈ ಮೊದಲ 39A ಮತ್ತು 43A 42ನೇ ತಿದ್ದುಪಡಿ ಮೂಲಕ ಸೇರ್ಪಡೆ ಆದರೆ 43B ಅಂತಕ್ಕಂಥದ್ದು 97ನೇ ತಿದ್ದುಪಡಿ ಮೂಲಕ ಸೇರ್ಪಡೆ ಆಗಿದೆ. ಇದಿಷ್ಟು ಕೂಡ ಸಮಾಜವಾದಿ ತತ್ವಗಳು ಅಂತ ನಾವು ಕರಿತೀವಿ. ಇಲ್ಲ ನೆಕ್ಸ್ಟ್ ಸೆಕೆಂಡ್ ಒಂದು ಬಂದಾಗ ಗಾಂಧಿ ಪ್ರಿನ್ಸಿಪಲ್ಸ್. ಗಾಂಧಿ ತತ್ವ ಅಂತಂದ್ರೇನು? ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದ ಜೊತೆಗೇನೆ ಈ ದೇಶದ ಮುಂದಿನ ಒಂದು ಭವಿಷ್ಯದ ಭಾರತ ಹೇಗಿರಬೇಕು ಅಂತಕ್ಕಂಥದ್ದು ತಮ್ಮದೇ ಆದ ಒಂದು ಆಲೋಚನೆ ಹಿನ್ನೆಲೆಯಲ್ಲಿ ಕೆಲವೊಂದು ತತ್ವಗಳನ್ನ, ಚಿಂತನೆಗಳನ್ನ ಅವರೇ ಪ್ರತಿಪಾದನೆ ಮಾಡಿದ್ದಾರೆ. ಅದನ್ನ ನಮ್ಮ ಒಂದು ಸಂವಿಧಾನ ರಚನಾಕಾರರು ಸಂವಿಧಾನ ರಚನೆ ಸಂದರ್ಭದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಇದನ್ನ ನಾವು ಗಾಂಧಿ ಪ್ರಿನ್ಸಿಪಲ್ಸ್ ಅಂತೇಳಿ ನಾವು ಕರಿತೀವಿ. ಆಗಿದ್ಮೇಲೆ ಗಾಂಧಿ ಅವರು ಹೇಳಿದಂತಹ ಪ್ರಮುಖ ತತ್ವಗಳು ಯಾವ್ಯಾವುದು
ಅಂತ ಬಂದಾಗ ಅನುಚ್ಛೇದ 40ನೇ ವಿಧಿ. 40ನೇ ವಿಧಿ ಏನಿರುತ್ತೆ? ಗ್ರಾಮ ಪಂಚಾಯತ್ಗಳ ಸ್ಥಾಪನೆ ಅಂತೇಳಿ ಹೇಳುತ್ತೆ. ಇದನ್ನ ISL ಕೂಡ ಪ್ರಶ್ನೆ ಕೇಳಿದ್ದಾನೆ. ಪ್ರಶ್ನೆ ಅವರಿಗೆ ಕೇಳಿದ್ದಾನೆ, ಸಂವಿಧಾನದ 40ನೇ ಅನುಚ್ಛೇದದಲ್ಲಿ ಪ್ರಸ್ತಾಪಿಸಲ್ಪಟ್ಟಿರುವ ಪಂಚಾಯತ್ಗಳ ಸ್ಥಾಪನೆಯನ್ನು ಈ ಕೆಳಗಿನ ಯಾವ ಹಂತದಲ್ಲಿ ಕಾಣಬಹುದಾಗಿದೆ ಅಂತ ಹೇಳಿಬಿಟ್ಟು ಆಪ್ಷನ್ ನಂಬರ್ 1 ಜಿಲ್ಲಾ ಮಟ್ಟದಲ್ಲಿ, ಆಪ್ಷನ್ ನಂಬರ್ 2 ತಾಲೂಕು ಮಟ್ಟದಲ್ಲಿ, ಆಪ್ಷನ್ ನಂಬರ್ 3 ಗ್ರಾಮೀಣ ಮಟ್ಟದಲ್ಲಿ, ಆಪ್ಷನ್ ನಂಬರ್ 4 ವಿಭಾಗೀಯ ಮಟ್ಟದಲ್ಲಿ ಅಂತ ಕೊಟ್ಟಿದ್ದಾನೆ. ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕ್ ಲೆವೆಲ್, ವಿಲೇಜ್ ಲೆವೆಲ್, ದೆನ್ ಡಿವಿಷನ್ ಲೆವೆಲ್ ಅಂತೇಳಿ ಕೊಟ್ಟಿದ್ದಾನೆ. IS ನಲ್ಲಿ ಇದು ಪ್ರಶ್ನೆ ಕೇಳಿದ್ದಾನೆ. ಇಲ್ಲಿ ಆನ್ಸರ್ ಮಾಡಬೇಕು ನಾವು. 40ನೇ ವಿಧಿ ಪಂಚಾಯತ್ಗಳ ಸ್ಥಾಪನೆಗೆ ಸಂಘಟನೆಗೆ ಅವಕಾಶ ಮಾಡಿಕೊಟ್ಟಿದೆ. ಯಾವ ಲೆವೆಲ್ ಅಲ್ಲಿ? ಗ್ರಾಮೀಣ ಭಾಗದಲ್ಲಿ. ಭಾರತ ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ರಾಷ್ಟ್ರ ಆಗಿರೋದ್ರಿಂದ ಗ್ರಾಮಗಳು ಅಭಿವೃದ್ಧಿಯಾದ ಹೊರತು ದೇಶದ ಅಭಿವೃದ್ಧಿನ ನಾವು ಕಾಣೋದಕ್ಕೆ ಸಾಧ್ಯತೆ ಇಲ್ಲ. ಅದರಿಂದಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜೊತೆಗೆ ಸ್ಥಳೀಯ ಪ್ರದೇಶದ ಅಭಿವೃದ್ಧಿಗೆ ಸ್ಥಳೀಯ ಸರ್ಕಾರಗಳಿರಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನ ಗಾಂಧೀಜಿಯವರು ಕೊಟ್ಟಿದ್ದಾರೆ. ಆ ಸ್ವರಾಜ್ಯದ ಪರಿಕಲ್ಪನೆಯನ್ನ, ರಾಮರಾಜ್ಯದ ಪರಿಕಲ್ಪನೆಯನ್ನ ಈ ನೆಲೆಯಲ್ಲಿ ಗ್ರಾಮ ಪಂಚಾಯತ್ಗಳನ್ನು ಸ್ಥಾಪನೆ ಮಾಡುವ ಮುಖಾಂತರ ಹಳ್ಳಿಗಳ ಅಭಿವೃದ್ಧಿಗೆ ನಾವು ಹೆಚ್ಚಿನ ಒಂದು ಕ್ರಮವನ್ನು ವಹಿಸಬೇಕು ಅಂತೇಳಿ ಈ ಒಂದು ಗ್ರಾಮ ಪಂಚಾಯತಿ ಸ್ಥಾಪನೆ ಬಗ್ಗೆ 40ನೇ ವಿಧಿ ಮಾಹಿತಿಯನ್ನು ನೀಡುತ್ತೆ. ನಂತರದಲ್ಲಿ ಆರ್ಟಿಕಲ್ 43 43ನೇ ವಿಧಿ ಏನಿರುತ್ತೆ ಅಂತ ಬಂದಾಗ ಜೀವನಾವಶ್ಯಕ ವೇತನ. ಕಾರ್ಮಿಕರಿಗೆ ಜೀವನಾವಶ್ಯಕ ವೇತನ ನೀಡಬೇಕು. ಲಿವಿಂಗ್ ವೇಜಸ್ ಟು ವರ್ಕರ್ಸ್. ಈಗ ವೇತನ ಅಂತ ಬಂದಾಗ, ವೇಜಸ್ ಅಂತ ಬಂದಾಗ ಅದರಲ್ಲಿ 2 ರೀತಿ ವೇತನ ನೋಡ್ತೇವೆ. ಕನಿಷ್ಠ ವೇತನ ಬೇರೆ, ಮಿನಿಮಮ್ ವೇಜಸ್ ಬೇರೆ, ಲಿವಿಂಗ್ ವೇಜಸ್ ಬೇರೆ, ಜೀವನಾವಶ್ಯಕ ವೇತನ ಬೇರೆ. ಕನಿಷ್ಠ ವೇತನ ಅಂತ ಬಂದಾಗ ಈಗ ಒಂದು ಕೆಲಸಕ್ಕೆ ಬೆಳಗಿನ ಸಂಜೆವರೆಗೆ ದುಡಿಯತಕ್ಕಂಥವ್ರಿಗೆ 100 ರೂಪಾಯೋ 200 ರೂಪಾಯಿನೋ 300 ರೂಪಾಯಿನೋ ಫಿಕ್ಸ್ ಮಾಡ್ತೀವಿ. ಆ ಒಂದು ಅಮೌಂಟು ಅವನ ಒಂದು ಬೇಸಿಕ್ ನೀಡ್ಸ್ ನ ಫುಲ್ಫಿಲ್ ಮಾಡಬಹುದು, ಪೂರೈಸ್ತಿರ್ಬೋದು. ಅದಕ್ಕೆ ನಾವು ಹೊಣೆಗಾರಲ್ಲ. ಆದರೆ ನಾವು ಕಾರ್ಮಿಕರಿಗೆ ಕೊಡುವಂತಹ ಒಂದು ವೇತನ ಯಾವ ರೀತಿ ಇರಬೇಕು? ಕೇವಲ ಅವನ ಮೂಲಭೂತ ಅಗತ್ಯತೆಗಳನ್ನು ಪೂರೈಸುವುದರ ಜೊತೆಗೆ ಅವನ ಭವಿಷ್ಯಕ್ಕೂ ಕೂಡ ಭದ್ರತೆಯನ್ನು ಕೊಡಬೇಕು. ಅಂದ್ರೆ ಅವನ ಆಹಾರ, ಉಡುಪು, ವಸತಿ ಇವೆಲ್ಲವನ್ನ ಪೂರೈಸುತ್ತಿಗೆ ಶಿಕ್ಷಣ, ಉದ್ಯೋಗ, ಆರೋಗ್ಯ ಮತ್ತು ವಿಮೆ ಇವೆಲ್ಲವನ್ನೂ ಕೂಡ ಕಲ್ಪಿಸುವಂತ ರೀತಿಯಲ್ಲಿ ನಾವು ಕೊಡುವಂತಹ ಒಂದು ವೇತನ ಇರಬೇಕು. ಆ ಎಲ್ಲಾ ಅಗತ್ಯತೆಗಳನ್ನ ಆ ನಾಗರಿಕರಿಗೆ ಕಲ್ಪಿಸುವಂತ ಹೆಣ್ಣಲ್ಲಿ ನಾವು ಕೊಡುವಂತ ವೇತನ ಇರಬೇಕು. ಅದರಿಂದಾಗಿ ಕಾರ್ಮಿಕರಿಗೆ ಜೀವನಾವಶ್ಯಕ ವೇತನವನ್ನು ಕೊಡಿ. ಲಿವಿಂಗ್ ವೇಜಸ್ ಟು ವರ್ಕರ್ಸ್. ಅದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗಲಿ, ಮೀಡಿಯಂ ಆಗಲಿ, ಹೆವಿ ಇಂಡಸ್ಟ್ರೀಸ್ ಆಗಲಿ, ಹಾಗೆ ಗ್ರಾಮೀಣ ಭಾಗದಲ್ಲಿ ಬರ್ತಕ್ಕಂಥ ಕಾಟೇಜ್ ಇಂಡಸ್ಟ್ರೀಸ್ ಏನಿದೆ, ಹೋಮ್ ಮೇಡ್ ಇಂಡಸ್ಟ್ರೀಸ್ ಏನಿದೆ, ಗೃಹ ಕೈಗಾರಿಕೆಗಳಿದ್ದಾವೆ, ಅಲ್ಲಿ ಕೆಲಸ ಮಾಡುವಂಥದ್ದು ಕೂಡ ಇದನ್ನು ಕೊಡಿ ಅಂತ ಹೇಳ್ತಾನೆ. ಇಲ್ಲಿ ಇದನ್ನ ಇನ್ನೊಂದು ರೀತಿಯ ಪ್ರಶ್ನೆ ಕೇಳ್ತಾನೆ. ಗುಡಿ ಕೈಗಾರಿಕೆಗಳಿಗೆ ಅಥವಾ ಗೃಹ ಕೈಗಾರಿಕೆಗಳಿಗೆ ಪ್ರೋತ್ಸಾಹವನ್ನ ಈ ಕೆಳಗಿನ ಯಾವ ಅನುಚ್ಛೇದನೆಯಲ್ಲಿ ನೀಡಲಾಗಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಆ ರೀತಿ ಪ್ರಶ್ನೆ ಕೇಳಿದಾಗ ಕೂಡ ನಾವು ಆನ್ಸರ್ ಮಾಡಬೇಕಂದ್ರೆ ಆರ್ಟಿಕಲ್ 43 ಎಂಕರೇಜ್ ಟು ಹೋಮ್ ಇಂಡಸ್ಟ್ರೀಸ್ ಆರ್ ಕಾಟೇಜ್ ಇಂಡಸ್ಟ್ರೀಸ್ ಅಂತ ಬಂದಾಗ ಕೂಡ, ಗೃಹ ಕೈಗಾರಿಕೆಗಳು ಅಂತ ಬಂದಾಗ ಕೂಡ ನಾವು ಆರ್ಟಿಕಲ್ 43 ಅನ್ನೇ ಆನ್ಸರ್ ಮಾಡಬೇಕಾಗುತ್ತೆ. 43 ನಂತರ 46 ಗಾಂಧಿ ತತ್ವದಲ್ಲಿ ಬರ್ತಕ್ಕಂಥ ಮತ್ತೊಂದು ವಿಧಿ. 46 ಇರುತ್ತೆ ಅಂತ ಬಂದಾಗ ಆರ್ಟಿಕಲ್ 46 ಹೇಳುವಂಥದ್ದು ಏನು ಅಂತಂದ್ರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗದವರಿಗೆ ಶೈಕ್ಷಣಿಕ ಮತ್ತು ಆರ್ಥಿಕ ಬಲವರ್ಧನೆ ಅಂತೇಳಿ ಹೇಳುತ್ತೆ. ಪ್ರಮೋಷನ್ ಆಫ್ ಎಜುಕೇಶನ್ ಅಂಡ್ ಎಕನಾಮಿಕ್ ಇಂಟ್ರೆಸ್ಟ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್ ಅಂಡ್ ಅದರ್ ವೀಕರ್ ಸೆಕ್ಷನ್ಸ್ ಅಂತೇಳಿ ಹೇಳುತ್ತೆ. ಆದರೆ ನಮ್ಮ ಒಂದು ಸಮಾಜದಲ್ಲಿ ಏನು ಪರಿಶಿಷ್ಟ ಜಾತಿಯವರಿದ್ದಾರೆ, ಪಂಗಡದವರಿದ್ದಾರೆ, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವರಿದ್ದಾರೆ, ಅಂಥವರಿಗೆ ಶೈಕ್ಷಣಿಕ ಮತ್ತು ಆರ್ಥಿಕ ಅವಕಾಶವನ್ನ, ಉದ್ಯೋಗ ಅವಕಾಶವನ್ನ ಕಲ್ಪಿಸಿಕೊಡಿ ಅಂತೇಳಿ ಇದು ಹೇಳೋದ್ರ ಮುಖಾಂತರವಾಗಿ ಆ ತುಳಿತಕ್ಕೆ, ಶೋಷಣೆಗೆ ಒಳಗಾಗಿರ್ತಕ್ಕಂಥವರಿಗೆ, ಆರ್ಥಿಕವಾಗಿ ತೀರಾ ಹಿಂದುಳಿದಿರ್ತಕ್ಕಂಥವರು ಎಜುಕೇಶನ್ ಇಂದ ವಂಚಿತರಾಗಬಾರ್ದು, ಆರ್ಥಿಕ ಚಟುವಟಿಕೆಗಳಿಂದ ವಂಚಿತರಾಗಬಾರ್ದು, ಅವರು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಅಂತ ವರ್ಗದವರು ಕೂಡ ಸಮಾಜದಲ್ಲಿ ಮೇಲೆತ್ತುವಂತಹ ಹೆಣ್ಣಿನಲ್ಲಿ, ಮುಖ್ಯವಾಹಿನಿಗೆ ತರುವಂತಹ ಹೆಣ್ಣಿನಲ್ಲಿ ಈ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳುತ್ತೆ. ಅದು ಕೂಡ SC, ST ಮತ್ತು OBC ಅವರಿಗೆ ಶೈಕ್ಷಣಿಕ ಮತ್ತು ಆರ್ಥಿಕ ಬಲವರ್ಧನೆಯನ್ನ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಈ ಒಂದು ವಿಧಿ ಇರುತ್ತೆ. ಇದು ಕೂಡ ನೇರವಾಗಿ ಆಗ KS ಎಕ್ಸಾಮ್ ಕೂಡ ಸಾಕಷ್ಟು ಬಾರಿ ಕೇಳಿರುವುದನ್ನ ನಾವು ಗಮನಿಸ್ತೀವಿ. 47 47ನೇ ವಿಧಿ ಕೂಡ ಗಾಂಧಿ ತತ್ವದಲ್ಲಿ ಬರ್ತಕ್ಕಂಥದ್ದು. 47ನೇ ವಿಧಿ ಏನಿರುತ್ತೆ ಅಂತಂದ್ರೆ,
ಸಾರ್ವಜನಿಕ ಆರೋಗ್ಯವನ್ನ ಅಂದರೆ ಜನತೆಯ ಪೌಷ್ಟಿಕಾಂಶ ಹೆಚ್ಚಳ, ಜೀವನ ಮಟ್ಟ ಹೆಚ್ಚಳ ರಾಜ್ಯದ ಒಂದು ಕರ್ತವ್ಯ ಅಂತ ಹೇಳುತ್ತೆ. ಡ್ಯೂಟಿ ಆಫ್ ದಿ ಸ್ಟೇಟ್ ರೈಸ್ ದಿ ಲೆವೆಲ್ ಆಫ್ ನ್ಯೂಟ್ರಿಷನ್, ಸ್ಟ್ಯಾಂಡ್ ಆಫ್ ಲಿವಿಂಗ್ ಅಂಡ್ ಇಂಪ್ರೂವಿಂಗ್ ದ ಪಬ್ಲಿಕ್ ಹೆಲ್ತ್ ಅಂತ ಹೇಳುತ್ತೆ. ಇದು ಜನರ ಆರೋಗ್ಯವನ್ನು, ಇದು ನಮ್ಮ ರಾಜ್ಯದ ಜನರ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರದ ಒಂದು ಕರ್ತವ್ಯ. ನಮ್ಮ ರಾಜ್ಯ ಸರ್ಕಾರದ ಕರ್ತವ್ಯ ಅಂತ ಬಂದಾಗ ಜನರಿಗೆ ಬೇಕಾದಂತ ಒಂದು ಆರೋಗ್ಯ ಸೇವೆಯನ್ನು ಒದಗಿಸಿಕೊಡ್ಬೇಕು. ಈಗ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ, ಅಂಗನವಾಡಿ ಮಕ್ಕಳಿಗೆ ನಾವು ಫುಡ್ ಅನ್ನು ಕೊಡ್ತೀವಿ ಅಂತ ಹೇಳ್ತೇವೆ. ಫುಡ್ ಅನ್ನು ಕೊಡೋದು ಮೇನಲ್ಲ, ಮುಖ್ಯ ಅಲ್ಲ. ಕೊಡುವಂತಹ ಫುಡ್ ವೆಲ್ ನ್ಯೂಟ್ರಿಷನ್ ಫುಡ್ ಆಗಿದೆ. ಉತ್ತಮ ಪೌಷ್ಟಿಕಾಂಶವುಳ್ಳಂತಹ ಅವರ ಬೆಳವಣಿಗೆಗೆ, ದೈಹಿಕ ಬೆಳವಣಿಗೆಗೆ, ಆರೋಗ್ಯದ ಬೆಳವಣಿಗೆಗೆ ಪೂರಕವಾದಂತಹ ಒಂದು ಆಹಾರವನ್ನು ಕೊಡಬೇಕೇ ಹೊರತು ಯಾವುದೋ ಕಳಪೆ ಆಹಾರವನ್ನು ಕೊಡೋದಲ್ಲ. ಹಾಗೆ ನಾವು ಕೊಡ್ತಾ ಇರತಕ್ಕಂಥ ಒಂದು ಸೇವೆಗಳಿಂದ, ಮೂಲಭೂತ ಸೌಕರ್ಯಗಳಿಂದ, ಜನರಿಗೆ ಕೊಡ್ತಾ ಇರೋದ್ರಿಂದ ಅವರ ಒಂದು ಸ್ಟ್ಯಾಂಡ್ ಆಫ್ ಲಿವಿಂಗ್ ಏನಿದೆ, ಜನರ ಜೀವನ ಮಟ್ಟ ಏನಿದೆ, ವರ್ಷದಿಂದ ವರ್ಷಕ್ಕೆ ಇನ್ಕ್ರೀಸ್ ಆಗಬೇಕೇ ಹೊರತು ಡಿಕ್ರೀಸ್ ಆಗಬಾರದು. ಈ ಹಿನ್ನೆಲೆಯಲ್ಲಿ ಆ ರಾಜ್ಯದ ಜನರ ಪೌಷ್ಟಿಕಾಂಶದ ಹೆಚ್ಚಳವನ್ನು ಕಾಪಾಡುವಂಥದ್ದು, ಆರೋಗ್ಯವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಆ ಮೂಲಕವಾಗಿ ಅವರ ಜೀವನ ಮಟ್ಟವನ್ನು ವರ್ಷದಿಂದ ವರ್ಷಕ್ಕೆ ಹೆಚ್ಚಳ ಮಾಡ್ತಕ್ಕಂಥದ್ದು ನಮ್ಮನ್ನು ಆಳುವಂತಹ ಜನಪ್ರತಿನಿಧಿಗಳ ರಾಜ್ಯದ ಕರ್ತವ್ಯ ಅಂತ ಹೇಳಿ ಆರ್ಟಿಕಲ್ ನಂಬರ್ 47 ಹೇಳೋದನ್ನು ನೋಡ್ತೇವೆ. ಇದರ ಇನ್ನೊಂದು ರೀತಿಯಲ್ಲಿ ಶಾರ್ಟ್ ಫಾರ್ಮ್ ಅನ್ನು ಕೂಡ ಪ್ರಶ್ನೆ ಕೇಳಿದ್ದಾನೆ. ಯಾವ ರೀತಿ ಕೇಳಿದಾನೆ? ಇದೆಲ್ಲವೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಕಾನ್ಸೆಪ್ಟ್ ಆಗಿರೋದ್ರಿಂದ ಇದರ ಇನ್ನೊಂದು ರೀತಿ ಕೇಳೋದು ಹೇಗೆ ಅಂತಂದ್ರೆ, ಮದ್ಯಪಾನ ನಿಷೇಧ ಅಥವಾ ಪಾನ ನಿಷೇಧದ ಬಗ್ಗೆ, ಪಾನ ನಿರೋಧದ ಬಗ್ಗೆ ಮಾಹಿತಿ ಕೊಡುವ ಸಂವಿಧಾನದ ಅನುಚ್ಛೇದ ಯಾವುದು, ಅಥವಾ ಸರಾಯಿ ನಿಷೇಧ ಅಥವಾ ಮದ್ಯಪಾನ ನಿಷೇಧ ಅಂತ ನಾವೇನು ಬೇರೆ ಬೇರೆ ವರ್ಡ್ ಬಳಸ್ತೇವೆ, ಆ ಮದ್ಯಪಾನ ನಿಷೇಧ ಬಗ್ಗೆ, ಪ್ರೊಹಿಬಿಷನ್ ಆಫ್ ಡ್ರಿಂಕರ್ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ವಿಧಿ ಯಾವುದನ್ನು ಕೂಡ ನಾವು ಆರ್ಟಿಕಲ್ 47 ಆನ್ಸರ್ ಮಾಡಬೇಕು. ಆ ರೀತಿಯಾಗಿ ಕೂಡ ಪ್ರಶ್ನೆ ಕೇಳುವುದನ್ನ ನಾವು ಗಮನಿಸ್ತೇವೆ. ದೆನ್ 48 ನಮ್ಮ ಒಂದು ದೇಶ ಅಗ್ರಿಕಲ್ಚರ್ ಬೇಸ್ಡ್ ಕಂಟ್ರಿ ಆಗಿರೋದ್ರಿಂದ, ವಿಲೇಜ್ ಓರಿಯೆಂಟೆಡ್ ಕಂಟ್ರಿ ಆಗಿರೋದ್ರಿಂದ ಈ ಒಂದು ಗ್ರಾಮೀಣ ಬದುಕಿಗೆ, ಅವರ ಬದುಕನ್ನು ಹಸನು ಮಾಡಲಿಕ್ಕೆ ಯಾವಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಬಂದಾಗ ಕೃಷಿ ಮತ್ತು ಪಶುಸಂಗೋಪನೆ, ಕೃಷಿ ಮತ್ತು ಪಶುಸಂಗೋಪನೆಯ ಸಂಘಟನೆ, ಆರ್ಗನೈಸೇಷನ್ ಆಫ್ ಅಗ್ರಿಕಲ್ಚರ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ ಅಂತ ಹೇಳುತ್ತೆ. ಕೇವಲ ಕೃಷಿಯನ್ನೇ ನಾವು ಬದುಕೊಂಡಿದ್ರೆ ಆಗುವುದಿಲ್ಲ. ಯಾಕೆ ಕೃಷಿ ಅಂತಕ್ಕಂಥದ್ದು ಹವಾಮಾನ ವೈಪರೀತ್ಯದಿಂದಾಗಿ ಅತಿವೃಷ್ಟಿ, ಅನಾವೃಷ್ಟಿ ಈ ರೀತಿ ಆಗ್ತಾನೆ ಇರುತ್ತೆ. ರೈತ ಬೆಳೆದಂತ ಬೆಳೆ ಕೈ ಸಿಗ್ಬೋದು, ಸಿಕ್ಕರೂ ಕೂಡ ಯೋಗ್ಯ ಬೆಲೆ ಸಿಗದಿರ್ಬೋದು. ಇದರಿಂದಾಗಿ ಕೇವಲ ಕೃಷಿಯನ್ನೇ ನಂಬಿಕೊಂಡಿರೋಲ್ಲ, ಅದರ ಜೊತೆಗೆ ಉಪಕಸುಬಾಗಿ ಹೈನುಗಾರಿಕೆಯನ್ನ, ಕುರಿಗಳನ್ನ, ಕೋಳಿಗಳನ್ನ, ಹಸುಗಳನ್ನ, ಜಾನುವಾರುಗಳನ್ನ ಸಾಕೋದ್ರ ಮುಖಾಂತರವಾಗಿ ತಮ್ಮ ಒಂದು ಆರ್ಥಿಕ ಸ್ವಾವಲಂಬನೆಯನ್ನ ಕಂಡುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕೃಷಿ ಮತ್ತು ಪಶುಸಂಗೋಪನೆ ಸಂಘಟನೆಗೆ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟಿರುವುದನ್ನ ನಾವು ಗಮನಿಸ್ತೇವೆ. ಈ ಹಿನ್ನೆಲೆಯಲ್ಲಿ ಇದರ ಇನ್ನೊಂದು ರೀತಿ ಇಂಡೈರೆಕ್ಟ್ ಆಗಿ ಕೂಡ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಪ್ರಶ್ನೆನ ಕೇಳಿದ್ದಾನೆ. ಪ್ರಶ್ನೆ ಕೇಳಿದಾನೆ ಅಂತಂದ್ರೆ, ಈ ಕೆಳಗಿನ ಯಾವ ಸಂವಿಧಾನದ ವಿಧಿಯು ಗೋಹತ್ಯೆ ನಿಷೇಧ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ. ಗೋಗಳ ಕಡಿತ ಅಥವಾ ಗೋಹತ್ಯೆ ಅಂತ ಬಂದಾಗ ಗೋಹತ್ಯೆ ನಿಷೇಧ ಬಗ್ಗೆ ಮಾಹಿತಿ ಕೊಡುವಂತಹ ವಿಧಿ ಯಾವುದು ಅಂತ ಬಂದು ಕೂಡ ನಾವು ಆರ್ಟಿಕಲ್ ನಂಬರ್ 48 ಹೇಳಬೇಕು. ಬಿಕಾಸ್ ಏನಕ್ಕೆ ಅಂತಂದ್ರೆ ಅದು ಕೂಡ ಅನಿಮಲ್ ಹಸ್ಬೆಂಡ್ರಿನಲ್ಲಿ ಬರ್ತಕ್ಕಂಥದ್ದು, ಪಶುಸಂಗೋಪನೆಯಲ್ಲಿ ಬರೋದ್ರಿಂದಾಗಿ ಗೋಹತ್ಯೆ ನಿಷೇಧ ಅಂತ ಬಂದಾಗ ಕೂಡ ಆರ್ಟಿಕಲ್ 48 ಅಂತಾನೆ ನಾವು ಆಸಕ್ತಿ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ 40, 43, 46, 47, 48 ಈ 5 ವಿಧಿಗಳು ಕೂಡ ಗಾಂಧಿ ತತ್ವಗಳು ಅಂತೇಳಿ ನಾವು ಗುರುತಿಸುವುದನ್ನ ನಾವು ಗಮನಿಸ್ತೇವೆ. ಇನ್ನು ಸಮಾಜವಾದಿ ಗಾಂಧಿ ತತ್ವ ಆದ್ಮೇಲೆ ಫೈನಲಿ ಉದಾರವಾದಿ ತತ್ವ, ಲಿಬರಲಿಸ್ಟಿಕ್ ಪ್ರಿನ್ಸಿಪಲ್ಸ್. ಉದಾರವಾದಿ ತತ್ವಗಳ ವ್ಯಾಪ್ತಿಗೆ ಬರ್ತಕ್ಕಂಥ ವಿಧಿ ಯಾವುದು? ಈಗ ಸಮಾಜವಾದಿ ನೋಡಿದೀವಿ, ಗಾಂಧಿ ತತ್ವ ನೋಡಿದೀವಿ, ಇನ್ನು ಉಳ್ಕೊಂಡಂತಹ ವಿಧಿಗಳೇ ಉದಾರವಾದಿ ತತ್ವ ವ್ಯಾಪ್ತಿಗೆ ಬರ್ತಾವೆ. ಆಗಿದ್ಮೇಲೆ ಯಾರ್ಯಾರು ಬರ್ತಾವೆ ಅಂತ ಬಂದಾಗ ಇಲ್ಲಿ ನಾವು ಗಮನಿಸಬಹುದು ಆರ್ಟಿಕಲ್ ನಂಬರ್ 44 44ನೇ ವಿಧಿ. 44ನೇ ವಿಧಿ ಏನಿರುತ್ತೆ ಅಂತ ಬಂದಾಗ ಇದು ಕೂಡ ಸಾಕಷ್ಟು ಬಾರಿ ಕೇಳಿರುವ ಪ್ರಶ್ನೆ. ಏಕರೂಪ ನಾಗರಿಕ ಸಂಹಿತೆ, ಕಾಮನ್ ಸಿವಿಲ್ ಕೋಡ್ ಅಂತ ಹೇಳುತ್ತೆ. ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಆಗಿರುವುದರಿಂದ ಯಾವುದೇ ಒಂದು ನಿರ್ದಿಷ್ಟ ಧರ್ಮವನ್ನು ರಾಷ್ಟ್ರೀಯ ರಾಜ್ಯ ಧರ್ಮ ಅಂತ ಘೋಷಣೆ ಮಾಡ್ತಾನೆ. ಇರ್ತಕ್ಕಂಥ ಎಲ್ಲ ಧರ್ಮ, ಜಾತಿ, ಜನಾಂಗ, ಭಾಷೆಗಳನ್ನ ಸಮಾನವಾಗಿ ಕಾಣ್ತಾ ಇರೋದ್ರಿಂದಾಗಿ ಈ ಒಂದು ದೇಶದಲ್ಲಿ ಎಲ್ಲರಿಗೂ ಒಂದೇ ರೀತಿಯಾದ ಒಂದು ಕಾನೂನು ಇರಬೇಕು, ಒಂದು ಸಂಹಿತೆ ಇರಬೇಕು ಅನ್ನೋದು ಇದರ ಒಂದು ತಾತ್ಪರ್ಯ. ಆದರೆ ವಿವಿಧತೆಯನ್ನು ಹೊಂದಿರತಕ್ಕಂಥ ನಮ್ಮ ದೇಶದಲ್ಲಿ ಅದು ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿಲ್ಲ. ಎಕ್ಸಾಂಪಲ್, ನಾವು ವಿವಾಹ ಕಾಯ್ದೆಗಳಿಗೆ ಸಂಬಂಧಪಟ್ಟಾಗಿ ಬಂದರೆ ಹಿಂದೂ ವಿವಾಹ ಕಾಯ್ದೆ ಒಂದು ರೀತಿ ಇದೆ,
ಮುಸ್ಲಿಂ ವಿವಾಹ ಕಾಯ್ದೆ ಒಂದು ರೀತಿ ಇದೆ, ಕ್ರಿಶ್ಚಿಯನ್ ವಿವಾಹ ಕಾಯ್ದೆ ಒಂದು ರೀತಿ ಇದೆ, ವಿಚ್ಛೇದನ ಕಾಯ್ದೆ ಕೂಡ ಡಿಫ್ರೆಂಟ್ ಆಗಿದೆ. ಮುಸಲ್ಮಾನರಲ್ಲಿ 3 ಬಾರಿ ತಲಾಖ್ ಹೇಳಿದ ತಕ್ಷಣ ವಿಚ್ಛೇದನ ಆಗುತ್ತೆ. ರೀಸೆಂಟ್ ಆಗಿ ಈಗ ಅದನ್ನ ತೆಗೆದಾಕಿದ್ದಾರೆ, ಬಟ್ ಇದ್ದಂಥದ್ದು. ಹಾಗೆಯೇ ಹಿಂದೂ ವಿವಾಹ ಕಾಯ್ದೆ, ವಿಚ್ಛೇದನ ಕಾಯ್ದೆಗಳು, ಮುಸಲ್ಮಾನರ ವಿವಾಹ ಮತ್ತು ವಿಚ್ಛೇದನ ಕಾಯ್ದೆಗಳು ಎಲ್ಲವೂ ಕೂಡ ಡಿಫ್ರೆಂಟ್ ಆಗಿರುವುದರಿಂದಾಗಿ ಈ ರೀತಿಯಂತ ವ್ಯತ್ಯಾಸಗಳು ತಾರತಮ್ಯ ಬೇಡ. ಈ ದೇಶದ ನಾಗರಿಕರಿಗೆ ಎಲ್ಲರೂ ಭಾರತದ ಮೇಲೆ ಎಲ್ಲರಿಗೂ ಒಂದೇ ರೀತಿಯ ಕಾನೂನು ಆಗಬೇಕು, ಅನ್ವಯ ಆಗಬೇಕು ಅನ್ನೋದು ಇದರ ಒಂದು ತಿರುಳು. ಆದರೆ ಭಾರತದಲ್ಲಿ ಇದುವರೆಗೂ ಕೂಡ ಇದು ಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಇದನ್ನು ಅನುಷ್ಠಾನಗೊಳಿಸುವ ಪ್ರಯತ್ನವನ್ನು ಮಾಡಿದ್ರು, ಬಟ್ ಅದು ಯಶಸ್ವಿ ಆಗಲಿಲ್ಲ. ನೆಕ್ಸ್ಟ್ ಆರ್ಟಿಕಲ್ 45 45 ಕೂಡ ಬಹಳ ಪ್ರಮುಖವಾದದ್ದು, ಹಲವಾರು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ 45ನೇ ವಿಧಿ ಮೂಲ ಸಂವಿಧಾನ 1950 ಜನವರಿ 26 ಸಂವಿಧಾನ ಜಾರಿಗೆ ಬಂದಾಗ ಏನ್ ಹೇಳ್ತಾ ಇತ್ತು ಅಂತ ಬಂದಾಗ 6 ರಿಂದ 14 ವರ್ಷ ಒಳಪಟ್ಟಂತಹ ಮಕ್ಕಳಿಗೆ ಕಡ್ಡಾಯವಾಗಿ ಪ್ರಾಥಮಿಕ ಶಿಕ್ಷಣವನ್ನ ಉಚಿತವಾಗಿ ಕೊಡಬೇಕು ಅಂತ ಹೇಳ್ತಾ ಇತ್ತು. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಹೇಳ್ತಾ ಇತ್ತು. ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಅಂತ ಹೇಳಿ ಹೇಳ್ತಾ ಇತ್ತು. ಆರ್ಟಿಕಲ್ ನಂಬರ್ 45 ಪ್ರಾರಂಭದ ದಿನಗಳಲ್ಲಿ ಸಂವಿಧಾನ ಜಾರಿಗೆ ಬಂದಾಗ 1950 ರಿಂದ 2002 ಕೂಡ ಅದೇ ಒಂದು ಕಾನ್ಸೆಪ್ಟ್ ಅನ್ನು ಪ್ರತಿಪಾದನೆ ಮಾಡ್ತಾ ಇತ್ತು. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಯಾರು ಕೊಡಬೇಕು? ಇನ್ ಬಿಟ್ವೀನ್ 6 to 14 ಇಯರ್ಸ್, 6 ರಿಂದ 14 ವರ್ಷ ಒಳಪಟ್ಟಂತ ಮಕ್ಕಳಿಗೆ 7 ವರ್ಷದ ಪ್ರಾಥಮಿಕ ಶಿಕ್ಷಣವನ್ನ ಉಚಿತವಾಗಿ ಮತ್ತು ಕಡ್ಡಾಯವಾಗಿ ಕೊಡಬೇಕು ಅಂತೇಳಿ ಇದು ಹೇಳ್ತಾ ಇತ್ತು. ಆದರೆ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ದ ಸಂದರ್ಭದಲ್ಲಿ 2001ರಲ್ಲಿ ಒಂದು ಸ್ಕೀಮ್ ಅನ್ನ ತಂದರು. ಪ್ರಾಥಮಿಕ ಶಿಕ್ಷಣವನ್ನ ಸಾರ್ವತ್ರೀಕರಣಗೊಳಿಸಬೇಕು, 100% ಸಾಕ್ಷರತೆಯನ್ನು ಸಾಧಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸರ್ವ ಶಿಕ್ಷಣ ಅಭಿಯಾನ SSA ಪ್ರೋಗ್ರಾಮ್ ಅಂತೇಳಿ 2001ರಲ್ಲಿ ಅದು ಅನುಷ್ಠಾನಗೊಳ್ತು. 10 ವರ್ಷದ ಪ್ರೋಗ್ರಾಮ್ ಅದು 2001 to 2010. ಆ SSA ಯೋಜನೆ ಅಡಿಯಲ್ಲಿ ಅವರು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡಿಸಿದ್ರು ಆ ಒಂದು ಸರ್ಕಾರದ ಅವಧಿಯಲ್ಲಿ. ಆ ಸಂದರ್ಭದಲ್ಲಿ 2002ರಲ್ಲಿ 86ನೇ ತಿದ್ದುಪಡಿ ಮಾಡೋದ್ರ ಮುಖಾಂತರ 21A ಅಂತಕ್ಕಂಥ ಒಂದು ಹೊಸ ವಿಧಿಯನ್ನ ಸೇರ್ಪಡೆ ಮಾಡಿದ್ರು. ಆ 21A ಹೊಸ ವಿಧಿಯನ್ನ ಸೇರ್ಪಡೆ ಮಾಡಿ 21A ಏನಿರುತ್ತೆ ಅಂತಂದ್ರೆ ಪ್ರಾಥಮಿಕ ಶಿಕ್ಷಣ ಮೂಲಭೂತ ಹಕ್ಕು, ಎಲಿಮೆಂಟರಿ ಎಜುಕೇಶನ್ ಫಂಡಮೆಂಟಲ್ ರೈಟ್ ಅಂತ ಹೇಳ್ತಾರೆ. 6 ರಿಂದ 14 ವರ್ಷದ ಪ್ರತಿಯೊಬ್ಬ ಮಗುವು ಕೂಡ 7 ವರ್ಷದ ಪ್ರಾಥಮಿಕ ಶಿಕ್ಷಣ ಪಡೆಯೋದು ಅದರ ಒಂದು ಮೂಲಭೂತ ಹಕ್ಕು ಅಂತೇಳಿ ಮೊದಲ ಬಾರಿಗೆ ವಾಜಪೇಯಿ ಸರ್ಕಾರ 86ನೇ ತಿದ್ದುಪಡಿ ಮೂಲಕ ಈ ಒಂದು 21A ವಿಧಿಯನ್ನು ಸೇರ್ಪಡೆ ಮಾಡಿ ಮೂಲಭೂತ ಹಕ್ಕುಗಳ ವ್ಯಾಪ್ತಿಗೆ ಅದರ ಅನುಷ್ಠಾನಗೊಳಿಸಿತು. ಇಲ್ಲಿಯವರೆಗೂ ಕೂಡ 45ನೇ ವಿಧಿ ಹೇಳ್ತಾ ಇದ್ದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಯಾವಾಗ 21A ವಿಧಿನಲ್ಲಿ ಈ ಒಂದು ಪ್ರಾಥಮಿಕ ಶಿಕ್ಷಣವನ್ನ ಮೂಲಭೂತ ಹಕ್ಕು ಅಂತ ಹೇಳಿದ್ರು, ಆನಂತರ ಆಫ್ಟರ್ 2002 86th ಅಮೆಂಡ್ಮೆಂಟ್ 45ನೇ ವಿಧಿಯ ಒಂದು ಸ್ವರೂಪವನ್ನೇ ಚೇಂಜಸ್ ಮಾಡಿದ್ರು. ಆ 45ನೇ ವಿಧಿ ಏನ್ ಹೇಳುತ್ತೆ? ಆಫ್ಟರ್ 2002 ಅಂತ ಬಂದಾಗ 6 ವರ್ಷದೊಳಗಿನ ಮಕ್ಕಳ ಆರೈಕೆ, 6 ವರ್ಷದೊಳಗಿನ ಮಕ್ಕಳ ಆರೈಕೆ ಅಂತೇಳಿ ಹೇಳುತ್ತೆ. ಅಂದ್ರೆ 6 ವರ್ಷದೊಳಗಿನ ಮಕ್ಕಳ ಒಂದು ಆರೈಕೆಯನ್ನ ನೋಡ್ಕೊಳ್ತಕ್ಕಂಥದ್ದು ಕೂಡ ಈ ಒಂದು ಸರ್ಕಾರದ ಕರ್ತವ್ಯ ಅಂತೇಳಿ ಅದನ್ನ ಮಾರ್ಪಾಡು ಮಾಡಿದ್ದಾರೆ 2002 ನಂತರದಲ್ಲಿ. ಬಿಫೋರ್ 2002 ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಅಂತೇಳಿ ಹೇಳ್ತಾ ಇತ್ತು. ಇನ್ನು ನೆಕ್ಸ್ಟ್ 45 ನಂತರದಲ್ಲಿ ಬರ್ತಕ್ಕಂತಹ ವಿಧಿ 48A. 48A. ಈ 48A ಏನ್ ಹೇಳುತ್ತೆ ಅಂತ ಬಂದಾಗ ಪರಿಸರ, ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ಅಂತ ಹೇಳುತ್ತೆ. ಪ್ರೊಟೆಕ್ಷನ್ ಫಾರ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ವೈಲ್ಡ್, ಸೇಫ್ ಗಾರ್ಡಿಂಗ್ ವೈಲ್ಡ್ ಲೈಫ್ ಅಂತ ಹೇಳುತ್ತೆ. ಅಂದ್ರೆ ಇಲ್ಲಿ ನಾವು ಉತ್ತಮವಾದ ಒಂದು ವಾತಾವರಣದಲ್ಲಿ ಇರಬೇಕು ಅಂತಂದ್ರೆ ನಮ್ಮ ಸುತ್ತಮುತ್ತಲ ಪರಿಸರವು ಕೂಡ ಚೆನ್ನಾಗಿರಬೇಕು. ಆ ಹಿನ್ನೆಲೆಯಲ್ಲಿ ನಮ್ಮ ಪರಿಸರ ಕಾಪಾಡಿಕೊಳ್ಳುವ ಹಿನ್ನೆಲೆಯಲ್ಲಿ ಅತ್ಯುತ್ತಮವಾಗಿ ಕಾಲಕಾಲಕ್ಕೆ ಮಳೆ ಬರಬೇಕು ಅಂದ್ರೆ ಅರಣ್ಯಗಳ ಒಂದು ವೃದ್ಧಿಯೂ ಕೂಡ ನಾವು ಗಮನ ಹರಿಸಬೇಕಾಗುತ್ತೆ. ಆ ಮೂಲಕವಾಗಿ ಸಮಾಜದಲ್ಲಿ ಒಂದು ಸಮತೋಲನ ಕಾಪಾಡ್ಕೋಬೇಕು ಅಂತಂದ್ರೆ ಒಂದು ಫುಡ್ ಚೈನ್ ಅಂತಕ್ಕಂಥದ್ದು ಏನಿದೆ, ಆಹಾರ ಸರಪಳಿ ಏನಿದೆ, ಆ ಹಿನ್ನೆಲೆಯಲ್ಲಿ ವನ್ಯಜೀವಿಯನ್ನು ಕೂಡ ಸಂರಕ್ಷಣೆ ಮಾಡಬೇಕು. ಪ್ರತಿಯೊಂದು ಪ್ರಾಣಿ ಪಕ್ಷಿಗಳನ್ನು ಕೂಡ ನಾವು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿರುತ್ತೆ. ಈ ಒಂದು ವಿಧಿಯು ಕೂಡ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಈ 48A ಅಂತಕ್ಕಂಥ ವಿಧಿ ಯಾವಾಗ ಸೇರ್ಪಡೆ ಅಂತಂದ್ರೆ 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ
ಇದನ್ನು DPSPಗೆ ಸೇರ್ಪಡೆ ಮಾಡಿರೋದನ್ನ ನಾವು ಗಮನಿಸ್ತೇವೆ. ದೆನ್ ಆರ್ಟಿಕಲ್ ನಂಬರ್ 49 ವಿಧಿ ಏನಂತಂದ್ರೆ ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ, ಪ್ರೊಟೆಕ್ಷನ್ ಫಾರ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಅಂತ ಹೇಳುತ್ತೆ. ಸ್ಮಾರಕಗಳು ಅಂತ ಬಂದಾಗ ಅದು ಕೋಟೆ ಆಗಿರ್ಬೋದು, ಕೊತ್ತಲ ಆಗಿರ್ಬೋದು, ಮಹಾದ್ವಾರ ಆಗಿರ್ಬೋದು, ಅರಮನೆ ಆಗಿರ್ಬೋದು, ಅಥವಾ ಯಾವುದೇ ಒಂದು ಸೌಧಗಳಾಗಿರ್ಬೋದು, ಈ ರೀತಿಯಾಗಿ ಐತಿಹಾಸಿಕ ಹಿನ್ನೆಲೆಯನ್ನ ಪರಂಪರೆಯನ್ನು ಹೊಂದಿರತಕ್ಕಂಥ ಅಸಂಖ್ಯಾತ ಸ್ಮಾರಕಗಳಿದ್ದಾವೆ. ಅದನ್ನ ನಾವು ಸಂರಕ್ಷಣೆ ಮಾಡ್ಕೊತಾ ಬರಬೇಕು. ಮುಂದಿನ ಜನಾಂಗಕ್ಕೆ ಅದರ ಹಿನ್ನೆಲೆಯನ್ನ, ಮಹತ್ವವನ್ನು, ಇತಿಹಾಸವನ್ನು ತಿಳಿಸ್ಕೊಡ್ತಾ ಬರಬೇಕು. ಅದರ ಕಲೆ ಮತ್ತು ವಾಸ್ತುಶಿಲ್ಪ, ಅದರ ಹಿನ್ನೆಲೆ, ಇತಿಹಾಸ, ನಿರ್ಮಿಸಿದ್ದು, ಕಾಲಾವಧಿ, ಇವೆಲ್ಲವನ್ನೂ ಕೂಡ ನಾವು ಪರಿಚಯ ಮಾಡ್ಕೊಳ್ಬೇಕು ನಾವು ಮುಂದಿನ ಜನಾಂಗಕ್ಕೆ. ಈ ಎಕ್ಸಾಂಪಲ್ ಗೋಲ್ ಗುಂಬಜ್ ಆಗಲಿ, ದೆಹಲಿಯ ರೆಡ್ ಫೋರ್ಟ್ ಆಗಲಿ, ಬುಲಂದ್ ದರ್ವಾಜ ಆಗಲಿ, ಇವೆಲ್ಲವನ್ನು ನಾವು ಕಾಪಾಡ್ಕೊಂಡು ಬಂದಿರೋದ್ರಿಂದ ಇವತ್ತು ಕೂಡ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇವೆ. ಅದರ ಇತಿಹಾಸವನ್ನು ನಾವು ಹೇಳ್ತಾ ಇದ್ದೇವೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸುಳ್ಳಿನ ಒಂದು ಕಂತಿನ ಹೇಳಲಿಕ್ಕೆ ಅವಕಾಶ ಇಲ್ಲ. ವಾಸ್ತವಿಕವಾಗಿ ನಮ್ಮ ಕಣ್ಣೆದುರಿಗೇನೆ ಅವು ಕಾಣ್ತಾ ಇರೋದಿದ್ದಾರೆ. ಅದರ ಇತಿಹಾಸವನ್ನು ಹೇಳ್ಬೋದು. ಈ ನಿಟ್ಟಿನಲ್ಲಿ ಒಂದು ದೇಶದ ಕಲೆ, ಸಾಹಿತ್ಯ, ಸಂಸ್ಕೃತಿ, ವಾಸ್ತುಶಿಲ್ಪವನ್ನ ಇಡೀ ಜಗತ್ತಿಗೆ ಸಾರುವಂತಹ ಒಂದು ಮಾಧ್ಯಮ ಯಾವುದು ಅಂತಂದ್ರೆ ಅದು ಅಲ್ಲಿರ್ತಕ್ಕಂಥ ಐತಿಹಾಸಿಕ ಸ್ಮಾರಕಗಳು. ಅದನ್ನು ಸಂರಕ್ಷಣೆ ಮಾಡಬೇಕು ಅಂತ ಕೂಡ ಈ ಒಂದು 49ನೇ ವಿಧಿ ನಮಗೆ ಮನವರಿಕೆಯನ್ನು ಮಾಡಿಕೊಡ್ತಾರೆ. ಆರ್ಟಿಕಲ್ ನಂಬರ್ 50ನೇ ವಿಧಿ ಕಾರ್ಯಾಂಗದಿಂದ ನ್ಯಾಯಾಂಗವನ್ನ ಬೇರ್ಪಡಿಸುವುದು. ಜುಡಿಷಿಯರಿ ಸಪರೇಷನ್ ಫ್ರಮ್ ಎಕ್ಸಿಕ್ಯೂಟಿವ್ ಅಂತ ಹೇಳಿ ಕರಿತೀವಿ. ಹಿಂದೆ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಲ್ಲಿ ನ್ಯಾಯಾಂಗವೇ ನ್ಯಾಯಾಂಗದ ಕೆಲಸವನ್ನು ಕೂಡ ಕಾರ್ಯಾಂಗದಲ್ಲಿ ನಿರ್ವಹಿಸ್ತಾ ಇತ್ತು. ಆದರೆ ಆ ನಂತರದಲ್ಲಿ ಕಾರ್ಯಭಾರದ ಒತ್ತಡದಿಂದಾಗಿ ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಗೊಳಿಸಬೇಕು. ನ್ಯಾಯಾಂಗವನ್ನು ಪ್ರತ್ಯೇಕಗೊಳಿಸೋದ್ರ ಮುಖಾಂತರವಾಗಿ ಶೀಘ್ರ ನ್ಯಾಯಾಲಯಕ್ಕೆ ಅವಕಾಶ ಮಾಡಿಕೊಡಬೇಕು. ಯಾವುದೇ ಒಂದು ತಡವಾದಂಥ ಒಂದು ಪ್ರಕ್ರಿಯೆಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡಬಾರ್ದು. ಸಂಪೂರ್ಣವಾದಂಥ ಒಂದು ಅಧಿಕಾರವನ್ನ ಮೂರು ರಂಗಗಳ ನಡುವೆ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ನಡುವೆ ಹಂಚಿಕೆಯಾಗಿರಬೇಕು ಅಂತೇಳಿ ಆ ನ್ಯಾಯಾಂಗದ ಒಂದು ಕಾರ್ಯಾಂಗದಿಂದ ಪ್ರತ್ಯೇಕಗೊಳಿಸಿದ್ದಾರೆ. ಆ ಒಂದು ನ್ಯಾಯಾಂಗಕ್ಕೆ ಸ್ವತಂತ್ರವಾದಂತಹ ಸ್ವಾಯತ್ತತೆ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನ್ಯಾಯಾಂಗದ ಒಂದು ಕೆಲಸದಲ್ಲಿ, ನ್ಯಾಯಾಂಗದ ಕಾರ್ಯದಲ್ಲಿ ಶಾಸಕಾಂಗ ಆಗಲಿ ಕಾರ್ಯಾಂಗ ಆಗಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಅವಕಾಶ ಇಲ್ಲ. 51 ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ, ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿ. ಅದರ ಇನ್ನೊಂದು ರೀತಿಯೂ ಕೂಡ ಕೇಳಿದ್ದಾನೆ. ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ಮಾಹಿತಿ ಕೊಡುವಂತಹ ವಿಧಿ ಯಾವುದು ಕೂಡ ಆರ್ಟಿಕಲ್ 51 ಫಾರಿನ್ ಪಾಲಿಸಿ ಆಫ್ ಇಂಡಿಯಾ. ಯಾಕೆ ನಮ್ಮ ಒಂದು ಫಾರಿನ್ ಪಾಲಿಸಿಯ ಒಂದು ಮೇನ್ ಲಕ್ಷಣ ಏನು ಅಂತಂದ್ರೆ ಮೇಂಟೆನೆನ್ಸ್ ಆಫ್ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿ ಅಂತ ಹೇಳಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡೋದೇ ಅದರ ಒಂದು ಮೂಲ ಉದ್ದೇಶ ಆಗಿರುವುದರಿಂದಾಗಿ ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ಮಾಹಿತಿ ಕೊಡುವ ವಿಧಿ ಯಾವುದೊಂದು ಒಂದೇನೆ, ಶಾಂತಿ ಮತ್ತು ಭದ್ರತೆ ಬಗ್ಗೆ ಮಾಹಿತಿ ಕೊಡುವ ವಿಧಿ ಯಾವುದನ್ನು ಕೂಡ ಆರ್ಟಿಕಲ್ 51 ಅಂತ ಹೇಳ್ತೀವಿ. ಇದಿಷ್ಟು ಕೂಡ ಉದಾರವಾದಿ ತತ್ವಗಳಲ್ಲಿ ಬರ್ತಕ್ಕಂತಹ ಕಾನ್ಸೆಪ್ಟ್. ಈ ನಿಟ್ಟಿನಲ್ಲಿ ಆರ್ಟಿಕಲ್ ಕೊಟ್ಟು ಪ್ರಿನ್ಸಿಪಲ್ ಕೇಳಬಹುದು, ಕಾನ್ಸೆಪ್ಟ್ ಅನ್ನು ಕೊಟ್ಟು ಪ್ರಿನ್ಸಿಪಲ್ ಕೇಳಬಹುದು, ಅಥವಾ ಆರ್ಟಿಕಲ್ ಕೊಟ್ಟು ಯಾವ ತಿದ್ದುಪಡಿ ಮೂಲಕ ಸೇರ್ಪಡೆ ಅಂತ ಕೇಳಬಹುದು, ಯಾವ ತಿದ್ದುಪಡಿ ಮೂಲಕ ಸೇರ್ಪಡೆ ಆಗಿಲ್ಲ ಅಂತ ಹೇಳ್ಬೋದು. ಎಕ್ಸಾಂಪಲ್, ಈ ಕೆಳಗಿನ ಯಾವ ಅನುಚ್ಛೇದವು ಸಂವಿಧಾನದ 42ನೇ ತಿದ್ದುಪಡಿಗೆ ಅಗತ್ಯಗೊಳ್ಳಪಡುವುದಿಲ್ಲ ಅಂತ ಕೊಟ್ಟು ಆರ್ಟಿಕಲ್ 39A, 43A, 48A, ದೆನ್ ಆರ್ಟಿಕಲ್ 43B ಅಂತ ಆಪ್ಷನ್ ಕೊಟ್ಟಾಗ ಆನ್ಸರ್ ಮಾಡಬೇಕಲ್ಲಿ 43B ಅನ್ನು ಆನ್ಸರ್ ಮಾಡಬೇಕು. ಬಿಕಾಸ್ ಏನಕ್ಕೆ ಅಂದ್ರೆ 43B ಸೇರ್ಪಡೆ ಆಗಿರೋದು 97 ಅಮೆಂಡ್ಮೆಂಟ್ ಮುಖಾಂತರ, 42 ಅಮೆಂಡ್ಮೆಂಟ್ ಮುಖಾಂತರ ಅಲ್ಲ. ಈ ರೀತಿ ಪ್ರಶ್ನೆ ಯಾವ ಉತ್ತರ ಕೇಳಬಹುದು, ಸಂಕ್ಷಿಪ್ತವಾದ ಮಾಹಿತಿ ನಮ್ಗೆ ಗೊತ್ತಿದ್ದಾಗ ಆನ್ಸರ್ ನಾವು ಮಾಡಬಹುದು. ಈ ಒಂದು ಮೂರು ತತ್ವಗಳ ಪರಿಚಯವನ್ನ ಮಾಡಿಕೊಂಡ್ರೆ ಇದರ ಒಂದು ಮಹತ್ವ ಏನು, ಇದರ ಅನುಷ್ಠಾನ ಏನು ಅಂತ ಬಂದಾಗ ಈ ಒಂದು ರಾಜ್ಯ ನೀತಿ ನಿರ್ದೇಶಕಗಳನ್ನ ನಾವು ಇನ್ನೊಂದು ರೀತಿಯಲ್ಲಿ ಬಂದಾಗ ಲಾಸ್ಟ್ ಬಿಫೋರ್ PSC ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಒಂದು ರಾಜ್ಯದ ಆಡಳಿತ ನಿರ್ವಹಣೆಗೆ ಮೂಲಾಧಾರವಾಗಿರುವಂತಹವು ಅಂತ ಪ್ರಶ್ನೆ ಕೇಳಿದ್ದಾರೆ. ಒಂದು ರಾಜ್ಯದ ಆಡಳಿತ ನಿರ್ವಹಣೆಗೆ ಮೂಲಾಧಾರವಾಗಿರುವಂತಹವು ಬೇಸಿಕ್ ಸೋರ್ಸಸ್ ಆಫ್ ಬೇಸಿಕ್ ಎಲಿಮೆಂಟ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಇನ್ ಸ್ಟೇಟ್ ಅಂತ ಕೊಟ್ಟು ಪ್ರಸ್ತಾವನೆ, ಮೂಲಭೂತ ಹಕ್ಕು, ಮೂಲಭೂತ ಕರ್ತವ್ಯ, ದೆನ್ ರಾಜ್ಯ ನಿರ್ದೇಶಕರು ಕೊಟ್ಟಿದ್ದಾನೆ. ಆನ್ಸರ್ ಮಾಡಬೇಕು ಅಂದ್ರೆ ರಾಜ್ಯ ನೀತಿ ನಿರ್ದೇಶಕರು. ಯಾಕಂದ್ರೆ ನೋಡಿದ್ದೇವೆ ಪ್ರತಿಯೊಂದು ರಾಜ್ಯವು ಕೂಡ ತನ್ನ ಆಡಳಿತ ನಿರ್ವಹಿಸುವುದರಲ್ಲಿ ಇದರಲ್ಲಿ 100ಕ್ಕೆ 100% ಕೂಡ 50%, 60% ಆದ್ರೂ ಕೂಡ ಅವು ಅಳವಡಿಸಿಕೊಳ್ತವೆ. ಅಂದ್ರೆ ರಾಜ್ಯದ ಆಡಳಿತಕ್ಕೆ ಒಂದು ಬ್ಯಾಕ್ ಬೋನ್ ಇದ್ದಾಗೆ, ಬೇಸಿಕ್ ಸೋರ್ಸ್ ಇದ್ದಾಗೆ, ಎಲಿಮೆಂಟ್ಸ್ ಇದ್ದಾಗೆ, ಅದರಿಂದಾಗಿ ಇವನ್ನ ರಾಜ್ಯದ ಒಂದು ಆಡಳಿತ ವ್ಯವಸ್ಥೆಗೆ ಮೂಲಾಧಾರ ಅಂತ ಕರಿತೀವಿ.
ಹಾಗೆ ಇದನ್ನ ಇನ್ನೊಂದು ರೀತಿ IAS ಪ್ರಶ್ನೆ ಕೇಳಿದ್ದಾರೆ UPSC ಬಂದಿರೋ ಪ್ರಶ್ನೆ ಯಾವುದು ಅಂತಂದ್ರೆ ಈ ಕೆಳಗಿನ ಯಾವ ಪರಿಕಲ್ಪನೆಯು ಸಾಮಾಜಿಕ ನ್ಯಾಯವನ್ನ ಒಳಗೊಂಡಿದೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಸಾಮಾಜಿಕ ನ್ಯಾಯವನ್ನು ಒಳಗೊಂಡಿದೆ ಅಂತೇಳಿ ಪ್ರಶ್ನೆ ಕೊಟ್ಟು ಅಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ. PDK ಮತ್ತು ರಾಜನಿರ್ದೇಶತ್ವ, PDK ಮತ್ತು ಮೂಲಭೂತ ಹಕ್ಕು ಮತ್ತು ರಾಜನಿರ್ದೇಶತ್ವ ಮತ್ತು ಮೂಲಭೂತ ಕರ್ತವ್ಯಗಳು ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಇದು IAS ಕೇಳುವಂತ ಪ್ರಶ್ನೆ. ಇಲ್ಲಿ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಯಾವ್ದು ಬರುತ್ತೆ ಅಂತ ಬಂದಾಗ PDK ಮತ್ತು ರಾಜನಿರ್ದೇಶಕಗಳು ಬರುತ್ತೆ. ನಾವು ಪ್ರಿಯಾಂಬಲ್ ಕಳೆದ ಕ್ಲಾಸಲ್ಲಿ ಕೂಡ ಹೇಳಿದ್ದೀನಿ. ಆ ಪ್ರಿಯಾಂಬಲ್ ಟೆಸ್ಟ್ ಆಫ್ ಪ್ರಿಯಾಂಬಲ್ ಜಸ್ಟಿಸ್ ಅನ್ನೋ ಪದ ನೋಡಿದ್ದೀನಿ. ಜಸ್ಟಿಸ್ ಅನ್ನೋ ಪದದಲ್ಲಿ 3 ಟೈಪ್ಸ್ ಆಫ್ ಜಸ್ಟಿಸ್ ಗಿವನ್ ಟು ಸಿಟಿಜನ್ಸ್ ಆಫ್ ಇಂಡಿಯನ್ಸ್. ಭಾರತ ನಾಗರಿಕರಿಗೆ ಮೂರು ವಿಧದ ನ್ಯಾಯ ಕೊಟ್ಟಿದ್ದಾರೆ. ಶೈಕ್ಷಣಿಕ ನ್ಯಾಯ, ಆರ್ಥಿಕ ನ್ಯಾಯ ಮತ್ತು ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಲ್ಲಿಯೂ ಕೂಡ ಸಾಮಾಜಿಕ ನ್ಯಾಯ ಅಂತ ಬಂದಾಗ ಗಮನಿಸ್ತೀವಿ. ಇಲ್ಲಿ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ನ್ಯಾಯ ಅಂತ ಬಂದಾಗ ಅಲ್ಲಿ ಕೇಳಿರೋದು ಸಾಮಾಜಿಕ ನ್ಯಾಯ ಕೇಳಿದ್ದಾನೆ. ಇನ್ನು ಮುಂದಿನ ದಿನದಲ್ಲಿ ರಾಜಕೀಯ ನ್ಯಾಯ ಕೇಳಿದ್ರು ಕೂಡ PDK ರಾಜನಿರ್ದೇಶತ್ವ, ಅಥವಾ ಆರ್ಥಿಕ ನ್ಯಾಯ ಕೇಳಿದ್ರು ಕೂಡ PDK ಮತ್ತು ರಾಜನಿರ್ದೇಶತ್ವ. ಈ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ನ್ಯಾಯ ಅಂತಕ್ಕಂಥ 3 ರೀತಿಯ ನ್ಯಾಯಗಳು ಕೂಡ PDKಲ್ಲೂ ಕೂಡ ಬರುತ್ತೆ, ಹಾಗೆ ರಾಜನೀತಿ ನಿರ್ದೇಶನಕ್ಕೂ ಕೂಡ ಬರುತ್ತೆ. ಇದು IAS ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ಹಾಗೆ ಲಾಸ್ಟ್ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಫ್ರೀ ಕೋಚಿಂಗ್ IAS ಮತ್ತು KSC ತರಬೇತಿಯನ್ನು ಕೊಡಲಿಕ್ಕೆ ಸಂಬಂಧಪಟ್ಟಾಗಿ ಏನೊಂದು CET ಕಂಡಕ್ಟ್ ಮಾಡ್ತಾರೆ, ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅನ್ನ. ಅದರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾನೆ. ಪ್ರಶ್ನೆ ಕೊಟ್ಟು ಯಾವ ರೀತಿ ಕೇಳಿದ್ದಾನೆ? ಈ ಕೆಳಗಿನ ಯಾವ ಪರಿಕಲ್ಪನೆಯು 42ನೇ ತಿದ್ದುಪಡಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. ಈ ಕೆಳಗಿನ ಯಾವ ಪರಿಕಲ್ಪನೆಯು 42ನೇ ತಿದ್ದುಪಡಿಗೆ ಸಂಬಂಧಿಸಿದೆ ಅಂತ ಕೊಟ್ಟು ಅಲ್ಲಿ 42 ಅಮೆಂಡ್ಮೆಂಟ್ ಅನ್ನು ಕೊಟ್ಟು ಅಲ್ಲೇ ಕೇಳಿದ್ದಾನೆ. ಆಪ್ಷನ್ ನಂಬರ್ 1 ಅಂತ ಕೊಟ್ಟು ಹಿರಿಯ ರಜೆ ಸೌಲಭ್ಯ ಕೊಟ್ಟಿದ್ದಾನೆ. ಆಪ್ಷನ್ ನಂಬರ್ 2 ಕೊಟ್ಟು ಸಹಕಾರ ಸಂಘಗಳಿಗೆ ಪ್ರೋತ್ಸಾಹ ಕೊಟ್ಟಿದ್ದಾನೆ. ಆಪ್ಷನ್ ನಂಬರ್ 3 ಕೊಟ್ಟು ಏಕರೂಪ ನಾಗರಿಕ ಸಮಿತಿ ಕೊಟ್ಟಿದ್ದಾನೆ. ಆಪ್ಷನ್ ನಂಬರ್ 4 ಮಕ್ಕಳ ಆರೋಗ್ಯ ವೃದ್ಧಿಗೆ ಕ್ರಮ ಕೊಟ್ಟಿದ್ದಾನೆ. ಅಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಸರ್ಟನ್ ಪ್ರಿನ್ಸಿಪಲ್ಸ್ ಟು ಬಿ ಫಾಲೋಡ್ ಬೈ ಸ್ಟೇಟ್ಸ್ ಅಂತ ಹೇಳಿದೆ. ಆರ್ಟಿಕಲ್ ನಂಬರ್ 39 ನಲ್ಲಿ ನೀತಿ ತತ್ವಗಳಿಗೆ ಉದಾಹರಣೆ ಕೊಟ್ಟಾಗ ಹೇಳಿದ್ದೀನಿ, ಮಕ್ಕಳ ಆರೋಗ್ಯ ವೃದ್ಧಿಗೆ ಕ್ರಮ ವಹಿಸುವುದು, ಎನ್ಕರೇಜ್ ಟು ಚೈಲ್ಡ್ ಹೆಲ್ತ್ ಡೆವಲಪ್ಮೆಂಟ್ ಅಂತ, ಅದನ್ನ 42ನೇ ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡಬೇಕು ಅಂತ ಹೇಳಿದೆ. ಇದನ್ನ ಇಟ್ಕೊಂಡು ಎಕ್ಸಾಮ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದರಿಂದಾಗಿ ಸುಮ್ಮನೆ ನಾವು ಆರ್ಟಿಕಲ್ನ ಉರು ಹಚ್ಚೋದಲ್ಲ, ನೋಡ್ಕೊಂಡು ಹೋಗಲ್ಲ. ಯಾವ ಆರ್ಟಿಕಲ್ ಮೂಲ ಸಂವಿಧಾನದಲ್ಲಿ ಇತ್ತು, ಯಾವುದು ಆನಂತರ ಸೇರ್ಪಡೆ ಆಗಿರ್ತಕ್ಕಂಥದ್ದು ಯಾವ ಹಿನ್ನೆಲೆಯಲ್ಲಿ, ದೆನ್ ಯಾವ ವರ್ಷ, ಯಾವ ತಿದ್ದುಪಡಿ, ಯಾವುದಾದ್ರೂ ವಿಧಿ ಹೊಸ ಸೃಷ್ಟಿಯಾಗಿದೆ, ಇವೆಲ್ಲವನ್ನ ತಿಳ್ಕೊಂಡಿದ್ದಾಗ ಮಾತ್ರ ಅವನು ನಾಲೆಡ್ಜ್ ಲೆವೆಲ್ ಕೇಳಿ ಅಪ್ಲೈ ಲೆವೆಲ್ ಕೇಳಿದಾಗ ಕೂಡ ನಾವು ಪರಿಪೂರ್ಣವಾದಂತಹ ಉತ್ತರವನ್ನು ಹಾಕೋದಕ್ಕೆ ಸಾಧ್ಯ ಆಗುವಂಥದ್ದು. ಇನ್ನು ಈ ಒಂದು ತತ್ವಗಳನ್ನು ಅನುಷ್ಠಾನಗೊಳಿಸುವಲ್ಲಿ ನಮ್ಮ ಒಂದು ಸರ್ಕಾರಗಳು ಕೆಲವೊಂದು ಕ್ರಮಗಳನ್ನು ಕೈಗೊಂಡಿರುವುದನ್ನು ನಾವು ಗಮನಿಸ್ತೀವಿ. ಅದು ಸಾಮಾಜಿಕ ಅಭಿವೃದ್ಧಿನಲ್ಲಿ, ಕಾರ್ಮಿಕರಿಗೆ ಸಂಬಂಧಪಟ್ಟ ಹಾಗೆ, ಅರಣ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಸ್ತ್ರೀಯರಿಗೆ ಸಂಬಂಧಪಟ್ಟ ಹಾಗೆ, ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ, ಸಮಾಜದ ಎಲ್ಲಾ ವರ್ಗದ ಹಿತರಕ್ಷಣೆ ಕಾಪಾಡುವ ನಿಟ್ಟಿನಲ್ಲಿ ಕೆಲವೊಂದು ಕಾನೂನುಗಳನ್ನ, ಯೋಜನೆಯನ್ನ ಜಾರಿ ಮಾಡುವುದನ್ನ ನಾವು ಗಮನಿಸ್ತೀವಿ. ಉದಾಹರಣೆಗೆ ಒಂದೆರಡರ ಉದಾಹರಣೆ ಇರ್ತದೆ. ನಾವು ರಾಜ್ಯ ನಿರ್ದೇಶಕರ ಅನುಷ್ಠಾನದಲ್ಲಿ ಎಕ್ಸಾಂಪಲ್ 1950 ಯೋಜನಾ ಆಯೋಗ ಪ್ಲಾನಿಂಗ್ ಕಮಿಷನ್ ಸ್ಥಾಪನೆ ಮಾಡಿದ್ರು. ಇವತ್ತು ಅದರ ನೀತಿ ಆಯೋಗ ಅಂತ 2015 ಚೇಂಜಸ್ ಮಾಡಿದ್ದಾರೆ. ಬಟ್ ಈ ಒಂದು ಯೋಜನೆ ಆಯೋಗ ಈ ದೇಶದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಪ್ರತಿಯೊಂದು ಯೋಜನೆಗಳು ಕೂಡ ಕ್ರಮಬದ್ಧವಾಗಿ ಅನುಷ್ಠಾನಗೊಳಿಸಕ್ಕೆ ಪ್ಲಾನಿಂಗ್ ಕಮಿಷನ್ ನೇರು ಸರ್ಕಾರ ಜಾರಿ ಮಾಡೋದನ್ನ ನಾವು ಗಮನಿಸ್ತೀವಿ. ದೆನ್ ಆನಂತರ 1948 ಬಂದಾಗ ಕೈಗಾರಿಕಾ ಕಾಯ್ದೆ, ಫ್ಯಾಕ್ಟರೀಸ್ ಆಕ್ಟ್ ಅಂತ ನೋಡ್ತೀವಿ. ದೆನ್ 1948 ಅಲ್ಲಿ ಕನಿಷ್ಠ ವೇತನ ಕಾಯ್ದೆ, ಮಿನಿಮಮ್ ವೇಜಸ್ ಆಕ್ಟ್ ಅನ್ನ ನಾವು ಗಮನಿಸ್ತೇವೆ. ದೆನ್ 1961ರಲ್ಲಿ ಹೆರಿಗೆ ರಜೆ ಸೌಲಭ್ಯ ಕೊಟ್ಟಿದ್ದು. ಅದೇ 1961ರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ, ಪ್ರೊಹಿಬಿಷನ್ ಆಫ್ ಡೋರಿ ಆಕ್ಟ್ ಕೂಡ 1961ರಲ್ಲಿ ಬಂದಿದ್ದು ನೋಡ್ತೇವೆ. ಹಾಗೆ 1976ರಲ್ಲಿ ಈಕ್ವಲ್ ರೆಮ್ಯುನರೇಷನ್ ಆಕ್ಟ್, ಸಮಾನ ವೇತನ ಕಾಯ್ದೆ, ಸ್ತ್ರೀ ಮತ್ತು ಪುರುಷರಿಗೆ ಸಮಾನ ವೇತನ ಕೊಡಬೇಕು ಅಂತ ಹೇಳುತ್ತೆ. ಅದೇ 1976 ಅಲ್ಲಿ ಬಂದಾಗ ಜೀತ ಪದ್ಧತಿ ನಿಷೇಧ ಕಾಯ್ದೆ ಜಾರಿಗೊಂಡಿರುವುದನ್ನ ನಾವು ಗಮನಿಸ್ತೇವೆ. ದೆನ್ 1972ರಲ್ಲಿ ವನ್ಯಜೀವಿ ಕಾಯ್ದೆ, ವರ್ಲ್ಡ್ ಲೈಫ್ ಆಕ್ಟ್ ಅನ್ನ ಜಾರಿ ಮಾಡುವುದನ್ನ ನಾವು ಗಮನಿಸ್ತೇವೆ. ಹೀಗೆ ಅಸಂಖ್ಯಾತವಾದ ಒಂದು ಕಾಯ್ದೆಗಳು ಜಾರಿಗೊಂಡಿರುವುದು. 1969ರಲ್ಲಿ 14 ವಾಣಿಜ್ಯ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡುವ ಮುಖಾಂತರ ಬಡವರಿಗೆ, ದುರ್ಬಲರಿಗೆ ಸಾಲ ಸೌಲಭ್ಯವನ್ನು ಕೊಟ್ಟಿದ್ದು. ಇವೆಲ್ಲವೂ ಕೂಡ
ರಾಜ್ಯ ನೀತಿ ನಿರ್ದೇಶಕಗಳು ಅನುಷ್ಠಾನಗೊಂಡಿರುವುದು ಯಾವ ಯಾವ ಹಂತದಲ್ಲಿ ಯಾವ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿರುವುದನ್ನು ನಾವು ಗಮನಿಸ್ತೇವೆ. ಕಾರ್ಮಿಕರು ಕೂಡ ಎಲ್ಲ ವರ್ಗದ ಜನರು ಕೂಡ, ಎಕ್ಸಾಂಪಲ್ ಅಸ್ಪೃಶ್ಯತೆ ಸಂಬಂಧಪಟ್ಟಾಗಿ 1955ರಲ್ಲಿ ಅಸ್ಪೃಶ್ಯತಾ ನಿಷೇಧ ಕಾಯ್ದೆ, 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ, 1989ರಲ್ಲಿ ದಲಿತ ಕಾಯ್ದೆ ಅಥವಾ ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆಕ್ಟ್ ಅಂತೇಳಿ ಜಾರಿ ಮಾಡಿದ್ದು. ಇವೆಲ್ಲವೂ ಕೂಡ ಈ ತತ್ವಗಳನ್ನು ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಸಮಾಜದ ಎಲ್ಲ ವರ್ಗದ ಜನರ ಹಿತವನ್ನು ಕಾಪಾಡುವುದರಲ್ಲಿ ಈ ಅನುಷ್ಠಾನಗೊಂಡಿರುವುದನ್ನು ನಾವು ಗಮನಿಸ್ತೀವಿ. ಈ ನಿಟ್ಟಿನಲ್ಲಿ ಒಂದು ರಾಜ್ಯ, ಒಂದು ಸರ್ಕಾರ, ಜನಪ್ರತಿನಿಧಿಗಳು ಇದನ್ನ ಜಾರಿ ಆಡಳಿತ ಮಾಡುವ ಸಂದರ್ಭದಲ್ಲಿ ಇದರಲ್ಲಿ 100ಕ್ಕೆ 100 ವರ್ಷದಲ್ಲೂ ಕೂಡ ಭಾಗಶಃ 70-80% ಅಳವಡಿಸಿಕೊಂಡಾಗ ಆ ಒಂದು ರಾಜ್ಯ ಪ್ರಗತಿಪರ ರಾಜ್ಯ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂದೇಹ ಇರುವುದಿಲ್ಲ. ಈ ನಿಟ್ಟಿನಲ್ಲಿ ಇವನ್ನ ಅಳವಡಿಸಿಕೊಳ್ಳಿ ಅಂತೇಳಿ ನಮ್ಮ ಸಂವಿಧಾನ ರಚನಾಕಾರರು ಈ ದೇಶದ ಆಡಳಿತ ನಡೆಸತಕ್ಕಂಥ ಜನಪ್ರತಿನಿಧಿಗಳಿಗೆ, ಸರ್ಕಾರಗಳಿಗೆ ಇದನ್ನ ಮಾರ್ಗದರ್ಶಿ ಸೂಚಕವಾಗಿ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ನೀತಿ ನಿರ್ದೇಶಕಗಳ ಕುರಿತಂತೆ ಡಾಕ್ಟರ್ BR ಅಂಬೇಡ್ಕರ್ ಏನು ಹೇಳ್ತಾರೆ ಅಂದ್ರೆ, ಇದನ್ನ ಸಂವಿಧಾನದ ಅವಿಚ್ಛಿನ್ನ ಲಕ್ಷಣಗಳು, ನಾವೆಲ್ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರೀತಾರೆ. ಸಂವಿಧಾನದ ಅವಿಚ್ಛಿನ್ನ ಲಕ್ಷಣಗಳು ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ತತ್ವವನ್ನು ನೋಡ್ತೇವೆ. ಹಾಗೆ ಮತ್ತೊಬ್ಬ ಗ್ರಾನ್ವಿಲೆ ಆಸ್ಟಿನ್ ಅಂತಕ್ಕಂಥವರು ರಾಜ್ಯ ನೀತಿ ನಿರ್ದೇಶಕರು ಸಂವಿಧಾನದ ಪರಿಜ್ಞಾನಯುಕ್ತ ಅಂತ ಹೇಳ್ತಿರೋದನ್ನ ನಾವು ಗಮನಿಸ್ತೇವೆ. ಇವುಗಳು ರಾಜ್ಯ ನಿರ್ದೇಶಕರು ಎಷ್ಟು ಮಹತ್ವವುಳ್ಳದ್ದು, ಅದು ಎಷ್ಟು ವೇಟೇಜ್ ಅನ್ನು ಹೊಂದಿದೆ ಅನ್ನೋದನ್ನ ಪ್ರಸ್ತುತಪಡಿಸತಕ್ಕಂತಹ ಕೆಲವೊಂದು ಮಹತ್ವಪೂರ್ಣವಂತಹ ಹೇಳಿಕೆ ಅಂತ ಗಮನಿಸ್ತೇವೆ. ಹಾಗೆ ಈ ಒಂದು ರಾಜ್ಯ ನೀತಿ ನಿರ್ದೇಶಕರು ಹೊಂದಿರತಕ್ಕಂಥ ಲಕ್ಷಣ ಆಧಾರದ ಮೇಲೆ ಅದರ ಕೆಲವರು ಟೀಕೆಯನ್ನು ಕೂಡ ಮಾಡಿದ್ದಾರೆ. ಯಾಕೆಂದರೆ ಬೇಸಿಗೆ ಹೇಳಿದ್ವಿ, ಮೂಲಭೂತ ಹಕ್ಕುಗಳು ಕ್ವಶನಬಲ್ ರೈಟ್ಸ್, ಪ್ರಶ್ನೆ ಮಾಡಬಹುದು, ಇವು ನಾನ್ ಜಸ್ಟಿಸಬಲ್ ರೈಟ್ಸ್, ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಇದರ ಒಂದು ಕೆಲವೊಂದು ನ್ಯೂನತೆಗಳು, ಯಾವುದೇ ಒಂದು ವ್ಯವಸ್ಥೆ ಬಂದಾಗ ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಪೂರ್ಣ ಪ್ರಮಾಣದಲ್ಲಿ ನೆಗೆಟಿವ್ ಅಲ್ಲ, ಪೂರ್ಣ ಪ್ರಮಾಣದ ಪಾಸಿಟಿವ್ ಅಲ್ಲ, ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತಾವು ಕಂಡಂತೆ ಕೆಲವೊಂದು ನ್ಯೂನತೆಗಳನ್ನ ಇದಕ್ಕೆ ಸಂಬಂಧಪಟ್ಟಾಗಿ ಗುರುತಿಸಿದ್ದಾರೆ. ಅದರ ತಮ್ಮದೇ ಆದ ಕೆಲವೊಂದು ಹೇಳಿಕೆಗಳು ಕೊಡುವುದನ್ನು ಗಮನಿಸ್ತೀವಿ. ಎಕ್ಸಾಂಪಲ್, ಈ ರಾಜ್ಯ ನಿರ್ದೇಶಕಗಳ ಸಂಬಂಧಪಟ್ಟಾಗೆ KD ಶಾ ಅಂತಕ್ಕಂಥವ್ರು ಇದನ್ನ ಬ್ಲ್ಯಾಂಕ್ ಚೆಕ್ಸ್ ಅಂತ ಹೇಳಿ ಕರೀತಾರೆ. ಖಾಲಿ ಚೆಕ್ಗಳು ಇರ್ತಂತೆ, ಖಾಲಿ ಚೆಕ್, ಬ್ಲ್ಯಾಂಕ್ ಚೆಕ್ಸ್. ಇದನ್ನ ಯಾರಿಗೆ ಒಂದು ಹಣವನ್ನು ಕೊಡಬೇಕಾದ ಸಂದರ್ಭದಲ್ಲಿ ಚೆಕ್ ಬುಕ್ ಇದೆ ಅಂತೇಳಿ ಖಾಲಿ ಚೆಕ್ ಅನ್ನು ಕೊಟ್ರೆ ಅಮೌಂಟ್ ಅನ್ನು ಮೆನ್ಷನ್ ಮಾಡೋದಿಲ್ಲ, ಸಹಿಯನ್ನು ಮಾಡೋದನ್ನೇ ಕೇವಲ ಖಾಲಿ ಚೆಕ್ ಅನ್ನು ಕೊಟ್ರೆ ಇಟ್ಸ್ ನಾಟ್ ವ್ಯಾಲ್ಯೂ, ಅದಕ್ಕೆ ಯಾವುದೇ ರೀತಿಯಾದ ಮೌಲ್ಯ ಇರೋದಿಲ್ಲ. ಈ ನಿಟ್ಟಿನಲ್ಲಿ ರಾಜ್ಯ ನೀತಿ ನಿರ್ದೇಶಕರು ನೋಡೋದಿಕ್ಕೆ ಕೇಳೋದಿಕ್ಕೆ ಚೆನ್ನಾಗಿದೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ, ಆದರೆ ಕೆನಾಟ್ ಇಂಪ್ಲಿಮೆಂಟ್, ಅದರ ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸೋದಕ್ಕೆ ಸಾಧ್ಯತೆ ಇಲ್ಲ. ಅದರಿಂದಾಗಿ ಅದನ್ನ ಖಾಲಿ ಚೆಕ್ ಅಂತೇಳಿ ಇವರನ್ನ ಟೀಕೆ ಮಾಡುವುದನ್ನ ವರ್ಣಿಸಿರುವುದನ್ನು ನಾವು ಗಮನಿಸ್ತೇವೆ. ಅದೇ ಮತ್ತೊಂದು KCB ಅಂತಕ್ಕಂಥವರು ನೈತಿಕ ಉಪದೇಶ ಅಂತೇಳಿ ಟೀಕೆ ಮಾಡಿದ್ದಾರೆ. ನೈತಿಕ ಉಪದೇಶ ಅಂದ್ರೆ ನೀತಿ ತತ್ವಗಳನ್ನ ಮೌಲ್ಯಗಳನ್ನು ಹೊಂದಿರತಕ್ಕಂಥ ಉಪದೇಶ ಮಾಡಲಿಕ್ಕೆ, ಹೇಳಲಿಕ್ಕೆ, ಭಾಷಣ ಮಾಡಲಿಕ್ಕೆ ಇವು ಬಹಳ ಚೆನ್ನಾಗಿದ್ದಾವೆ, ಸುಂದರವಾಗಿ ಕಾಣ್ತಾ ಇದ್ದಾವೆ, ಆದರೆ ಅನುಷ್ಠಾನಗೊಳಿಸೋದಕ್ಕಲ್ಲ ಅಂತೇಳಿ ಇದನ್ನ ನೈತಿಕ ಉಪದೇಶಗಳಿದ್ದಂತೆ ಅಂತೇಳಿ ಇದನ್ನ ಟೀಕೆ ಮಾಡುವುದನ್ನ ನಾವು ಗಮನಿಸ್ತೇವೆ. ಹಾಗೆ ಮತ್ತೊಂದು ಐವರ್ ಜೆನ್ನಿಂಗ್ಸ್ ಅಂತಕ್ಕಂಥವ್ರು ಈ ಒಂದು ತತ್ವಗಳನ್ನು ಕುರಿತಂತೆ ತಾಂತ್ರಿಕ ತಳಹದಿ ಇರತಕ್ಕಂಥದ್ದು, ಇದಕ್ಕೆ ಬೇಸ್ ಅನ್ನೋದೇ ಇಲ್ಲ ಅಂತೇಳಿ ಇದರ ಟೀಕೆ ಮಾಡೋದನ್ನು ನೋಡ್ತೇವೆ. ಕೇವಲ ತತ್ವಗಳನ್ನು ಹೊಂದಿದೆ, ಇದಕ್ಕೆ ಯಾವುದೇ ರೀತಿಯ ಬೇಸ್ ಇಲ್ಲ. ಕಾರಣ ಏಕೆಂದ್ರೆ ಇಟ್ಸ್ ನಾಟ್ ಜಸ್ಟಿಸಬಲ್ ರೈಟ್ಸ್, ಇದನ್ನ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇದ್ದ ಮೇಲೆ ಇದ್ರೂ ಕೂಡ ಇಲ್ಲ ಹಾಗೆ ಅನ್ನೋ ರೀತಿಯಲ್ಲಿ ಇವರು ಇದನ್ನ ಟೀಕೆ ಮಾಡಿದ್ದಾರೆ. ಬಟ್ ಏನೇ ಇದ್ರೂ ಕೂಡ ಯಾವುದೇ ಒಂದು ರಾಜ್ಯಕ್ಕೆ, ಅದು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ಅವಳ ಒಂದು ಆಡಳಿತ ನಿರ್ವಹಣೆಗೆ ಜನಪ್ರತಿನಿಧಿಗಳಿಗೆ ಈ ಒಂದು ತತ್ವಗಳಿದ್ದಾವೆ, ಮಾರ್ಗದರ್ಶಿ ಸೂತ್ರಗಳಾಗಿದ್ದಾವೆ, ಸೂಚನೆಗಳಾಗಿದ್ದಾವೆ, ನಿರ್ದೇಶನಗಳಾಗಿದ್ದಾವೆ. ಇದನ್ನ ಅಷ್ಟೇ ಸುಲಭವಾಗಿ ನಾವು ಇದನ್ನ ನೆಗ್ಲೆಕ್ಟ್ ಮಾಡಲಿಕ್ಕೆ, ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಈ ಹಿನ್ನೆಲೆಯಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಸ್ಪಷ್ಟವಾದಂತಹ ನಿರ್ದೇಶನವನ್ನ, ಸೂಚನೆಗಳನ್ನ, ಹಾಗೆ ಮಾರ್ಗದರ್ಶನವನ್ನ ನೀಡುವಂತ ಈ ಒಂದು ರಾಜ್ಯ ನೀತಿ ನಿರ್ದೇಶಕರು ಭಾರತ ಸಂವಿಧಾನದಲ್ಲಿ ತನ್ನದೇ ಆದ ವಿಶಿಷ್ಟವಾದ ಒಂದು ಸ್ಥಾನಮಾನವನ್ನ ಪಡ್ಕೊಂಡಿರುವುದನ್ನ ನಾವು ಗಮನಿಸ್ತೇವೆ. ಈ ನಿಟ್ಟಿನಲ್ಲಿ ಯಾವುದೇ ಹಂತದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕನಿಷ್ಠ 1 ಗರಿಷ್ಠ 3ರವರೆಗೆ ಈ ಒಂದು ಕಾನ್ಸೆಪ್ಟ್ನಲ್ಲಿ ಪ್ರಶ್ನೆ ಬರುತ್ತೆ. ಲಾಸ್ಟ್ ಕೇಸ್ ಮೇನ್ಸ್ ಅಲ್ಲೂ ಕೂಡ ಪ್ರಶ್ನೆ ಕೇಳಿದ್ದಾನೆ ಅಂತಂದ್ರೆ ರಾಜ್ಯ ನೀತಿ ನಿರ್ದೇಶಕಗಳಲ್ಲಿ ಅಡಕವಾಗಿರುವ ಸಮಾಜವಾದಿ ತತ್ವಗಳನ್ನ ಕುರಿತು ಚರ್ಚಿಸಿ ಅಂತೇಳಿ ಮುಖ್ಯ ಪರೀಕ್ಷೆಯಲ್ಲಿ ಕೇಳಿದ್ದಾನೆ.
KS ಮುಖ್ಯ ಪರೀಕ್ಷೆಯಲ್ಲೂ ಕೂಡ ಕೇಳೋದು ಗಮನಿಸ್ತೇವೆ. ಈ ಹಿನ್ನೆಲೆಯಲ್ಲಿ ಅದು ಪ್ರಾಥಮಿಕ ಆಗಿರ್ಬೋದು, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಗಿರ್ಬೋದು, ಮುಖ್ಯ ಪರೀಕ್ಷೆ ಆಗಿರ್ಬೋದು, ಇನ್ನಿತರ ಯಾವುದೇ ಹಂತದ ಪರೀಕ್ಷೆಯಲ್ಲೂ ಕೂಡ ಈ ಒಂದು ಕಾನ್ಸೆಪ್ಟ್ ಅಂತಕ್ಕಂಥದ್ದು ಅತ್ಯಂತ ತೀರಾ ಅನಿವಾರ್ಯ, ಅವಶ್ಯಕ. ಕೇವಲ ಪರೀಕ್ಷಾ ದೃಷ್ಟಿಯಿಂದಲ್ಲ, ಈ ದೇಶದ ನಾಗರಿಕರಾಗಿ ನಾವು ಎಲ್ಲವನ್ನೂ ಕೂಡ ತಿಳ್ಕೊಳ್ಳುವಂಥದ್ದು, ನಾವು ಕೂಡ ಒಂದು ಅಧಿಕಾರಿಯಾಗಿ ನಮ್ಮದೇ ಆದಂತಹ ಒಂದು ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಾಗ 100ಕ್ಕೆ 100ರಷ್ಟು ಕೂಡ ಶೇಕಡಾ 50ರಿಂದ 60 ಭಾಗವನ್ನು ನಾನು ಕೂಡ ಯಾವ ರೀತಿ ಆಡಳಿತ ನಿರ್ವಹಿಸಬೇಕು ಅನ್ನೋದಕ್ಕೆ ಒಂದು ರೀತಿಯ ದಿಕ್ಸೂಚಿಯ ರೀತಿಯಲ್ಲಿ ಇವು ನಮಗೆ ಮಾರ್ಗದರ್ಶನವನ್ನ ತೋರಿಸ್ತವೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ಥ್ಯಾಂಕ್ ಯು.